ಶಿಲುಬೆಯಲ್ಲಿ ಆತನ ಮರಣದಿಂದ ಮಾತ್ರನೇ ನಮಗೆ ರಕ್ಷಣೆ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ಪರಲೋಕ ರಾಜ್ಯ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ನಿತ್ಯ ಜೀವ. ಆತನ ಮರಣ ನಂಬುವವರಿಗೆ ಮಾತ್ರನೇ ಐಶ್ವರ್ಯ. ಆತನ ಮರಣವನ್ನು ನಂಬುವವರಿಗೆ ಮಾತ್ರನೇ ಆರೋಗ್ಯ. ಬನ್ನಿ, ಈ ಸಮಯದಲ್ಲಿ ಕೂಡ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಈ 3ನೇ ಭಾಗ, ರಿನ್ಯೂವಿಂಗ್ ಆಫ್ ದಿ ಮೈಂಡ್ ಪಾರ್ಟ್ 3, ಮನಸ್ಸನ್ನು ನವೀಕರಿಸುವುದು. ಮನಸ್ಸು ಸರಿ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ. ಮನಸ್ಸು ಸ್ವಲ್ಪ ಕೆಡ್ತು ಅಂದ್ರೆ ಚರ್ಚಿಗೆ ಬರೋಕ್ಕಾಗಿಲ್ಲ. ಮನಸ್ಸು ಏನೋ ಸ್ವಲ್ಪ ಬೇಜಾರಾಯಿತು ಅಂದ್ರೆ ನಾವು ದೈವಿಕ ಕಾರ್ಯದಲ್ಲೇ ದೂರ ಹೋಗ್ತೇವೆ ಹೊರತು ಲೋಕದ ಕಾರ್ಯದಲ್ಲಿ ದೂರ ಹೋಗೋದಿಲ್ಲ. ನೀವು ಮನಸ್ಸು ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕಬಾಬ್ ಮುಂದೆ ಬಂದ್ರೆ ಸುಮ್ಮನೆ ಇರ್ತೀರಾ? ತಿಂದೇ ತಿಂತೀರಾ. ಫಿಶ್ ಫ್ರೈ ಮುಂದೆ ಬಂದ್ರೆ ಸುಮ್ಮನೆ ಬಿಡ್ತೀರಾ? ತಿಂದೇತೀರಾ. ಆದ್ರೆ ಚರ್ಚಿಗೆ ಬರೋಕ್ಕೆ, ಪ್ರೇಯರ್ ಮಾಡೋಕ್ಕೆ, ಬೈಬಲ್ ಓದಕ್ಕೆಲ್ಲ ಏನೋ ಮನಸ್ಸಿರಲ್ಲ. ಅದಕ್ಕೆ ಸೈತಾನ ಮನಸ್ಸನ್ನೇ ಕ್ಯಾಚ್ ಹಾಕೊಂತಾನೆ. ಹಲೋ, ಅವನೇನ್ ಮಾಡ್ತಾನೆ? ಇವಾಗ 6 ಹೊಡೆದಾಗ ಏನ್ ಮಾಡ್ತಾರೆ? ಬೌಂಡ್ರಿನಲ್ಲಿ ಎಲ್ಲ ಮಾತಾಡ್ಬೇಕು. ಕ್ಯಾಚ್ಗೆ ಏನ್ ಮಾಡ್ತಾರೆ? ಹಂಗೆ ಸೈತಾನ ನಿಮ್ ಸುತ್ತಲೂ ಹಿಂಗೆ ಇಟ್ಕೊಂಡು ನಿಂತು ಹಿಂಗೆ ಓಡಾಡ್ತಾ ಇರ್ತಾನೆ. ಯಾಕೆ ಗೊತ್ತಾ? ನಿಮ್ ಮನಸ್ಸನ್ನ ಕ್ಯಾಚ್ ಹಾಕೊಬೇಕು. ನಿಮ್ ಮನಸ್ಸನ್ನ ಕ್ಯಾಚ್ ಹಾಕೊಂಡ್ಬಿಟ್ಟ ಅಂದ್ರೆ ನಿಮ್ ಪ್ರಾಬ್ಲಮ್ ಅಷ್ಟೇ ಕತೆ. ನಿಮ್ಮನ್ನ ಏನೇನ್ ಮಾಡ್ಬೇಕು ಅವನ್ನೆಲ್ಲ ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮನಸ್ಸು ತುಂಬಾ ಮುಖ್ಯ, ನಮ್ಮ ಮೈಂಡ್ ತುಂಬಾ ಮುಖ್ಯ. ಅವರ್ ಮೈಂಡ್ ಈಸ್ ತುಂಬಾ ಮುಖ್ಯ. ಅದರಿಂದ ವಾಕ್ಯ ಕೇಳುವಾಗ ಇಲ್ಲಿ ನಿಮ್ಮ ಗಮನ ಇರಲಿ, ಆ ಕಡೆ ಈ ಕಡೆ ನಿಮ್ಮ ಗಮನ ಇರೋದು ಬೇಡ. ಅದನ್ನ ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳಿ, ನಿಮ್ಮ ಮನಸ್ಸು ತುಂಬಾ ಮುಖ್ಯ. ಅದು ನಿಮ್ಮ ಮನಸ್ಸನ್ನ ಮಾರ್ಕೆಟ್ಗೆ, MG ರೋಡ್ ಕಡೆಗೆ ಕಳಿಸ್ಬೇಡಿ. ಅದನ್ನ ಇಲ್ಲೇ ಎಳೆದು ಇಟ್ಕೊಳ್ರಿ. ಹೇಳ್ರಿ, ನಾನೊಂದು ಆತ್ಮ. ಹೇಳ್ರಿ, ನಾನೊಂದು ಸ್ಪಿರಿಟ್ ಆಗಿದ್ದೇನೆ. ಕನ್ನಡದಲ್ಲಿ ಆತ್ಮಕ್ಕೂ ಸ್ಪಿರಿಟ್, ಮನಸ್ಸಿಗೂ ಸ್ಪಿರಿಟ್, ಎಲ್ಲದಕ್ಕೂ ಸ್ಪಿರಿಟ್. ಅದು ಆತ್ಮನೇ ಬರ್ತಿದೆ. ಅದ್ರ ಇಂಗ್ಲಿಷಲ್ಲಿ ಹೇಳ್ರಿ, ನಾನೊಂದು ಸ್ಪಿರಿಟ್ ಆಗಿದ್ದೇನೆ, ನನಗೊಂದು ಸೋಲ್ ಇದೆ, ನನಗೊಂದು ಬಾಡಿ ಇದೆ. ಇವೆರಡೂ ಕೂಡ ಎಲ್ಲಿದೆ? ಹೇಳ್ರಿ, ನಾನೊಬ್ಬ ಆತ್ಮವಾಗಿದ್ದೇನೆ, ನನಗೊಂದು ಮನಸ್ಸಿದೆ, ನಾವಿಬ್ರು ದೇಹದಲ್ಲಿ ವಾಸ ಮಾಡ್ತೇವೆ. ಅಷ್ಟೇ ವಿಷಯ. ಎಷ್ಟಕ್ಕೆ ಅರ್ಥ ಆಯ್ತು? ನೀವು ಸ್ಪಿರಿಟ್ಗಳು. ಪಕ್ಕದ ಹೇಳ್ರಿ, ನಾವು ಸ್ಪಿರಿಟ್. ನಮ್ಗೇನಿದೆ? ಸೋಲ್ ಇದೆ. ನಮ್ಗೇನಿದೆ? ಸೋಲ್ ಇದೆ. ಆ ಸೋಲ್ಗೆ, ಸ್ಪಿರಿಟ್ಗೆ ಏನಿದೆ? ವಾಸ ಮಾಡಕ್ಕೆ ಬಾಡಿ ಇದೆ. ಹಾಗಾದ್ರೆ ಈ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫ್ ತುಂಬಾ ಸೂಪರ್ ಆಗಿರ್ತದೆ. 3 ಜಾನ್, 3 ಯೋಹಾನ 1-2 ವಚನಗಳನ್ನ, ಅದ್ರ ಜೊತೆ ಒಳಗಡೆ ರೋಮನ್ಸ್ ಚಾಪ್ಟರ್ 12:2 ಈ ವಚನಗಳನ್ನು ಓದಿ ಈ ದಿನದ ಏನ್ ದೇವರು ನಮ್ಮ ಜೊತೆ ಮಾತಾಡ್ತಾನೆ ಪರಿಶುದ್ಧಾತ್ಮರು. ಈ ಮುಂಜಾನೆ ನಾನು ಹೇಳ್ತೇನೆ, ನನ್ನ ಆತ್ಮಕ್ಕೆ ನಿಮ್ಮೆಲ್ಲರ ಆತ್ಮಗಳು ಅಧೀನವಾಗಲಿ. ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ನನ್ನಲ್ಲಿರುವ ಆತ್ಮಕ್ಕೆ ನಿಮ್ಮೆಲ್ಲರ ಆತ್ಮಗಳು ಅಧೀನವಾಗಲಿ. ವಚನವನ್ನು ಗಮನಿಸಿ, ಆ ವಚನವನ್ನು ಹೀರಿಕೊಳ್ಳ್ರಿ, ಆ ವಚನದ ಪ್ರಕಾರ ನೀವು ನಡೀರಿ. ನಾನು ಹೇಳ್ತೀನಿ, ನಿಮ್ಮ ಜೀವಿತದಲ್ಲಿ ದೊಡ್ಡ ಯಶಸ್ಸನ್ನು ಕಾಣ್ತೀರ. ಇದು ನಾನು ಐ ಆಮ್ ನಾಟ್ ಜೋಕಿಂಗ್ ಆರ್ ಸಮಥಿಂಗ್. ನಿಮ್ಮನ್ನೇನು ಎಂಟರ್ಟೈನ್ ಮಾಡೋಕ್ಕಾಗಿ ವಾಕ್ಯ ಮಾತಾಡ್ತಾ ಇಲ್ಲ. ನೀವು ಎಲ್ಲ ಸಂಗತಿಗಳಲ್ಲಿ ಕೂಡ ನೀವೇನಾಗಬೇಕಂತೆ? ಪ್ರಾಸ್ಪರ್ ಆಗಬೇಕು, ಬ್ಲೆಸ್ ಆಗಬೇಕು, ಹಾಗಿರ್ಬೇಕು. ಆಮೆನ್. ಯಶನಿಗೆ ಆಶೀರ್ವದಿಸಲ್ಪಡ್ಬೇಕನ್ನು ಇಷ್ಟಪಡ್ತೇನೆ. ಯಶನ್ ಬ್ಲೆಸ್ ಆಗಿರ್ಬೇಕನ್ನು ಇಷ್ಟಪಡ್ತೇನೆ. ಆದ್ದರಿಂದ ಕೆಲವು ಸಂಗತಿಗಳನ್ನು ಮಾತಾಡುವಾಗ ಕೆಲವು ಬಾರಿ ನಮಗೆ ಬಂದು ಚುಚ್ಕೊಳೋದ್ರ ಆಗ್ಬೋದು. ಆಗ ನೀವು ನೆನ್ಸ್ಕೊಬೋದು, ಪಾಸ್ಟರ್ ನನಗೆ ಹೇಳ್ತಾ ಇದ್ದಾರೇನೋ ಅಂತ. ಅದನ್ನ ಕಮೆಂಟ್ ಮಾಡಬಾರ್ದು. ಈ ವಿಷಯ ಇದ್ರೆ, ದೇವರೇ ಇದನ್ನ ನನ್ನಿಂದ ತೆಗೆದುಹಾಕ್ ದೇವರು ಇವತ್ತಿಂದ ಅಂತ ಡಿಸೈಡ್ ಮಾಡೋದು. ಅದನ್ನು ಬಿಟ್ಟು ನಾವೇನು ಬೇರೆ ತೀರ್ಮಾನಗಳನ್ನು ತಗೊಳಕ್ ಹೋಗ್ಬಾರ್ದು. ವಾಕ್ಯ ಕೇಳುವವರು ಮತ್ತೆ ಆ ಒಂದು ಲೋಕದ ನಡ್ಕೊಳಕ್ ಹೋಗೋದಿಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ರಿ. ವಾಕ್ಯ ಕೇಳುವಾಗ ನಮ್ಮ ಮನಸ್ಸು ಬದಲಾವಣೆ ಆಗ. ಆಮೇಲೆ ಓದ್ರಿ ವಾಕ್ಯವನ್ನು. 3 ಜಾನ್ ಎಲ್ಲರೂ ಓದ್ಬೇಕು, ಎಲ್ಲ ಓದ್ಬೇಕು. ಅವ್ರ ಮೈಕಲ್ ಹೋದ್ರೆ ನೀವೆಲ್ಲ ಜೋರಾಗಿ ಓದ್ಬೇಕು. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲಾ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ. ನೋಡಿ, ಕನ್ನಡದಲ್ಲಿ ಆತ್ಮ ಅಂತ ಬಂದ್ಬಿಡ್ತು, ಇಂಗ್ಲಿಷ್ ಅಲ್ಲಿ ಸೋಲ್ ಅಂದ್ರೆ ಮನಸ್ಸು. ಈ ಸೋಲ್ ಒಳಗಡೆನೆ ಮನಸ್ಸು, ಆ ಉದ್ವೇಗ, ಎಮೋಷನ್ಸ್ ಇವೆಲ್ಲವೂ ಅದರೊಳಗೆ ಅಡಿಗೋದು. ಅದನ್ನ ನಾವು ಏನ್ ಕರಿತೇವೆ? ಕನ್ನಡದಲ್ಲಿ ಮನಸ್ಸು ಅಂತ ಕರಿತೇವೆ, ಸೋಲ್. ಆ ಮನಸ್ಸು
ಯಾವಾಗ ದೇವರನ್ನ ತಿಳ್ಕೊಳ್ತೇದೋ, ಯಾವಾಗ ಮನಸ್ಸು ದೇವರ ವಚನಗಳನ್ನು ಧ್ಯಾನಿಸ್ತೇದೋ, ಯಾವಾಗ ಮನಸ್ಸು ದೇವರು ಎಂಥವನೆಂಬುದಾಗಿ ತುಂಬಿಸ್ಕೊಳ್ತೇದೋ, ಆಗ ಸ್ಪಿರಿಟ್ ಅಲ್ಲಿರುವ ಸಕಲ ಬ್ಲೆಸ್ಸಿಂಗ್ಸ್ ಅವರಿಬ್ರು ಒಂದಾಗಿ ನಮ್ಮ ಲೈಫ್ ತುಂಬಾ ಸೂಪರ್ ಆಗಿರ್ತೈತೆ. ಯಾವಾಗಲೂ ನಮ್ಮ ಸ್ಪಿರಿಟ್ ದೇವರ ವಾಕ್ಯಕ್ಕಾಗಿ ಆತರ ಪಡ್ತಾ ಇರ್ತೈತೆ, ದೇವರೊಟ್ಟಿಗೆ ಕನೆಕ್ಟ್ ಆಗ್ಲಿ ಅಂತ ನಮ್ಮ ಸ್ಪಿರಿಟ್ ಆತುರವಾಗಿರ್ತದೆ. ಬಟ್ ನಮ್ಮ ದೇಹವೇ ಕೆಲವು ಬಾರಿ ಆ ಇಚ್ಛೆಗಳ ಮುಖ, ನಾನು ಓದ್ಬಾರ ಹೇಳಿದೆ, ಆ ಇಚ್ಛೆಗಳ ಮುಖಾಂತರ ಅದೇನ್ ಮಾಡ್ತಿದೆ, ಆದಷ್ಟು ಸ್ಪಿರಿಟ್ ಅನ್ನ ದೇವರಿಂದ ದೂರನೇ ಮಾಡ್ತಾ ಇರ್ತೈತೆ. ಆದ್ರೆ ನಾನು ಹೇಳ್ತೀನಿ, ನಾವು ನಮ್ಮ ಮನಸ್ಸನ್ನ ದೇವರ ವಾಕ್ಯ ತುಂಬಿಕೊಳ್ಳುವಾಗ ನಾವು ಯಾವಾಗಲೂ ದೇವರ ಸಂಗಡ, ನೀವೇನೇ ಬಿಸ್ನೆಸ್ ಮಾಡ್ತಾ ಇರಲಿ, ಕೆಲಸ ಮಾಡ್ತಾ ಇರಲಿ, ಎಂಥ ಒಂದು ಸಿಚುವೇಶನ್ ಬರಲಿ, ಎಂಥ ಪರಿಸ್ಥಿತಿ ಬರಲಿ, ಬಟ್ ದೇವರೊಂದಿಗೆ ನೀವು ನಡೆಯೋರಾಗ್ತೀರಾ. ಯಾಕಂದ್ರೆ ವಾಕ್ಯ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ಬೈಬಲ್ ಹೇಳ್ತಿದ್ದೆ, ಇಂಗ್ಲಿಷಲ್ಲಿ ಕೂಡ ಓದ್ರಿ. I wish above all things that thou mayst prosper and be in health, even as thy soul prospereth. ಏನಂತೆ? ಇವನ್ as thy ಸೋಲ್ ತುಂಬಾ ಪ್ರಾಮುಖ್ಯ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದರಲ್ಲಿ ಕನ್ನಡದಲ್ಲಿ ಆತ್ಮನ ಬಂದ್ಬಿಡಿದೆ, ಮೇಲೆ ಬರ್ಕೊಳ್ಳಿ ಮನಸ್ಸು ಅಂತ ಬರ್ಕೊಳ್ಳಿ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ, ಅಂದ್ರೆ ಮನಸ್ಸು, ಈ ಸೋಲಲ್ಲಿ ಎಲ್ಲ ಸಂಗತಿಗಳಿದೆ. ಅದು 4-5 ಟೀಚಿಂಗ್ಸ್ ಇದೆ ಅದರಲ್ಲಿ. ಅದೆಲ್ಲ ಹೇಳಿದ್ರೆ ನನಗೂ ಅರ್ಥ ಆಗಲ್ಲ, ನಿಮ್ಗೂ ಅರ್ಥ ಆಗಲ್ಲ. ಇದನ್ನ ಹೇಳ್ಕೊಂಡು ಹೋಗ್ತೀನಿ, ನಿಧಾನವಾಗಿ ನೋಡೋಣ. ದೇವ್ರ ಚಿತ್ತ ಆದ್ರೆ ಅವೆಲ್ಲ ಮಾತಾಡೋಣ. ಓದಿ. ಪ್ರಿಯನೇ, ಎಲ್ಲ ಓದ್ರಿ. ಪ್ರಿಯನೇ, ನಿನ್ನ ಆತ್ಮವು ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲಾ ವಿಷಯಗಳಿಗಿಂತ ನೀನು ಸ್ವಸ್ಥನಾಗಿದ್ದು ಕ್ಷೇಮ ಹೊಂದಿ ಅಭಿವೃದ್ಧಿಯಾಗಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಓಕೆ, ರೋಮನ್ಸ್ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು, ಏನಂತೆ? ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿ, ಪರಲೋಕದ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳಿರಿ. ಹೌದು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂಜಾನೆ ಅಲ್ಲೋ ಏನಂತೆ? ಅಂಡರ್ಲೈನ್ ಮಾಡ್ಕೊಂಡು, ಒಂದೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ನೋಡ್ರಿ, ಯಾವಾಗ, ಒಂದ್ ನಿಮಿಷ ಗಮನಿಸಿ, ಆಮೇಲೆ ಬರ್ಕೊಳ್ಳಿ. ನೋಡ್ರಿ, ಯಾವಾಗ ನಾವು ನಮ್ಮ ಮನಸ್ಸು ಯಾವಾಗ ಮಾರ್ಪಡ್ತಿದೆ? ಇಹಲೋಕದ ನಡವಳಿಕೆ, ಇಹಲೋಕದವರು ಅವರು ಅನೇಕ ಸಂಗತಿಗಳಲ್ಲಿ ನಡ್ಕೊಂಡು, ಬಟ್ ನಾವು ಇಹಲೋಕದವರ ಹಾಗೆ ನಡ್ಕೊಳ್ಳೋರಲ್ಲ. ಇಹಲೋಕ ನಾವು ದೇವರ ಚಿತ್ತಕ್ಕೆ ನೋಡಲ್ಲ ಏನಿದೆ. ದೇವರ ಚಿತ್ತಕ್ಕೆ ಯಾವಾಗ ಅಂತೆ? ನಮ್ಮ ಮನಸ್ಸು ಮಾರ್ಪಟ್ಟಾಗ ಮಾತ್ರನೇ. ನೀನು ರಕ್ಷಣೆ ಹೊಂದಿರ್ಬೋದು, ನೀವು ಬ್ಯಾಪ್ಟಿಸಮ್ ತಗೊಂಡಿರ್ಬೋದು, ಆದ್ರೆ ನಿಮ್ಮ ಮನಸ್ಸು ಹಂಗೆ ಇದ್ರೆ ಒಂದು ಪ್ರಯೋಜನ ಬರೋದಿಲ್ಲ. ನೋಡಿ ಏನಾಗ್ತಿದೆ, ನೀವು ಹಂಗೆ ಇದ್ರೆ ಏನಾಗ್ತದೆ ಅಂದ್ರೆ, ಬಿಲಿವರ್ಸ್ ಇದೆ ಹಂಗೆ ಇದ್ರೆ ಏನಾಗ್ತದೆ ಹೋದ್ರೆ ಏನಂದೆ? ಮೆಚ್ಚುಗೆ, ಉತ್ತಮವಾದದ್ದು ಮಿಸ್ ಆಗ್ತದೆ. ನಿಮ್ಮ ಲೈಫಲ್ಲಿ ಎಷ್ಟು ಜನರ ಲೈಫಲ್ಲಿ ಉತ್ತಮವಾದದ್ದು ಪಡ್ಕೊಂಡಿದ್ದೀರಾ? ವಾಟ್ ಈಸ್ ಗುಡ್? ಯಾವಾಗ ಗುಡ್ ಗೊತ್ತಾಗಲ್ವೋ, ಯಾವಾಗ ದೇವರ ಚಿತ್ತಕ್ಕೆ ನೀವು ನಡೆಯೋದಿಲ್ವೋ, ಒಳ್ಳೇದು ನಿಮ್ಗೆ ಗೊತ್ತಾಗಲ್ಲ, ನಿಮ್ ಕಣ್ಣಿಗೆ ಕಾಣಿಸಲ್ಲ. ಮನಸ್ಸೇ ಉತ್ತಮವಾದದ್ದು, ಅಂಡರ್ಲೈನ್ ಮಾಡ್ಕೊಳ್ಳಿ. ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು. ಯಾರಿಗೆ ಮೆಚ್ಚುಗೆ? ನಮ್ಮ ಹೆಂಡತಿಗ, ಅಥವಾ ನಿಮ್ಮ ಹೆಂಡತಿಗ, ಅಥವಾ ನಿಮ್ಮ ಮಕ್ಕಳಿಗ? ದೇವರಿಗೆ ಮೆಚ್ಚುಗೆ ಆಗ್ಬೇಕು. ನೀನ್ ಮಾಡೋದು ದೇವ್ರಿಗೆ ಮೆಚ್ಚುಗೆ ಆದ್ರೆ ದೇವ್ರು ಹೇಳ್ತಾರೆ, ಶಬ್ಬಾಷ್, ನೀನ್ ಕರೆಕ್ಟಾಗಿ ಮಾಡ್ತಾ ಇದೀಯಾ, ನೀನ್ ಪ್ರಾಸ್ಪರ್ ಆಗಿ ಹೋಗ್ತೀಯಾ. ಆಮೇಲೆ ಏನಂತೆ? ದೋಷವಿಲ್ಲದ್ದು. ಕೆಲವು ಬಾರಿ ನಾವು ಕೈ ಹಾಕೋ ಕೆಲಸ ದೋಷ ಇರ್ಬೋದು, ನಾವು ಬಿಸ್ನೆಸ್ ದೋಷ ಇರ್ಬೋದು. ಕೆಲವು ಬಾರಿ ನಾನು ಹೇಳ್ತೀನಿ ಕೆಲವರಿಗೆ, ನಮ್ಮ ಬ್ರಾಂಚಲ್ಲಿ ಒಬ್ರಿದ್ದಾರೆ, ಅವ್ರಿಗೆ ಹೇಳಿದೆ, ಬೇಡಪ್ಪ, ಇದು ಬೇಡಪ್ಪ, ನಿನಗೆ ದೇವ್ರು ಹೇಳ್ತಾರೆ ವ್ಯವಸಾಯ ಮಾಡು ಅಂತ. ಇವತ್ತರೆಗೂ ಅವ್ನು ಮಾಡ್ತಾನೆ ಇಲ್ಲ. ಎಲ್ಲ ಕಳ್ಕೊಂಡು ಮತ್ತೆ ಯಾವ ಕೆಲಸ ಬಿಟ್ಟಿದ್ದ ಮತ್ತೆ ಅದೇ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಸಂಬಳ? 7,000, 8,000, 9,000. 8,000, 9,000, 10,000 ದೇವ್ರು ಕರೆದಿಲ್ಲ ರೀ. ದೇವ್ರು ಕರೆದಿರೋದು 8 ಲಕ್ಷ, 9 ಲಕ್ಷ, 10 ಲಕ್ಷ. ಅದಕ್ಕಾಗಿ ದೇವ್ರು ಕರೆದಿದ್ದಾನ್ರಿ. ನಿನಗೊಂದು ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ನಾನೇನೋ ಬೇರೆ ಕೆಲಸ ಮಾಡಕ್ ಹೋಗ್ತೀನಿ ಅನ್ನೋದು. ನೀನು ದೇವ್ರು ಎಲ್ಲಿ ಎತ್ತಿದ್ರು, ಯಾವ ಕೆಲಸದಲ್ಲಿ ಎತ್ತಿದ್ರು, ಆ ಕೆಲಸಕ್ಕೆ ನೀನು ಗೌರವಿಸು. ಅದು ಕೂಲಿ ಕೆಲಸನ, ಅದು ಕಟ್ಟಡ ಕಟ್ಟ ಕೆಲಸನ, ಅಥವಾ ಏನ್ ಕೆಲಸ ಅಂಪ, ಯಾವ ಕೆಲಸನೂ ಚೀಪ್ ಅಲ್ಲ ರೀ. ನಾವ್ ಹೇಳಿದ್ವಿ, ಅವರು ಬಾರ್ಬರ್ ಬ್ರದರ್, ಸರಿ ಬಾರ್ಬರ್ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಏನಾಗ್ಬೋದು ಹೇಳಿ ನೋಡೋಣ? ಏನಾಗ್ಬೋದು? ಗಡ್ಡ, ಕೆಲವ್ರು ಟೈಮೇ ಇರಲ್ಲ ಬಿಡಿ, ಕಟ್ಟಿಂಗ್ ನೀವೇ ಮಾಡ್ಕೊಂತೀರಾ, ಮಾಡಮ್ಮಲ್ಲ ಕಾಡು ಮನುಷ್ಯರ್ತಾರೆ ಆಗೋಗ್ತೀವಿ. ಆಮೇಲೆ
ಯಾವ ಕೆಲಸನ ಕಂಡಮ್ ಇಲ್ಲ, ಎಲ್ಲವೂ ಕೂಡ ದೇವರು ಕೊಟ್ಟದೆ. ನಮ್ಮ ಏನ್ ಮಾಡಬೇಕು ನಾವು ಯಾರೋ ಮಾಡ್ತಾರೆ ವಿಶ್ವ, ನಾವು ಮಾಡಕ್ಕಾಗಲ್ಲ. ಯಾವಾಗಂದ್ರೆ ಇಹಲೋಕದ ನಡವಳಿಕೆಲ್ಲ ನಾವು ದೇವರು ನಿನಗಾಗಿ ಏನಿಟ್ಟಿದ್ರೆ ಅದನ್ನ ನೀನು ಮಾಡ್ಬೇಕು. ಯಾವಾಗ? ಯಾಕಂದ್ರೆ ಇದನ್ನೇ ಇವತ್ತು ಕೇಳ್ತೀವಿ, ಆಗ ನಮ್ಮ ಲೈಫ್ ಹಾಳಾಗ್ತಿದೆ. ಉದಾಹರಣೆಗಳು ಬಹಳ ಇದೆ, ಹೆಸರೇಳಕ್ಕೆ ನಾನು ಇಷ್ಟಪಡಲ್ಲ. ಕೆಲವು ಬಾರಿ ಫ್ರೆಂಡ್ಸ್ ಇಂದನೇ ಹೋಗ್ತೀವಿ, ಫ್ರೆಂಡ್ಸು. ಒಂದಿನ ಫ್ರೆಂಡ್ ಹೋಗ್ಬಿಡ್ತಾನೆ ಆಸ್ಟ್ರೇಲಿಯಾಗೂ ದುಬೈಗೋ, ನಾವು ಅಷ್ಟೇ ಇಂಡಿಯಾದಲ್ಲಿ ಕೂತಿರ್ಬೇಕು. ಆಗಿದೆ, ಅನುಭವಗಳಾಗಿದೆ, ಆಗಿದೆ ಅಲ್ವಾ? ಯಾವಾಗ ರೈಟ್ ಡಿಸಿಷನ್ ತಗೊಬೇಕು, ವೆನ್ ವಿ ಬಿಲೀವ್ ಗಾಡ್, ನಾವು ಯಾವಾಗ ವಾಕ್ಯದ ಮೇಲೆ ಗಮನ ಇಡ್ತೀವೋ, ಪ್ರಸಂಗದ ಮೇಲೆ ಗಮನ ಇಡ್ತೀವೋ, ಆಗ ಕರೆಕ್ಟಾಗಿ ನೀನು ಚೂಸ್ ಮಾಡ್ತೀಯ. ಇಲ್ಲಾಂದ್ರೆ ಅವರೇನು ಹೇಳೋದು, ನಾನೇನು ಕೇಳೋದು, ನಾನು ಮಾಡೋದು ಹೆಂಗೆ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಪ್ರೇಯರ್ ಮಾಡ್ಕೊಳ್ಳಿ. ಏನು ಪ್ರೇಯರ್ ಮಾಡೋದು, ಏನಂತ ಪ್ರೇಯರ್ ಮಾಡಲಿ? ಇದ್ದೀರಾ? ಏನಂತೆ? ಗುಡ್, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಆಮೇಲೆ ದೋಷವಿಲ್ಲದ್ದು. ಏನಂತೆ? ದೋಷವಿಲ್ಲದ್ದು. ಆಮೇಲೆ ಯಾವ್ಯಾವೆಂದು ವಿವೇಚಿಸಿ ತಿಳ್ಕೊಳ್ಳಿವ್ರಿ. ಇಲ್ಲಾಂದ್ರೆ ಆಗಲ್ಲ. ಯಾವಾಗ? ನೂತನ ಮನಸ್ಸನ್ನು ಹೊಂದಿಕೊಂಡಾಗ. ಯಾವಾಗ ಅವ್ರ ಮನಸ್ಸು ನೂತನ ಆಗ್ತಿದೆ? ವೆನ್ ಯು ಬಿಲೀವ್ ವರ್ಡ್ ಆಫ್ ಗಾಡ್. ವಾಕ್ಯ ಕೇಳುವಾಗಲೇ. ಅದಕ್ಕೆ ನಿಮಗೆ ನಾನು ಇನ್ವಿಟೇಷನ್ ಕೊಡ್ತೇನೆ, ಎವ್ರಿ ವೆಡ್ನೆಸ್ಡೇ ಇನ್ವಿಟೇಷನ್ ಕೊಡ್ತೇನೆ, ಕಮ್ ಎವ್ರಿ ಫ್ರೈಡೇ ನಾನು ಇನ್ವಿಟೇಷನ್ ಕೊಡ್ತೇನೆ. ಹಾಗಾದ್ರೆ ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ನಮ್ಮ ಮನಸ್ಸು ಕೆಡ್ತು ಅಂದ್ರೆ ನಮ್ಮ ಲೈಫ್ ಕೆಟ್ಟಂಗೆ. ಅದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಧ್ಯಾನಿಸೋಣ. ನಾನು ಹೇಳ್ತೇನೆ, ಮನಸ್ಸಿನ ಬಗ್ಗೆ ಹೇಳಬೇಕಂದ್ರೆ 1 ವರ್ಷ ಕೂಡ ಪ್ರಸಂಗ ನಾನು ಮಾಡಬಹುದು, ಹೇಳಕ್ಕಾಗಲ್ಲ. ಇವಾಗ ಕೆಲವರಿ ನಮ್ಮ ರಾಂಗ್ ಡಿಸಿಷನ್ಸು, ನಮ್ಮ ತಪ್ಪಾದ ನಿರ್ಧಾರಗಳು ನಮ್ಮ ಜೀವಿತವನ್ನು ಹಾಳು ಮಾಡ್ತೈತೆ, ನಮ್ಮ ಬಿಸ್ನೆಸ್ ಅನ್ನು ಹಾಳು ಮಾಡ್ತೈತೆ, ನಮ್ಮ ಲೈಫನ್ನು ಹಾಳು ಮಾಡ್ತೈತೆ, ನಮ್ಮ ಕುಟುಂಬವನ್ನು ಹಾಳು ಮಾಡ್ತೈತೆ. ಎಷ್ಟೋ ಯೌವನಸ್ಥರ ಜೀವಿತ ಹಾಳಾಗ್ತದೆ. ಸೈತಾನ್ಗೆ ಹೆಂಗೆ ಟ್ರ್ಯಾಪ್ ಆಗ್ತೇವೆ ಅಂತ ಇವತ್ತು ನೀವು ತಿಳ್ಕೊಂತೀರ. ಹಲ್ಲೆಲೂಯಾ. ನೋಡ್ರಿ, ಉದಾಹರಣೆಗೆ ನಾವು ನೋಡ್ತೇವೆ, ಆದಾಮನ ಎಲ್ಲಿದ್ದ? ಏದೇನ್ ತೋಟದಲ್ಲಿದ್ದ. ಏನಾಯ್ತು? ಅವನು ದೇವರಿಗೆ ವಿರೋಧವಾಗಿ ಹೆಂಗೆ ತಪ್ಪು ಮಾಡ್ದ? ಅಲ್ಲಿ ಸೈತಾನ ಬಂದ. ಎಲ್ಲಿಗೆ? ಏದೇನ್ ತೋಟಕ್ಕೆ ಸೈತಾನ ಬಂದ. ಸೈತಾನಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮೈಂಡಲ್ಲಿ ಏನಿದೆ ಸೈತಾನ್ಗೆ ಸತ್ಯವಾಗಲೂ ಗೊತ್ತಿಲ್ಲ. ನಿಮಗೆ ಗೊತ್ತು ನಿಮ್ಮ ಬಾಡಿನಲ್ಲಿ ಏನು ಪ್ರಾಬ್ಲಮ್ ಇದೆ, ನಿಮ್ಮ ಬಿಸ್ನೆಸ್ ಏನು, ನಿಂಗೆ ಚೆನ್ನಾಗಿ ಗೊತ್ತು. ಬಟ್ ನಿಮ್ಮ ಬಾಯಿಂದ ಅದು ಆಚೆ ಬರುವಾಗಲೇ ಕರೆಕ್ಟಾಗಿ ಅವ್ನು ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ. ಅವನ ನಮ್ಮ ಮೈಂಡ್ ಮೇಲೆ ಕೆಲಸ ಮಾಡೋ ಸೈತಾನ ನಮ್ಮ ಮೈಂಡನ್ನು ಕ್ಯಾಚ್ ಮಾಡ್ತಾನೆ. ನಮ್ಮ ಮೈಂಡನ್ನು ಇಟ್ಕೊಂಡೆ ಅವನು ನಮ್ಮ ಜೀವಿತದಲ್ಲಿ ಆಟ ಆಡುವವನಾಗಿದೆ. ಅಲ್ಲಲ್ಲೂ ಏದೇನ್ ತೋಟದಲ್ಲಿ ಏನಾಯ್ತು ಗಮನಿಸಿ. ಏದೇನ್ ತೋಟಕ್ಕೆ ಯಾರು ಎಂಟ್ರಿ ಕೊಟ್ರು? ಸೈತಾನ ಎಂಟ್ರಿ ಕೊಟ್ಟ. ಏನು ಪ್ರಶ್ನೆ ಕೇಳ್ತಾನೆ ಆದಾಮ ಮತ್ತು ಹವ್ವಳ ಹತ್ರ? ಏನವ್ವ? ಏನಂದೆ? ಏನವ್ವ? ತೋಟದಲ್ಲಿರುವ ಹೇಳ್ರಿ ಏನವ್ವ? ಎಲ್ಲ ಹೇಳ್ರಿ ಏನವ್ವ? ಏನಮ್ಮ? ಏನವ್ವ? ಹೇಳ್ರಿ ಏನಮ್ಮ? ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು. ಹಂಗಂತ ದೇವ್ರು ಹೇಳಿದ್ರ? ಯಾವ ಮರದ ಹಣ್ಣು ತಿನ್ನಬಾರ್ದು ದೇವ್ರು ಹೇಳಿದ್ರ? ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಹೇಳ್ರಿ, ಏನ್ ತಿನ್ಬಹುದು? ಯಥೇಚ್ಛವಾಗಿ ತಿನ್ನಬಹುದು. ಆದ್ರೆ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರ್ದು ಅಂತ ದೇವ್ರು ಫಿಕ್ಸ್ ಮಾಡಿ ಹೋಗಿದ್ರು. ಬಟ್ ಈ ವಿಷಯ ಯಾರೊಳಗಿದೆ? ಯಾರ ಮೈಂಡಲ್ಲಿ ಇದೆ? ಯಾರ ಮನಸ್ಸಲ್ಲಿ ಇದೆ? ಯಾರ ಸೋಲಲ್ಲಿ ಇದೆ? ಆದಾಮನ ಸೋಲು, ಹವ್ವಳ ಸೋಲು ಇದೆ. ಬಟ್ ಸೈತಾನ ಹೆಂಗೆ ಮೈಂಡ್ ಮೇಲೆ ವರ್ಕ್ ಮಾಡ್ತಾನೆ ನೋಡ್ರಿ ಹೆಂಗ್ ವರ್ಕ್ ಮಾಡ್ತಾನೆ. ಅಲ್ಲಿ ಬರ್ತಾನೆ, ಅಲ್ಲಿ ಬಂದು ಏನ್ ಮಾಡ್ತಾನೆ? ಅವ್ರನ್ನ ಕೇಳ್ತಾನೆ, ಏನಮ್ಮ? ಏನವ್ವ? ಎಷ್ಟು ನೈಸ್ ಆಗಿ, ಕಮಾನ್ ಚೆಸ್, ಎಷ್ಟು ನೈಸ್ ಆಗಿ. ಇದು ನಿಮ್ಮೊಂದಿಗೆ ಕೂಡ ಅನೇಕ ಜನಗಳು ನೈಸ್ ಆಗಿ ಮಾತಾಡಬಹುದು, ನೈಸ್ ಆಗಿ ಬೆಣ್ಣೆ ಆಗ್ಬೋದು. ಒಂದು ಯೋಚನೆ ಮಾಡ್ರಿ, ನಿಮ್ಮ ಮೈಂಡ್ ಯಾವುದೇ ಕಾರಣಕ್ಕೂ ಆ ಕಡೆ ಜಾರದೇ ಇರೋ ತರ ನೋಡ್ಕೊಳ್ಬೇಕು. ನೀವು ಎಚ್ಚರಿಕೆ ಆಗಿರ್ಬೇಕು. ಯಾಕಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ 10 ಸಲ ಶೋಧಿಸ್ರಿ. ಒಂದು ಮನೆಗೆ ಹೋಗ್ಲಿ, ಒಂದು ಮನೆ ತಕೊಂಡ್ಲಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಜೊತೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾಕಂದ್ರೆ ನನ್ನ ಅನುಭವ ನಾನು ಹೇಳ್ತೇನೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತನ್ನ ನೀವು ನಂಬೇಡಿ, ಪೇಪರ್ಸ್ ನೋಡಿ, ಡಾಕ್ಯುಮೆಂಟ್ ಚೆಕ್ ಮಾಡಿ, ಲಾಯರ್ ಹತ್ರ ಹೋಗ್ರಿ. ಯಾವಾಗ ಇದೆಲ್ಲ ಬುದ್ಧಿ ಬರ್ತಿದೆ, ನಾವು ದೇವರ ವಾಕ್ಯದಲ್ಲಿ ಬೆಳೆಯುವಾಗ ದೇವರು ನಮಗೆಲ್ಲ ಆಲೋಚನೆಗಳನ್ನು ಕೊಡ್ತಾನೆ. ಸೈತಾನ ಕೂಡ ದೇವದೂತನ ವೇಷ ಹಾಕೊಂಡು ಬರ್ತಾನೆ. ಆದ್ರಿಂದ ಅಲ್ಲಿ ಅಮ್ಮ ಅಂದ ತಕ್ಷಣ ಆ ಅಮ್ಮ ಬಿದ್ದೋದ್ಲು. ಏನಂತೆ? ನಿಮ್ಮನ್ನು ಕೂಡ ಯಾರಾದರೂ ನಿಮ್ಮನ್ನ ಯಾರು ಕರಿದಿರೋ ಒಂದು ವರ್ಡಲ್ಲಿ ಕರೆಯುವಾಗ ನಿಮ್ಗೆ ಏನಂತಿದೆ? ಹಾಗೆ ಅಲ್ವಾ ತರ ಕರಗಿ, ಐಸ್ ತರ ಕರಗಿ ದಬಕ್ಕನ್ ಬೀಳ್ತೀರ. ಇವಾಗ ಒಬ್ರು ನೋಡಕ್ಕೆ ಚೆನ್ನಾಗಿರಲ್ಲ, ಯಾರೊಬ್ರು ನೋಡಿ, ಕಮಾನ್ ಬ್ಯೂಟಿ ಲೇಡಿ,
ಓ ನೀನು ತುಂಬ ಎಷ್ಟು ಚೆನ್ನಾಗಿದೆ ಅಮ್ಮ ಅನ್ನುವಾಗ ಈ ಅಮ್ಮ ಏನಾಗ್ತಾಳೆ, ಇದುವರೆಗೂ ನಾನು ಯಾರು ಹಿಂಗೆ ಕರೆದಿಲ್ಲ, ಈ ಅಮ್ಮ ಹಿಂಗೆ ಕರೆದಿಲ್ಲ ಅಂತ ಇನ್ನೊಂದ್ಸಲಿ ಹೇಳಲಿ ಅಂತ ಹೋಗ್ತೇವೆ. ಅಲ್ಲೇ ಗ್ರಾಚಾರ. ಇಲ್ಲಿ ಏನಂತ ಏನವ್ವ ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ನಿಜನಾ? ಅಲ್ಲಿ ಒಂದು ಮಾತಿದೆ, ಬಟ್ ಎಷ್ಟು ಮಾತಾಡಿದ್ರೂ ಗೊತ್ತಿಲ್ಲ. ನಾವು ಕೂಡ ಗಂಟೆ ಗಂಟೆ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಹಂಗಾಯ್ತಕ್ಕ, ಹಿಂಗಾಯ್ತಕ್ಕ, ಇದಾಯ್ತಕ್ಕ, ಅದಾಯ್ತಕ್ಕ, ಹಂಗಾಯ್ತು ಇದಾಯ್ತು. ಆಮೇಲೆ ಫೈನಲ್ ಅಲ್ಲಿಗೆ ಬರ್ತೀವಿ ಮ್ಯಾಟ್ರಿಗೆ ಬಂದು ಸರಿಯಾಗಿ ಅಲ್ಲಿ ಹಾಕ್ಬಿಟ್ಟು ಬೀಜನ ಅವನು ಹೋಗ್ಬಿಡ್ತಾನೆ. ನಾವು ತಲೆಯಲ್ಲಿ ಬೀಜ ಹುಳ ಬಿಟ್ಕೊಂಡು ಪ್ರೇಯರ್ ಮಾಡೋಕ್ಕೂ ಆಗಲ್ಲ, ಬೈಬಲ್ ಓದೋಕ್ಕೂ ಆಗಲ್ಲ, ಚರ್ಚಿಗೆ ಬರೋಕ್ಕೂ ಆಗಲ್ಲ, ಎಲ್ಲ ಹುಳ ಬಿಟ್ಕೊಂಡು ಹುಳದಲ್ಲೇ ಓಡಾಡ್ತಾ ಇರ್ತೀವಿ. ಅದಕ್ಕೆ ದೇವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಏನೇನೋ ಕೊಟ್ಬಿಟ್ಟಿದ್ರೆ ಅನೇಕರಿಗೆ, ಬಟ್ ನಿಮ್ಮ ಮೈಂಡನ್ನು ಮಾತ್ರ ಕೊಟ್ಬಿಡ್ರಿ. ನಿಮ್ಮ ಮೈಂಡನ್ನು ದೇವ್ರಿಗೆ ಮಾತ್ರ ಕೊಡ್ರಿ. ನಿಮ್ಮ ಮೈಂಡನ್ನು ದೇವ್ರ ವಚನಗಳಿಂದ ತುಂಬಿಸ್ಕೊಡ್ರಿ. ಆಗ ನಿಮ್ಮೆಲ್ಲ ಕಾರ್ಯನ ದೇವರು ಸಫಲ ಮಾಡುವ ದೇವನಾಗಿದೆ. ಆರ್ ಯು ದೇರ್? ಪಕ್ಕದಲ್ಲಿ ಕೇಳಿದ್ದೀರ, ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಏನಾಯ್ತಂತೆ, ಈ ಅಮ್ಮ ಏನಂದಂತೆ, ಆದರೆ ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲವಾದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ದೇವ್ರು ಮುಟ್ಬಾರ್ದು ಅಂತ ಹೇಳಿದ್ರ? ಇವಾಗ ನಾನು ಕೂಡ ಕೆಲವು ಬಾರಿ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ನಮ್ಮ ಬಾಸು ಸಾರಾಯಿ ಕುಡಿತಾ ಇದ್ರು. ಇದ್ದೀರಾ? ಇಲ್ಲ, ನನಗೆ ಹೇಳಿದ್ರು ನೀನು ಕುಡಿತೀಯಪ್ಪ ಅಂದರು. ಇಲ್ಲ, ನಾವು ಫ್ರೀಯಾಗಿ ಕೊಟ್ಟರು ಕುಡಿಯಲ್ಲ ಬಿಡಿ, ಬಟ್ ನಮ್ಮ ಸ್ಟೋರಿ ಅವ್ರಿಗೆ ಗೊತ್ತಿಲ್ಲ. ಸರಿ, ಅವ್ರಿಗೆ ಗೊತ್ತಿಲ್ಲ, ಒಳ್ಳೆಯವ್ರ ಥರನೇ ಇದ್ವಿ. ಆಯ್ತಂತ ಅವ್ರು ಹೇಳೋರು. ನಾನು ಸ್ವಲ್ಪ ಅಲ್ಲಿ ಒಂದೆರಡು ರಮ್ ಬಾಟ್ಲಿದೆಯಪ್ಪ ತಂದು ಒಣಗಿಬಿಡು ಅಂತ. ನಾನು ಬಂದು, ಇಲ್ಲ ನಾನು ತುಂಬ ಪರಿಶುದ್ಧ, ನಾನು ಮುಟ್ಟಕ್ಕಾಗೋದಿಲ್ಲ ಅನ್ನಕ್ಕಾಗ್ತಿದ್ದ? ಆಗ್ತಿದಾ? ನಾನು ಕುಡಿಯೋದೆಲ್ಲ ನಾನು ಏನು ಮಾಡಿ ಮುಟ್ಬೇಕು ಇವಾಗ? ನಾನು ಮುಟ್ಟಿಲ್ಲ ಅಂದರೆ ಕೆಲಸ ಹೋಗ್ತೀನಿ. ಅವ್ರು ಹೇಳ್ತಾರೆ, ನೀ ಕುಡಿಬೇಡಪ್ಪ, ತಂದಿಕ್ ಬಿಡಪ್ಪ. ಎಷ್ಟೋ ಸಲ ತುಂಬ ಬೇಜಾರಾಗಿ ತಗೊಂಡೋಗಿದ್ದು ಕೈನಲ್ಲಿ. ಯಾಕೆ ಗೊತ್ತಾ? ಏನು ಮಾಡೋಕ್ಕಾಗ್ತಿದೆ? ಕೆಲಸ ಮಾಡಬೇಕು ಓನರ್. ಮುಟ್ಟೋದ್ರೆಲ್ಲ ತಪ್ಪಿಲ್ಲ, ಬಟ್ ಅದನ್ನು ಬಾಟ್ಲು ಓಪನ್ ಮಾಡಿ ಅದು ಒಳಗೆ ಹಾಕೊಂಡು ಹೋಗಿ ತುಂಬ ಡೇಂಜರ್. ಹಲ್ಲೆಲೂಯಾ. ಅದರಿಂದ ಮುಟ್ಟಲು ಬೇಡ, ಮುಟ್ಕೊಂಡು ಹೋಗಿ ಅದರಲ್ಲೇನಿಲ್ಲ, ಬಟ್ ಅದನ್ನು ತಿನ್ಬೇಡ ಅಂತ ದೇವರು ಹೇಳುದು. ಆಮೆನ್. ಆಮೇಲೆ ಏನಂತ, ಮುಟ್ಟಲು ಕೂಡದು, ತಿಂದರೆ ಸಾಯುವ್ರಿ ಎಂದೇ ದೇವರು ಹೇಳಿದ್ದಾನೆ ಅಂದರು. ನೋಡ್ರಿ, ಆಗ ಏನಾಯ್ತು? ಅವ್ರೇನ್ ಮಾಡಿದ್ರು? ಅವ್ನು ಯಾಮಾರಿಸ್ತಾ ಅವ್ರನ್ನ, ಎಲ್ಲಿ ಕೆಡಿಸ್ತಾ ಅವ್ರನ್ನ? ಮೈಂಡಲ್ಲಿ ಏನ್ ಮಾಡ್ದ? ಈ ಹಣ್ಣು ತಿಂದ ತಕ್ಷಣ ನೀವೇನಾಗೋಗ್ತೀರಾ? ದೇವ್ರಾಗೋಗ್ತೀರಾ. ಈಗ ಈ ಹುಳ ಬಿಟ್ಟು ಹೊಟ್ಟೋಗ್ಬಿಟ್ಟ. ಈ ಅಮ್ಮನ ರಾತ್ರಿ ಆಗಲಿ ಏನಂತೆ, ನಾವು ದೇವ್ರಾಗ್ತೀವಿ. ಆ ಮರ ನೋಡಿದಾಗೆಲ್ಲ ಮೈಂಡ್ ಏನ್ ಕೆಲಸ ಮಾಡ್ತಿದ್ದೆ? ಈಗ ಕಮಾನ್ ಚರ್ಚ್, ಮೈಂಡ್ ಏನಾಯ್ತು? ಆ ಮನಸ್ಸಲ್ಲಿ ಏನ್ ಬಂದು ಕುತ್ಕೊಂಡ್ಬಿಡ್ತು? ದೇವರಾಡಿದಲ್ಲ, ಯಥೇಚ್ಛವಾಗಿ ತಿನ್ರಿ, ಚಂದ ಜಾಲಿಯಾಗಿರಿ, ಎಂಜಾಯ್ ಮಾಡ್ರಿ ಅಂತ. ದೇವ್ರಗಳ ತರನೇ ಅವ್ರು ಇದ್ದಾರೆ ಆಲ್ರೆಡಿ. ಬಟ್ ಸೈತನ್ ಬಿಟ್ಟ ಹುಳ ತುಂಬಾ ದೊಡ್ಡದಾಯ್ತು. ಅವ್ರ ಮರ ನೋಡ್ದಾಗಿಲ್ಲ. ಅದು ಎಷ್ಟೇನ ಪ್ರೊಸೆಸಿಂಗ್ ಗೊತ್ತಿಲ್ಲ, ಬಟ್ ಬೈಬಲ್ ಬೇಗ ಹೇಳ್ಬಿಡಿದೆ. ಮರ ನೋಡ್ದಾಗಿಲ್ಲ. ಆ ಮರ ಏನ್ ಹೇಳ್ತದೆ? ನೀನ್ ದೇವ್ರ ತರ ಆಗೋಗ್ತೀರಾ. ಅದು ಕರಿತಾ ಇತ್ತು, ಬಾ ತಿನ್ನು, ದೇವ್ರ ತರ ಆಗೋಗ್ತೀಯ, ಬಾ ತಿನ್ನು. ಇದು ಮನಸ್ಸಲ್ಲಿ ಇತ್ತು. ಅದು ನೋಡ್ದಾಗೆಲ್ಲ ಅದೇ ಬರ್ತಾ ಇತ್ತು. ಹಲ್ಲೆಲೂಯಾ. ಇದ್ದೀರಾ? ಮೈಂಡ್ ಹೆಂಗೆ ಕೆಲಸ ಮಾಡ್ತೀನಿ ಹೇಳ್ತಾ ಇದ್ದೆ. ಕೊನೆಗೆ ಏನಾಯ್ತು? ಹೋಗ್ಬಿಟ್ಲು, ಒಂದಿನ ಕಿತ್ತೇ ಬಿಟ್ಲು, ಗಬಕ್ಕ ತಿಂದೇ ಬಿಟ್ಲು. ತಿಂದಾಯ್ತು. ಈಗ ಏನ್ ಮಾಡೋದು? ನಾನು ಮಾತ್ರ ದೇವರಾಗಿರೋದು ಬೇಡ, ನಾನು ಗಂಡನ ದೇವರಾಗ್ಲಿ ಅಂತ ಕರೆದು ಗಂಡನ ದೇವ್ರು ಮಾಡ್ಬಿಟ್ಲು. ದೇವರಾದ್ರ ಅವರು ದೇವ್ಗಳಾಗೋದ್ರು. ತಿಂದ್ರ? ಇಬ್ರು ದೇವರಾಗಿದ್ರು ಮೊದಲು. ಇವಾಗ ಏನಾಗೋದ್ರು? ಇವಾಗಲೂ ನಮ್ಮ ಫ್ಯಾಮಿಲಿಗಳಲ್ಲಿ ನೀವು ದೇವ್ರ ತರ ಇರ್ತೀರಾ, ಆಲ್ರೆಡಿ ದೇವ್ರುಗಳಾಗಿರ್ತೀರಾ. ಈ ಹೊರಗಡೆಯಿಂದ ಬಂದು ಬಿಡೋ ಒಳಕ್ಕೆ ಏನಾಗ್ತೀರಾ? ಅಲ್ಲೇನೋ ಟ್ರೈ ಮಾಡಕ್ ಹೋಗಿ ದೇವ್ಗಳಾಗಿ ಹೋಗ್ತೀರಾ. ಆಮೇಲೆ ದೇವ್ರು ಏನ್ ಮಾಡಿದ ನಮಗೆ? ಯಾಕೆ ಪ್ರೇಯರ್ ಮಾಡ್ಬೇಕು? ಇದೆಲ್ಲ ಬಂದ್ಬಿಡ್ತು, ಇದೆಲ್ಲ ಬರ್ತಿದೆ. ಇದೆಲ್ಲ ಬರ್ಬೇಕಂದ್ರೆ ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ. ನಿಮ್ಮ ಪರಿಸ್ಥಿತಿಗಳ ಮೇಲೆ ಅವ್ನು ನಿಮ್ಮ ಮೇಲೆ ಪ್ರಯೋಗ ಮಾಡೋನಾಗಿದೆ. ಏನಾಯ್ತು? ಅದ್ರ ಪ್ರತಿಫಲ ಏನಾಯ್ತು? ಅದ್ರ ಪ್ರತಿಫಲವನ್ನು ಪೌಲ ರೋಮ್ನಲ್ಲಿ ಬರೆದ ಪತ್ರಿಕೆಯಲ್ಲಿ ಬರೀತಾನೆ. ಅದರ ಪ್ರತಿಫಲ ಅವರು ದೇವರಿಂದ ಆತ್ಮೀಕವಾಗಿ ಸ್ಪಿರಿಟ್ ಅಲ್ಲಿ ಕಟ್ ಆಗೋದು. ಅವ್ರ ಸ್ಪಿರಿಟ್ ಅಲ್ಲಿ ದೇವರ ಕನೆಕ್ಷನ್ ಏನಾಯ್ತು? ಅವ್ರ ಆತ್ಮದಲ್ಲಿ ದೇವರ ಕನೆಕ್ಷನ್ ಏನಾಯ್ತು? ಕಟ್ಟಾಯ್ತು. ಅಷ್ಟು ಮಾತ್ರವಲ್ಲ, ಅವ್ರ ಮನಸ್ಸು ಕೆಟ್ಟೋಯ್ತು. ಮನಸ್ಸೆಲ್ಲ ಏನ್ ತುಂಬಿಕೊಂಡಿದೆ? ಎಲ್ಲ ಸೈತಾನ ಕಾರ್ಯಗಳು ತುಂಬಿಕೊಂಡಿದೆ. ಸೈತಾನ ಕಾರ್ಯ ಮನಸ್ಸಲ್ಲಿ ತುಂಬಿದ ತಕ್ಷಣ ಅವ್ರ ದೇಹದಲ್ಲಿ ಮಾಡುವುದೆಲ್ಲವೂ ಹೊಲಸಾಗಿತ್ತು. ಪೌಲನ್ ಏನ್ ಹೇಳ್ತಾನೆ? ರೋಮನಿಗೆ ಬರೆದ ಪತ್ರಿಕೆ ತಗೊಂಡು 1ನೇ ಅಧ್ಯಾಯ 20ನೇ ವಚನ, ಅದರ ರಿಸಲ್ಟ್ ಅನ್ನು ನಾವು ನೋಡ್ತೇವೆ. ಆದಾಮ ರಿಸಲ್ಟ್ ಅನ್ನ ಪೌಲ ಬರೀತಾನೆ. ಇದರ ಪ್ರತಿಫಲ ಏನಾಯ್ತಂತೆ? ಆ ಮನಸ್ಸು ಕೆಟ್ಟೋದ ಮೇಲೆ ಅವರ ಕಟ್ಟಾಯಿತು. ಅವರ ಆತ್ಮ ದೇವರಿಂದ ದೂರ ಆಯಿತು. ದೇವರೊಟ್ಟಿಗೆ ಅವ್ರ ಕನೆಕ್ಷನ್ ಕಟ್ಟಾದ್ಮೇಲೆ ಅವ್ರ ಲೈಫ್ ಏನಾಯ್ತಂತೆ? ಓದೋಣ. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು,
ದೇವತ್ವವು ಜಗತ್ ಉತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಆಮೇಲೆ ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ, ಏನಂದ್ರೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಗಣಪಡಿಸಲಿಲ್ಲ. ಆಮೇಲೆ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಆಮೇಲೆ ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ಆಮೇಲೆ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಏನಾಯ್ತು ಅವ್ರ ಮನಸ್ಸು? ಯಾವಾಗ ಅವ್ರ ಆತ್ಮಿಕವಾಗಿ ದೇವರಿಂದ ಅವ್ರ ಜೀವಿತ ದೇವರಿಂದ ಅವ್ರು ಬೇರ್ಪಟ್ರು, ಮನಸ್ಸು ಕತ್ತಲಾಗೋಯ್ತು. ಮನಸ್ಸು ಕತ್ತಲಾಗಿದ್ದೇನೆ. ಏನ್ ತುಂಬಿಕೊಂಡಿದೆ? ಕತ್ತಲಲ್ಲಿ ಸೈತಾನ ಕಾರ್ಯಗಳ ತುಂಬಿಕೊಂಡಿದೆ. ಏನಾಗ್ತಿದೆ? ಮುಂದಕ್ಕೆ ಹೋದಿ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಇವತ್ತು ನೋಡಿ, ಅಮೆರಿಕದಲ್ಲೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ. ನಮಗೆ ಬೆಂಗಳೂರು ಜ್ಞಾನಿಗಳಿಲ್ವಾ? ಏನೇನು ಕಂಡುಹಿಡಿದಿದ್ದಾರೆ. ಆದ್ರೆ ಅವ್ರ ಆರಾಧನೆ ಮಾಡೋದು ಯಾವ್ದೋ ಕಲ್ಲನ್ನ, ಯಾವ್ದೋ ಮಣ್ಣನ್ನ. ಯಾಕೆ ಅದು ಗೊತ್ತಿಲ್ವಾ? ಅಲ್ಲಿ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ನೀವು ಭಾಗ್ಯವಂತರು, ರಕ್ಷಣೆ ಹೊಂದಿಕೊಂಡ್ಬಿಟ್ಟಿದ್ದೀರಾ. ಎಸ್, ಅವ್ರು ಹೇಳ್ತಾರೆ, ಅವ್ರು ದೊಡ್ಡ ಸೈಂಟಿಸ್ಟ್ ಆಗಿರ್ತಾರೆ, ದೊಡ್ಡ ವಿಜ್ಞಾನಿಗಳಾಗಿರ್ತಾರೆ. ನಾನು ಹೇಳ್ತೇನೆ, ನಾನು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವರುಗಳೆಲ್ಲ ಅವರಿಗೆ ಅರಿಯದ ಹಾಗೆ ಯಾವ್ದು ಕಲ್ಲಿನ ಮಣ್ಣಿನ ಮುಂದೆ ದೈವವೇ ನಿಂತ್ಕೊಂಡಿರ್ತಾರೆ. ಅದಕ್ಕಿಂತ ದೇವರು ಹೇಳ್ತಾರೆ, ತಾವು ಜ್ಞಾನಿಗಳೆಂದು ಏನಾಗಿದ್ರು ಅವರು? ದೇವರ ದೃಷ್ಟಿಯಲ್ಲಿ ಹುಚ್ಚರಾದರು. ಆಮೇಲೆ ಲಯವಿಲ್ಲದ ದೇವರ ಇದು ಪ್ರತಿಫಲ. ದೇವರಿಂದ ನಾವು ನಮ್ಮ ಸಂಬಂಧ ಕಟ್ಟಾದಾಗ ಇವೆಲ್ಲ ನಡೀತಿದೆ, ಇದೆಲ್ಲ ನಡೆಯಕ್ಕೆ ಶುರುವಾಗ್ತಿದೆ. ಆಮೇಲೆ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಏನ್ ಮಾಡ್ಕೊಂಡ್ರಂತೆ? ಮನುಷ್ಯನ ತರನೇ ದೇವರು, ಪಶು, ಹಸು ತರ, ಎಮ್ಮೆ ತರ, ಹಾವು ತರ, ಪಕ್ಷಿ ತರ ಎಲ್ಲ ಮಾಡ್ಕೊಂಡ್ರು. ಅವರೇ ದೇವರಿಗೆ ಸೃಷ್ಟಿಕರ್ತರು. ಅವ್ರ ಮನುಷ್ಯರು. ಯಾವಾಗ ಅವ್ರ ಮನಸ್ಸು ಡಿಸ್ಟರ್ಬ್ ಆಯ್ತೋ ಅವರು ದೇವರುಗಳಾಗಿ ಮಾರ್ಪಟ್ಬಿಟ್ರು. ಹಂಗೆ ಇಲ್ಲಿ ಬೈಬಲ್ ಹೇಳ್ತಿದೆ, ಏನ್ ಮಾಡ್ಕೊಂಡ್ರಂತೆ ಅವರು? ಪ್ರಾಣಿ, ಪಕ್ಷಿ, ಯಾಕಂದ್ರೆ ನಾನು ಹೇಳ್ತೀನಲ್ಲ, ಯಾವಾಗ ಅವ್ರ ಮನಸ್ಸು ಕತ್ತಲಾಯ್ತೋ ಅವರಿಷ್ಟಕ್ಕೆ ಅವ್ರು ನಡೆಯೋದಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಏನಂತೆ? ಆದ ಕಾರಣ ಅವರ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ. ತಮ್ಮ ದೇಹಗಳನ್ನ ಮಾನಹೀನ ಅಂದ್ರೆ ಏನರ್ಥ? ಗಂಡಸು ಮದುವೆ ಆದಂತೆ. ಒಬ್ಬನು ಮದುವೆ ಆಗಿದ್ರು ಕೂಡ ಇನ್ನೊಬ್ಬರ ಜೊತೆ ವ್ಯಭಿಚಾರ ಮಾಡಕ್ ಹೋದಂತೆ. ಮದುವೆ ಆಗಿದ್ರೆ 4 ಜನ ಹೆಂಡತಿರು, 4 ಜನ ಗಂಡಂದಿರು. ಇವೆಲ್ಲವೂ ಕೂಡ ಯಾವಾಗ ಈ ಮನಸ್ಸು ಕತ್ತಲಾಗ್ತದೋ, ಯಾವತ್ತು ಈ ಮನಸ್ಸು ಕರೆಕ್ಟ್ ಆಗಿರ್ತದೋ, ಇವತ್ತು ಅನೇಕರ ವಿಶ್ವಾಸಿಗಳು ರಕ್ಷಣೆ ಹೊಂದಿಕೊಂಡಿರ್ತಾರೆ. ಅವರ ಮನಸ್ಸನ್ನು ನವೀಕರಿಸಲ್ಪಡದಿರುವ ಕಾರಣ ಅವರು ಹಾಗೆ ನಡ್ಕೊಳ್ತಾ ಇರ್ತಾರೆ. ನಾನು ಹೇಳ್ತೇನೆ, ಯಾವಾಗ ಅವರು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳ್ತಾರೋ, ಅವರ ಮನಸ್ಸಲ್ಲಿ ದೇವರ ವಾಕ್ಯವನ್ನು ತುಂಬಿಕೊಳ್ತಾರೋ, ನಾನು ಹೇಳ್ತೇನೆ, ಈ ಎಲ್ಲಾ ಪಾಪಗಳಿಂದ ಬರೀ ವಿಗ್ರಹ ಆರಾಧನೆ ಅಂತ ಹೇಳಿದ್ರೆ ಯಾವ್ದೋ ಕಲ್ಲು ಮಣ್ಣು ಎಂಬುದಾಗಿ ನೀವು ನೆನ್ಸ್ಕೊಂಬೇಡ್ರಿ. ಇವತ್ತು ಕೆಲವರಿಗೆ ಟಿವಿನೇ ವಿಗ್ರಹ, ಸೀರಿಯಲೇ ವಿಗ್ರಹ, ಕೆಲವರಿಗೆ ಸಿನಿಮಾನೇ, ಕೆಲವರಿಗೆ ನೋಡ್ರಿ. ಇವತ್ತು ಯೋಚನೆ ಮಾಡ್ರಿ, ನೀವು ಯಾವ್ದು ವಿಗ್ರಹ? ಚಿನ್ನ ಅಂದ್ರೆ ಇಷ್ಟ, ಅದು ಒಂದು ದೊಡ್ಡ ವಿಗ್ರಹನೇ. ಬೆಳ್ಳಿ ಅಂದ್ರೆ ಇಷ್ಟ, ವಿಗ್ರಹನೇ. ಕೆಲವರಿಗೆ ಊಟ ಅಂದ್ರೆ ಇಷ್ಟ, ಇಂಥ ಊಟ ತಿನ್ನಲ್ಲ, ಅದು ವಿಗ್ರಹನೇ. ಇವೆಲ್ಲವೂ ಕೂಡ ವಿಗ್ರಹವೇ. ನೀವು ಕಲ್ಲು ಮಣ್ಣು ಮಾತ್ರವಲ್ಲ, ನೀವು ಯಾವ್ದನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತಾರೋ ಅವೆಲ್ಲವೂ ಐಡಲ್ ಓನ್ಲಿ. ನಾಟ್ ಓನ್ಲಿ ಕಲ್ಲು ಮಣ್ಣು ಮಾತ್ರವಲ್ಲ, ನೀವು ಯಾವ್ದ್ರಲ್ಲಿ ನಾನಿವತ್ತು ಚರ್ಚಿಗೆ ಬರಲ್ಲ, ನಾನು ಅಲ್ಲಿ ಹೋಗ್ಬೇಕು, ಅದು ವಿಗ್ರಹನೇ. ನಾನು ಇವತ್ತು ಪ್ರಾರ್ಥನೆ ಮಾಡಕ್ಕಾಗಲ್ಲ, ಅಲ್ಲಿ ಹೋಗ್ಬೇಕು, ಅದು ವಿಗ್ರಹನೇ. ನಾಟ್ ಓನ್ಲಿ ಕಲ್ಲಲ್ಲಿ ಮಣ್ಣಲ್ಲಿ ಮಾಡಿದಲ್ಲ ರೀ. ನಾವು ಯಾವ್ದನ್ನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇವೋ ಅದು ವಿಗ್ರಹನೇ. ನಾನು ಹೇಳ್ತೀನಿ, ಮುಂಜಾನೆ ವೇಳೆಯಲ್ಲಿ ಕೂಡ ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನೇ ಮಾಡುವ ದೇವನಾಗಿದ್ದಾನೆ. ಎಷ್ಟು ಜನ ಇದ್ದೀರಾ? ಯಾವಾಗ ಮೈಂಡ್ ಕರೆಕ್ಟ್ ಆಯ್ತೋ ಅವನೆಲ್ಲ ಸಂಗತಿಗಳಲ್ಲಿ ಅವನು ದೇವರಿಂದ ದೂರ ಆಗ್ತದೆ. ಅವನೇ ದೇವರು ಮಾಡ್ಕೊಂಡ, ಅವನೇ ಎಲ್ಲವನ್ನು ಮಾಡ್ಕೊಂಡು ತಿರುಗಾಡ್ದ. ಆಮೇಲೆ ಏನಂತ? ಆಮೇಲೆ ಓದಿ, ಮುಂದಕ್ಕೆ ಓದಿ, ನೀವು ಓದಿ. ತಮ್ಮ ದೇಹಗಳ ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರ ಹೊಲಸಾದ ನಡತೆಗೆ ಒಪ್ಪಿಸ್ಬಿಟ್ರಂತ. ಹೆಂಗನ ಮಾಡ್ಕೊ ಹೋಗ್ರಪ್ಪ ನೀವು ಅಂತ ಬಿಟ್ಬಿಟ್ರಂತ. ಹೆಂಗನ ಮಾಡ್ಕೊಳ್ರಿ, ನನ್ನಿಂದ ದೂರ ಹೋದ್ರಲ್ಲ. ಯಾವತ್ತು ನಾವು ದೇವರಿಂದ ದೂರ ಹೋಗ್ತೇವೋ, ಪ್ರೇರೆ ಎಲ್ಲಿಂದ ದೂರ ಹೋಗ್ರಿ. ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ರಿ, ಈ ಮನೆ ಮಾರಿ ಇನ್ನೊಂದು ಮನೆ ತಗೊಳ್ರಿ. ಬಟ್ ದೇವರಿಂದ ಯಾವುದೇ ಕಾರಣಕ್ಕೆ ನಾವು ಹೋಗಬಾರ್ದು. ನಾವು ಹೇಳ್ಬೋದು, ನಾವು ದೇವರಿಂದ ಹೋಗಿಲ್ಲ ಬ್ರದರ್, ಚರ್ಚ್ ಮಾತ್ರ ಚೇಂಜ್ ಮಾಡಿದ್ದೇವೆ. ಹಂಗಲ್ಲ. ಏನ್ ಕಾರಣ? ವೈ? ವಾಟ್ ಹ್ಯಾಪನ್? ಯುವರ್ ಮೈಂಡ್ ಈಸ್ ನಾಟ್ ಗುಡ್. ನಿನ್ ಮನಸ್ಸು ಕರೆಕ್ಟ್ ಆಗಿದ್ರೆ ನಿನ್ ಕಣ್ಣು ಎಲ್ಲ ಚೆನ್ನಾಗಿ ಕಾಣಿಸಿದೆ,
ನಿನ್ನ ಮೈಂಡ್ ಕರೆಕ್ಟ್ ಆಗಿರೋದ್ರಿಂದನೇ ಎಲ್ಲವೂ ಕರೆಕ್ಟ್. ನೋಡಿ, ಒಂದ್ಸಲಿ ವೈರಸ್ ಬಂದ್ಬಿಟ್ರೆ ಕಂಪ್ಯೂಟರ್ಗೆ ಏನಾಗ್ತಿದೆ, ಇರೋ ಒಳ್ಳೊಳ್ಳೆ ಫೈಲ್ಸ್ ಎಲ್ಲ ನಿನ್ನ ಮೈಂಡ್ ಕೂಡ ಒಂದು ಹಾರ್ಡ್ ಡಿಸ್ಕ್ ತರನೇ. ಅಲ್ಲಿ ಏನಾದ್ರೂ ಸ್ವಲ್ಪ ವೈರಸ್ ಬಂದ್ಬಿಡ್ತಂದ್ರೆ ಅದಕ್ಕೆ ಇದು ಆಂಟಿವೈರಸ್ ಇದನ್ನ ಹಾಕೊಬೇಕು. ಯಾವ್ದನ್ನ? ಬೈಬಲ್ ಆಂಟಿವೈರಸ್. ಇದನ್ನ ಹಾಕೊಂಡ್ರೆ ಯಾವ ವೈರಸ್ ಬರೋದಿಲ್ಲ. ಇಲ್ಲಾಂದ್ರೆ ಎಲ್ಲ ವೈರಸ್ ನುಗ್ಗಿ ನಿಮ್ಮ ಜೀವಿತನ ಹಾಳು ಮಾಡಿ ಒಡಿ 90 ಒಡಿ ಪಲ್ಟಿ ಒಡಿ ಅದು ಮಾಡಿ. ಯಾಕಂದ್ರೆ ಮೈಂಡ್ ಕರಪ್ಷನ್ ಆಗಿರೋದ್ರಿಂದಾನೇ ಅನೇಕ ಸಂಗತಿಗಳು ನಮ್ಮ ಮೈಂಡ್ ಅನ್ನ ಸೈತನ ಬೇಟೆ ಆಡೋದು. ನಿಮ್ಮ ಮೈಂಡ್ ಬೇಟೆ ಆಡ್ಬಿಟ್ಟು ಅವ್ನು ಮೊದಲು ನಿಮ್ಮನ್ನ ಬೇರೆ ಮಾಡೋದು ದೇವರಿಂದ ನಿಮ್ಮನ್ನು ದೂರ ಮಾಡ್ತಾನೆ. ಅವ್ನು ಚೆನ್ನಾಗಿ ಗೊತ್ತು ಇವ್ರು ದೇವರಿಂದ ದೂರ ಬಂದ್ಬಿಟ್ರ ಅಂದ್ರೆ ಇನ್ನು ನನ್ನ ಕಂಟ್ರೋಲ್, ನಾನು ಹೆಂಗ್ ಬೇಕೋ ಗೊಂಬೆನ ಆಡ್ಸ್ಕೊಂಡು ಹೋಗ್ತೀನಿ. ಆವಾಗ ನೀವು ಹೇಳ್ತೀರಾ ರಕ್ಷಣೆ ಹೊಂದಿದ್ದಾರೆ ಜನ, ಬಟ್ ಮೈಂಡ್ ರಿನ್ಯೂ ಆಗಿಲ್ಲ. ಮೈಂಡ್ ಇಲ್ಲ, ಇನ್ನು ದೇವ್ರು ಯಾರಂತ ಗೊತ್ತಿಲ್ಲ. ಅದೇ ವ್ಯಭಿಚಾರದಲ್ಲಿ ಇದ್ದಾರೆ, ಅದೇ ಪಾಪ. ವಾಯ್? ಮೈಂಡ್ ಸರಿ ಇಲ್ಲ. ಎಷ್ಟು ಜನ ಇದ್ದೀರಾ? ಆಮೇಲೆ ಏನಂತೆ, ಓದಿ ಮುಂದಕ್ಕೆ ಓದಿ. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದುದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಕೆಲವು ಬಾರಿ ಕೆಲವರಿಗೆಲ್ಲ ನೀವು ಹೇಳ್ತೀವಿ, ಹೇಳುವಾಗ ಅವರೆಲ್ಲ ಮಾಡ್ತಾ ಇಲ್ವಾ, ನಾವು ಮಾಡಿದ್ರೆ ಏನು? ಇವಾಗ ನೋಡಿ, ಹಸುಗಳೆಲ್ಲ ಗುಂಪಾಗಿ ಹೋಗ್ತಾ ಇರ್ತವೆ. ಎಷ್ಟು ನೋಡಿದ ಹಸುಗಳನ್ನ, ಒಂದು ಹಸು ಏನಾದ್ರು ಡೈವರ್ಟ್ ಆಯ್ತು ಅಂದ್ರೆ ಎಲ್ಲ ಹಸುಗಳು ಏನ್ ಮಾಡ್ತೇವೆ? ಹಂಗೆ ನಾವೇನ್ ಪ್ರಾಣಿಗಳ? ಅವ್ರು ಮಾಡ್ತಾರೆ ಹಂಗೆ. ಅವರು ಚರ್ಚ್ಗೆ ಹೋಗ್ತಾರಲ್ವಾ, ಅವರೆಲ್ಲ ಮಾಡ್ತಾ ಇಲ್ವಾ? ಅವರು ಚರ್ಚ್ಗೆ ಹೋಗಕ್ಕೆ ಬೇಡ, ಅವ್ರಿಗೆ ಮೈಂಡ್ ಇನ್ನೂ ರಿನ್ಯೂ ಆಗಿಲ್ಲ. ನಿನ್ ಮೈಂಡ್ ರಿನ್ಯೂ ಆಗಿಲ್ವಾ? ರಿನ್ಯೂ ಆಗ್ಬೇಕಂತಾನೆ ಪ್ರಸಂಗ. ಅವ್ರು ಯಾರೋ ಮಾಡ್ತಾರೆ, ಮಾಡ್ಕೊಂಡು ಹೋಗಲಿ, ಬಟ್ ನಿನಗೂ ಅದಕ್ಕೆ ಸಮಯ. ಅದಕ್ಕೆ ಇಹಲೋಕದ ನಡವಳಿಕೆಯನ್ನು ನೀನು ಅನುಸರಿಸಬಾರ್ದು. ಅವ್ನು ಬರೇ ಕಾಲಲ್ಲಿ ನಡ್ಕೊಂಡು ಹೋಗ್ತಾನೆ, ನೀನೇನು ಬರೇ ಕಾಲಲ್ಲಿ ನಡ್ಕೊಂಡು ಹೋಗ್ತೀಯಾ? ಅವ್ನ ಮೈ ಮೇಲೆ ಬಟ್ಟೆ ಅಂದ್ರೆ ದೇವಸ್ಥಾನ ಗೊತ್ತ, ನೀನೇನಕ್ಕೆ ಅದು ಮಾಡ್ತೀಯಾ? ಅವ್ನು ಉಪವಾಸ ಮಾಡ್ತಾರೆ, ನೀನೇನಕ್ಕೆ ಮಾಡ್ತೀಯಾ? ಅದು ಇಹಲೋಕದ ನಡವಳಿಕೆ. ದೇವರು ನಿನ್ನ ಮನಸ್ಸು ಕರೆಕ್ಟ್ ಆಗ್ಬಿಟ್ರೆ ಎಲ್ಲ ಕರೆಕ್ಟ್. ಅಲ್ಲಲ್ಲ, ನಿನ್ನ ಮನಸ್ಸು ಸರೋಗ್ಬಿಟ್ರೆ ನೀನ್ ದೇವರೊಂದಿಗೆ ನಡೆಯಕ್ಕೆ ಶುರು ಆಗುತ್ತೆ. ಹಸುಗಳು ನಾವೆಲ್ಲ ಪ್ರಾಣಿಗಳಲ್ಲ. ಒಂದು ಪ್ರಾಣಿ ಒಂದು ಹೋದ್ರೆ ಅದರಿಂದನೇ ಹೋಗ್ತವೆ. ಇವತ್ತು ಮನುಷ್ಯನ ಹಂಗೆ, ಒಬ್ಬನ ಕರೆಕ್ಟು, ಅವನಿಂದನೇ ಹೇಳ್ತಾರೆ ಅವನದು, ನಾನು 100 ರೂಪಾಯಿ ಕೊಟ್ಬಿಟ್ಟೆ, ನೀನು ಹೋಗ, ನೀನು 50 ಕೊಡು, ಎಲ್ಲ ಹೋಗ್ತಿದ್ದೆ. ಇವನು ಮಾಡೋದಿದ್ರೆ ಅವನು ಕಳಿಸ್ತಾನೆ. ನನಗೆ 500 ರೂಪಾಯಿ ಕೊಟ್ರು, ನಿನ್ಗೆ ಎಷ್ಟು ಕೊಟ್ರು? ಏನಕ್ಕೆ? ಓಟ್ ಹಾಕೋದಕ್ಕೆ. ಎಲ್ಲ ಲೈನಾಗಿ ಹೋಗ್ತಾರೆ. ಏನು ಕೊಟ್ರು? ಮೂಗ್ನೊತ್ತು ಕೊಟ್ರು. ಏನು ಕೊಟ್ರು? ಸೀರೆ ಕೊಟ್ರು. ಒಬ್ರು ಬರಲಿ ಈ ಕಡೆ, ಇಲ್ಲ ನಾನು ತಗೊಳಲ್ಲ ಅಂತ ನಿಮ್ಮಿಂದ 1000 ಜನ ಬರೋಕ್ಕೆ ಶುರು ಮಾಡಿದೆ. ನಮ್ಮ ಮೈಂಡ್ ಸರಿ ಇಲ್ಲ. ನಾವು ಆಳುವವರು, ವಿ ಆರ್ ಕಿಂಗ್ಸ್. ನಾವು ಸೈತನ ಕೈ ಕೆಳಗಡೆ ಯಾರ್ದನ್ನ ಭಿಕ್ಷೆ ಬೇಡವರೆಲ್ಲ, ನಾವು ಕೊಡುವವರು. ಸಾಲ ಕೊಡ್ತೇವೆ, ಸಾಲ ತಗೊಳ್ಳಲ್ಲ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿರೋದು. ನಮ್ಮ ಮೈಂಡ್ ಕರೆಕ್ಟ್ ಆಗ್ಬಿಟ್ರೆ ನಾವು ಆಳುವವರಾಗಿ ಮಾರ್ಪಡ್ತೇವೆ. ಅದಕ್ಕೆ ನಮ್ಮ ಮೈಂಡ್ ಸೈತನ ಟ್ಯಾಕಲ್ ಮಾಡ್ತಾನೆ, ನಮ್ಮ ಮೈಂಡ್ ಅಟ್ಯಾಕ್ ಮಾಡ್ತಾನೆ. ಉದಾಹರಣೆಗೆ ನೋಡ್ರಿ, ನಾವು ದೇವ್ರು ಏನ್ ಹೇಳ್ತಾನೆ, ನೀವು ಮುಂಜಾನೆ ನೀವು ರೂಪಾಂತರವಾಗಬೇಕು. ರಕ್ಷಣೆ ಹೊಂದಿರಬಹುದು, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಹೊಸಬರಾಗಬೇಕು. ಅದಕ್ಕೆ ಉದಾಹರಣೆಗೆ ಚಿಟ್ಟೆ ಎಷ್ಟು ಜನ ನೋಡಿದ್ದೀರಾ? ಚಿಟ್ಟೆ ಮೊದಲು ಎಲ್ಲಿರ್ತಿದ್ದ? ಅದು ಕಂಬಳಿ ಹುಳ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಿದೆ? ಆದ್ರೆ ಕಂಬಳಿ ಹುಳ ಒಳಗಿರುವ ಚಿಟ್ಟೆ ಗೊತ್ತು, ನಾನು ಹಿಂಗಿರೋದಿಲ್ಲ, ನಾನು ಅಲಂಕಾರವಾಗಿ ಮಾರ್ಪಡ್ತೇನೆ, ನಾನು ನೋಡಿ ಎಲ್ರು ವಾವ್ ಅಂತ ಕರೀತಾರೆ. ಇವತ್ತು ನಾವು ಅಂಥ ಒಂದು ಕಾರ್ಯದ ಒಳಗಡೆಯಿಂದ ಹೊರಗಡೆ ಬರುವವರಾಗಬೇಕು. ಅದೇ ನಿಜವಾದ ರೂಪಾಂತರ. ಅಲ್ಲೇ ಇದ್ರೆ ರಕ್ಷಣೆ ಹೊಂದಿರೋ ನಿನ್ನ ಕಂಬಳಿ ಉಳಿದ್ರೆ ನೀನ್ ನೋಡಿ ಎಲ್ಲರೂ ಚೀತು ಅಂದ್ರೆ ನೀನು ಅದ್ರೊಳಗೆ ಇರೋದಕ್ಕಾಗಿ ದೇವರು ಕರೆದಿಲ್ಲ. ಅದರಿಂದ ಹೊರಗಡೆ ಬಂದ್ರು ರೂಪಾಂತರವಾಗಿ ಜೀವಿಸಕ್ಕಾಗಿ, ಹೊಸ ನೂತನ ಮನಸ್ಸನ್ನು ಹೊಂದಿಕೊಂಡು ನೀನು ಐಶ್ವರ್ಯವಾಗಿ ಬ್ಲೆಸ್ಸಿಂಗ್ ಆಗಿ ಇರೋದಕ್ಕಾಗಿ ದೇವರು ನಿನ್ನ ಲೋಕದಲ್ಲಿ ಕರೆದಿರುವ ದೇವನಾಗಿ. ಅದಕ್ಕೆ ಬೈಬಲ್ ಅಲ್ಲಿ ಯೋಬನ ಈ ರೀತಿಯಲ್ಲಿ ಬರೀತಾನೆ ತನ್ನ ಪುಸ್ತಕದಲ್ಲಿ 22ನೇ ಅಧ್ಯಾಯ ಚಾಪ್ಟರ್ 22 verses 21. Job chapter 21 verses 22 verses 21. ದೇವರ ಚಿತ್ತಕ್ಕೆ ಒಳಪಟ್ಟು ಸಮಾಧಾನ ಹೊಂದು. ಅದ್ರ ಹಂಗ್ ಬಂದ್ಬಿಡ್ತು. ಇದ್ರಲ್ಲಿ ಏನಿದೆ ಗೊತ್ತಾ? ಆತನಿಗೆ ಪರಿಚಯವಾಗಿ, ಆತನಿಗೆ ಪರಿಚಿತನಾಗಿ. ಏನಂತೆ? ಇವತ್ತು ನಾವು ರಕ್ಷಣೆ ಹೊಂದಿರಬಹುದು,
ಬಟ್ ಇನ್ನೂ ಆತನಿಗೆ ಇನ್ನೂ ಪರಿಚಯ ಸರಿಯಾಗಿಲ್ಲ, ಆತನ ಫ್ರೆಂಡ್ಶಿಪ್ ಇನ್ನೂ ಸರಿಯಾಗಿಲ್ಲ. ಆತನ ಪರಿಚಯ ಯಾವಾಗ ಆಗ್ತದೆ ಅಂದ್ರೆ ಆತನ ವಚನಗಳು ನಮ್ಮ ಮನಸ್ಸಿನಲ್ಲಿ ನೈಟ್ ಅಂಡ್ ಡೇ, ಹಗಲು ರಾತ್ರಿ ಕೇಳುವಾಗ, ಓದುವಾಗ ಆತನ ಎಂಥವನೆಂಬ ಪರಿಚಯ ನಮ್ಗಾಗ್ತಿದೆ. ಆತನ ಪರಿಚಯವಾಗ್ಬಿಟ್ರೆ ಸಾಕು, ನಮ್ಮ ಲೈಫ್ ಸಮಾಧಾನಕ್ಕೆ, ಶಲ್ಲೋಮ್, ಸಮಾಧಾನಕ್ಕೆ ಅದು ಹೋಗುವಂತದ್ದಾಗಿದೆ. நீர் அவரோடு பழகி ஆஹா, இந்த மாதிரி இருக்கிறத படிக்க கூடாதாம்மா. முதல்ல நாம யார ஜொத்தல பழகுறோமே, மூர்ணா மனை முனியாண்டி கிட்ட போய் பழகுறோமே, நாலா வீட்டு சொல்லுங்க சரோஜா கிட்ட பழகுறோமே. ஆனா ஆண்டவர் சொல்றாரு, மகனே உன்னுடைய மனசு, உன்னுடைய ಆತ್ಮ, ತಮಿಳ್ ಆತ್ಮನ இருக்குது, ನೀನು ನಿನ್ನ ಮನಸ್ಸು ನನ್ನೊಂದಿಗೆ ಫ್ರೆಂಡ್ಶಿಪ್ ಮಾಡ್ಕೋಮ. ಯಾರ್ಯಾರೋ ಕೂಡ ಐಡಿಯಾಕ್ಕೆ ನೀನು ಹೋಗ್ಬೇಡ, ದೇವರ ಐಡಿಯಾಕ್ಕೆ ಬಾ. ದೇವರ ಐಡಿಯಾ ನಿನ್ನ ಆಲಯದಲ್ಲಿ ಸಿಗ್ತದೆ, ನೀನು ಓದೋ ಬೈಬಲ್ ಅಲ್ಲಿ ಸಿಗ್ತದೆ, ನೀನು ಅಟೆಂಡ್ ಮಾಡುವ ಸರ್ವಿಸ್ ಅಲ್ಲಿ ನಿನಗೆ ದೇವರು, ನಿನ್ನ ಮನಸ್ಸಿನೊಂದಿಗೆ ದೇವರು ಮಾತಾಡುವ ದೇವನಾಗಿದೆ. ಚರ್ಚಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡೋಕ್ಕಾಗಲ್ಲ, ಯಾರು ಪಕ್ಕದಲ್ಲಿ ಏನು ಸೀರೆ ಹುಟ್ಟಿದ್ದಾರೆ, ಏನು ಬಟ್ಟೆ ಹಾಕಿದ್ದಾರೆ, ಏನು ನೆಕ್ಲೆಸ್ ಹಾಕಿದಾರಲ್ಲ, ನನಗಾಗಿ ದೇವ್ರು ಏನು ಮಾತಾಡ್ತಾನೆ, ಇದು ನಾನು ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಟ್ರೆ ಆ ಥರದ್ದು 100 ತಗೊಳ್ಬಹುದು. ನೀನು ದೇವ್ರ ಜೊತೆ ಫ್ರೆಂಡ್ಶಿಪ್ ಇರು. ದೇವ್ರೇನಂತಾರೆ ಅದೇ ಮುಖ್ಯ. ಈ ಮನಸ್ಸಿಂದ ಯಾರೋ ಹೇಳೋದನ್ನ ತೆಗೆದಾಕ, ನೀನು ಹೆಂಗಿರ್ಬೇಕಂತ ದೇವ್ರು ಇಡತಾನೆ ಹಂಗೆ ನೀನಿರು. ஹல்லேலூயா. யார் ஜொತೆ அம்மா தமிழை படி ரொம்ப நல்லா அழகா இருக்குது. நீர் அவரோடு பழகி, எல்லாம் ಹೇಳ್ರಿ தமிழ்ல ಹೇಳ್ರಿ. நீர் அவரோடு பழகி, அவரோட பழகி சமாதானமா இரும். என்ன பண்ணணுமா? முதல்ல சமாதானமா இரும். நீர் அவரோடு பழகி. எப்போ ஒரே வாட்டி வந்தா பிரசிடென்ட் பழகிட்டுமா? டெய்லி நாளுக்கு நாள் பழகி 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 நம்ம வீட்டுக்கு அவங்க வந்து ಎಲ್ಲ ನಮ್ಮ ಅಂದ್ರೆ ಹೆಂಗಂದ್ರೆ ನಮ್ಮ ಎಲ್ಲ ವಿಷಯಕ್ಕೂ ಒಂದ್ಸಲಿ ಫ್ರೆಂಡ್ಶಿಪ್ ಮೊದಲು ಏನಾಗ್ತಿದೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಜಾಸ್ತಿ ಹಂಗೆ ಫ್ರೆಂಡ್ಶಿಪ್ ಆಗ್ತಾ ಒಂದು ನಿಮಿಷ ಇವ್ರನ್ನ ಬಿಟ್ಟು ಅವ್ರು ಇರಲ್ಲ, ಅವ್ರನ್ನ ಬಿಟ್ಟು ಇವ್ರು ಇರಲ್ಲ, ಇವ್ರು ಬರ್ತಾಡೆಗೆ ಇವ್ರು ಬರ್ತಾರಲ್ಲ, ಅವ್ರ ಬರ್ತಾಗೆ ಇವ್ರು ಹೋಗ್ದಿರಲ್ಲ, ಇವ್ರ ಮದುವೆ ದಿನಕ್ಕೆ ಇವ್ರು ಹೋಗ್ತಿರಲ್ಲ, ಅವ್ರ ಮದುವೆ ಇವ್ರು ಬರ್ದಿಲ್ಲ. ಇಲ್ಲ, ಇವರೆಲ್ಲ ಮೊನ್ನೆ ತಾನೆ ಫ್ರೆಂಡ್ಸ್ ಆದ್ರು. ಪಳಗಿದ್ರೆ ಗೊತ್ತಾಗ್ಬಿಡ್ತದೆ ಅವ್ರ ಬಂಡವಾಳ ಖರ್ಚು ಮಾಡ್ತಾನೆ ಇಲ್ವಾ ಅಂತ. ದೂರದಿಂದ ನೋಡಿದ್ರೆ ಖರ್ಚು ಮಾಡ್ತಾನೆ ಕಾಣಿಸ್ತಾನೆ, ಜೊತೆಲಿ ಪಳದಿನ ಗೊತ್ತಾಗೋದು ಜೋಬಿಂದ ತೆಗಿತಾನ ಇಲ್ವಾ ಅಂತ. ನಾವು ಸುಮಾರು ಜನ ನೋಡ್ಬಿಟ್ಟಿದ್ದೀವಿ. ಕೆಲವ್ರು ಗೊತ್ತಾಗ್ತಿದ್ವಿ, ಜೊತೆ ಪಳಗ್ಬಿಟ್ರೆ ನಮ್ಮ ಪರ್ಸ್ ಖಾಲಿನೇ ಆಗಲ್ಲ ಅಂತ, ಅದಕ್ಕಂತ ಕೆಲವ್ರು ಪಳಗ್ತಾರೆ. ಎಷ್ಟೇನ ಅದು ಅನುಭವ ಸಿಕ್ಕಿದೆ ನಮಗೆಲ್ಲ, ಬಹಳ ಅನುಭವ. ನಾವೆಲ್ಲ ಬಂದ್ಬಿಟ್ಟು ಯಾರನ್ನೂ ಎದುರು ನೋಡಲ್ಲ, ನಮ್ಮ ಹತ್ರ ಇರೋದನ್ನೇ ಕೊಟ್ಬಿಟ್ಟು ನಾವೇ ಫಸ್ಟ್ ಕೊಡ್ತೀವಿ. ಯಾಕಂದ್ರೆ ನಮ್ಮ ಬಗ್ಗೆ ಕೆಲವ್ರಿಗೆಲ್ಲ ಗೊತ್ತು, ಅದಕ್ಕೆ ನಮಗೆ ಗೊತ್ತಾಗ್ತದೆ ಇವ್ರು ಹೆಂಗೆ ಅಂತ. ಹಲ್ಲೆಲೂಯಾ. ನಿಮಗೆ ಪಳಗಿದ್ರೇನೆ ಗೊತ್ತಾಗೋದು ಅವ್ರ ಬಂಡವಾಳ ಏನು ಅಂತ. ಅದಕ್ಕೆ ಯೋಬನ ಬರಿತಾನೆ, ದೇವರೊಂದಿಗೆ ನೀನು ಪಳಗಿದ್ರೆ ಮಾತ್ರನೇ ಹೆಂಗಿರಲು ಸಾಧ್ಯ, ಕಮ್ ಆನ್ ಚರ್ಚ್. ಆಗ ನಿಮ್ಮ ಮನಸ್ಸು ಹೆಂಗೆ ಪಳಗದಂದ್ರೆ ವಚನಗಳು, ಆ ವಚನಗಳನ್ನ ಕೇಳುವಾಗ, ಆ ದೇವ್ರು ಎಂಥವ್ರಂತ ತಿಳ್ಕೊಳ್ಳುವಾಗ, ಯಾರೇನೋ ತಲೆಯಲ್ಲಿ ಹುಳ ಬಿಡ್ತಾರೋ ಅದೆಲ್ಲ ಬಿಟ್ಟು ನನ್ನ ದೇವ್ರು ಎಂಥವನಾಗಿದ್ದಾನೆ, ನನ್ನ ಜನ ನೋಡಿ ನಾನು ಏನೋ ಹೇಳ್ಬೋದು, ಬಟ್ ನನ್ನ ದೇವ್ರು ನನ್ನ ಬಗ್ಗೆ ಏನು ಹೇಳಿದ್ದಾನೆ, ನಾನು ನೋಡಿ ಎಲ್ಲ ನೀನು ಕುರುಪಿ, ನೀನು ಕಪ್ಪಗಿದ್ಯಾ, ನೀನು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಬಟ್ ದೇವ್ರು ಏನು ಹೇಳ್ತಾನೆ, ದೇವ್ರು ಹೇಳ್ತಾನೆ ನೀನು ನನ್ನ ಪ್ರಿಯನೂ ಮಾನ್ಯನೂ ಅಮೂಲ್ಯನೂ ಅಂತ ನನ್ನ ದೇವ್ರು ಹೇಳಿದ್ದಾನೆ. ನನ್ನ ದೇವ್ರು ಹೇಳಿರೋದು ಗ್ರೇಟ್. ಕಮ್ ಆನ್ ಚರ್ಚ್, ಹೇಳ್ರಿ, ನಮ್ಮ ದೇವ್ರು ಹೇಳಿದ ಗ್ರೇಟಾ, ಯಾರೋ 3ನೇ ಮನೆಯವ್ರು ಹೇಳಿದ್ರು ಗ್ರೇಟಾ? ಆದ್ರೆ ಇವತ್ತು ನಾವೇನು ಮನಸ್ಸು ಸರಿ ಇಲ್ಲ ಅಂತ 3ನೇ ಮನೆಯವ್ರದ್ದು ಯೋಚನೆ ಮಾಡ್ಕೊಂಡು ಕೂತಿರ್ತೇವೆ. ಯಾಕೋ ಬೇಜಾರಾಗಿದ್ಯಾ, ಅವ್ರೇನೋ ಅನ್ಬಿಟ್ರಕ್ಕ ಅದಕ್ಕೆ ಬೇಜಾರಾಗಿದ್ವಿ. ದೇವ್ರೇನಂದ್ರು, ದೇವ್ರೆಂದು ಪಾಲಿಸಿ, ಅನ್ಯನದಿದ್ರೆ ಅಲ್ವಾ. ಕಮಾನ್, ನೀವು ಅವರೋಡ ಪಳಗನವಾ. ಹಲ್ಲೆಲೂಯಾ. ಎಷ್ಟು ಜನ ಪಳಗ್ತೀರಾ? ಹೆಂಗೆ ಪಳಗೋದು? ಡೈಲಿ ಆತನ ವಚನ ಓದುವಾಗ, ಕೇಳುವಾಗ, ನೋಡುವಾಗ, ಪಳಗುವಾಗ ಅವ್ರ ಥರನೇ ನೀವು ಮಾರ್ಪಡ್ತೀರಾ, ಅವ್ರ ಥರನೇ ಬಿಹೇವ್ ಮಾಡ್ತೀರಾ, ಅವ್ರ ಥರನೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇಲ್ಲಾಂದ್ರೆ ಫಿಲಮ್ ಆ್ಯಕ್ಟರ್ ಥರ ಮಾಡ್ತೀರಾ, ರಜನಿ ಥರ ಮಾಡೋಕ್ಕೆ ಶುರು ಮಾಡ್ತೀರಾ. ಡೈಲಿ ರಾತ್ರಿ ರಜನಿ ಪಿಕ್ಚರ್ ನೋಡಿ ಮಾಡ್ಕೊಂಡ್ರೆ ಬೆಳಗ್ಗೆ ಪಕ್ಕದ 8 ಶಿಕ್ ಅಂತ ಇರ್ತಾರೆ ಪಕ್ಕದಲ್ಲಿ. ಹೆಂಡ್ತಿ ಏನ್ರಿ ಹೊಡಿತಾ ಇದ್ದಾರ? ರಜನಿ ಇಲ್ಲ ಕಮಲಾಸ್ ಅಂತಾರ, ಇಲ್ಲ ಜಾಕಿ ಚನ್ ಅಲ್ಲಿ ಧುಮುಕ್ತಾ ಇರ್ತಾನೆ, ಇವರು ಬೆಡ್ಡಲ್ಲಿ ಧುಮುಕ್ತಾ ಇರ್ತಾರೆ. ಯಾಕೆ ಹೇಳಿ? ಕೆಲವರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಅದು ಅನುಭವ ಆಗಿದೆ? ಹಂಗೆ ನಾವು ಯಾರ ಜೊತೆ ಪಳಗ್ತೀವೋ ಅವ್ರ ಥರನೇ ಆಗೋಕ್ಕೆ ಶುರು ಮಾಡ್ತೇವೆ. ಅಂದರೆ ಅದನ್ನ ಪಳಗೋ ನಮ್ಮ ಮನಸ್ಸಲ್ಲಿ ಅವ್ರ ವಿಷಯಗಳೆಲ್ಲ ಬರ್ತಾ ಇರ್ತದೆ. ಎಷ್ಟು ಜನ ಇದ್ದೀರಾ? ಸರಿ, ಎಷ್ಟು ಜನಕ್ಕೆ ಅರ್ಥ ಆಯಿತು? ಯಾವಾಗ ದೇವ್ರ ಜೊತೆ ನೀನು ಪರಿಚಯ ಆಗ್ತೀಯೋ ಹೊಸ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೇವೆ. ನ್ಯೂ ಥಿಂಕಿಂಗ್ಸ್, ಎಲ್ಲ ರೀತಿಯ ಹೊಸ ಕಾರ್ಯಗಳನ್ನು ನೀನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀಯ. ನೀನೆಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗೋಕ್ಕೆ ಶುರು ಮಾಡ್ತೀಯ. ಸಕ್ಸಸ್ ಎಷ್ಟು ಜನಕ್ಕೆ ಇಲ್ಲ? ಇವತ್ತಿಂದ ನಾನು ಹೇಳ್ತೇನೆ,
ದೇವರೊಟ್ಟಿಗೆ ನೀವು ಸಮಾಧಾನವಾಗಿರಿ, ಅವರೊಟ್ಟಿಗೆ ನೀವು ಪರಿಚಯವಾಗಿರಿ, ನಿಮ್ಮ ಎಲ್ಲ ಸಂಗತಿಗಳನ್ನು ದೇವರು ಸಕ್ಸಸ್ ಮಾಡುವ ದೇವನಾಗಿ. ಆಮೇನ್. ಸರಿ, ನೆಕ್ಸ್ಟ್, ಯಾಕೆ ನಮ್ಮ ಮನಸ್ಸನ್ನು ರೂಪಾಂತರ ಮಾಡ್ಕೊಳ್ಬೇಕು ಅಥವಾ ನಮ್ಮ ಮನಸ್ಸು ನವೀಕರಣ ಆಗ್ಬೇಕು? ಇವಾಗ ಹೇಳ್ತಾ ಇದ್ದೀನಿ ಮನಸ್ಸು 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 ಅಂತ ಪಾಸ್ಟ್ ಹೇಳ್ತಾರೆ. ಯಾಕೆ ಆಗ್ಬೇಕ್ರಿ? ಯಾಕೆ ಆಗ್ಬೇಕು? ಪ್ರಶ್ನೆ ಇದೆಯಲ್ವಾ? ಪ್ರಶ್ನೆ ಇದೆಯಾ ಇಲ್ವಾ? ಇದೆ. ಅದಕ್ಕಿಂತ ಆನ್ಸರ್ ಬಂದಿಲ್ಲ, ಇನ್ನು ಬರೋ ದಿನಗಳಲ್ಲಿ ಆನ್ಸರ್ ಬರ್ತಾ ಇರ್ತೈತೆ. ಮೊದಲನೇದಾಗಿ, ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಮತ್ತು ದೇವರ ಪರಿಪೂರ್ಣವಾದ ಚಿತ್ತದಂತೆ ನಾವು ಜೀವಿಸಿ ತೋರಿಸುವುದಕ್ಕೆ ನಾವು ನಮ್ಮ ಮನಸ್ಸು ರೂಪಾಂತರವಾಗಬೇಕಾಗಿದೆ. ಏನಂತೆ ಹೇಳ್ರಿ? ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ಹೇಳ್ರಿ. ದೇವರ ಚಿತ್ತ ನೀನ್ ದರಿದ್ರದಲ್ಲಿರೋದಾ? ದೇವರ ಚಿತ್ತ ನೀನ್ ಬಂದು ನಷ್ಟದಲ್ಲಿ ಹೋಗೋದಾ? ದೇವರ ಚಿತ್ತ ಯಾವುದೋ ಕಾಯಿಲೆ ಬಂದು ಸಾಯದಾ? ದೇವರ ಚಿತ್ತ ನಿನ್ಗೊಂದು ದೆವ್ವ ಹಿಡಿಯೋದಾ? ಹೇಳಪ್ಪ, ದೇವರ ಚಿತ್ತ ಅದಲ್ಲ. ನಮ್ಮ ಮನಸ್ಸು ನವೀಕರಿಸಲ್ಪಟ್ಟಾಗ நம்ம மனசு என்ன பண்ணணும்? புதுப்பிக்கப்படும் போது ஆண்டோட சித்த என்ன நம்ம பத்தி என்ன அவர் நினைச்சிருக்காரு அப்படியே நிறைவேறுமா, ಹಾಗೆ ನೆರವೇರ್ತಿದಂತೆ. ಹಲ್ಲೆಲೂಯಾ. ಹೇಳ್ರಿ, ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೂ ಮತ್ತು ದೇವರ ಪರಿಪೂರ್ಣವಾದ ಚಿತ್ತದಂತೆ ನಾವು ಜೀವಿಸಿ ತೋರಿಸಬೇಕು. ನಾನು ದೇವರ ಚಿತ್ತದ ಪರಿಪೂರ್ಣದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ರಕ್ಷಣೆ ಹೊಂದಿರ್ಬೋದು ನಾವು, ಬಟ್ ಪರಿಪೂರ್ಣತೆ ಇನ್ನೂ ಬಂದಿಲ್ಲ. ದೇವರ ಚಿತ್ತ ಬಹಳ ಇದೆ, ಬಹಳ ನಾನು ಹೇಳ್ಕೊಂಡು ಹೋಗ್ಬೋದು. ಬಟ್ ಇವತ್ತಲ್ಲ, ಜಸ್ಟ್ ಇವತ್ತು ನಾನು ಕೆಲವು ವಿಷಯಗಳು ಹೇಳಿ ಬರೋ ವಾರ ಅದ್ರ ಬಗ್ಗೆ ನಾನು ಹೇಳ್ತೇನೆ. ಎಷ್ಟು ಜನ ಇದ್ದೀರಾ? ಇನ್ನು ಅನೇಕರು ಬಂದಿಲ್ಲ, ಪರಿಪೂರ್ಣ ದೇವರ ಚಿತ್ತಕ್ಕೆ ಅನೇಕರು ಬಂದಿಲ್ಲ. ಯಾಕೆ ಗೊತ್ತಾ? ರಕ್ಷಣೆ ಹೊಂದಿದ್ದೀರಾ, ಆದ್ರೆ ನಿಮ್ಮ ಮನಸ್ಸು ಸರೋಗ್ಲಿಲ್ಲ. ಆ ಮನಸ್ಸು ನವೀಕರಿಸಲ್ಪಟ್ಟಾಗಲೇ, ಆ ಮನಸ್ಸು ಮೈಂಡ್ ರಿನೀವ್ ಆಗುವಾಗಲೇ ಪ್ರೇಯರೆ ದೇವರ ಪರಿಪೂರ್ಣವಾದ ಚಿತ್ತಕ್ಕೆ ನೀವು ಒಳಪಡ್ತೀರಾ. ನಾವು ಹೆಚ್ಚಾಗಿ ಯಾವುದನ್ನು ಯೋಚಿಸ್ತೇವೋ ಆ ಕಡೆಗೆ ನಮ್ಮ ಮನಸ್ಸು ಹೋಗ್ತಿದೆ. ಯಾಕೆ ಮನಸ್ಸಿನ ಬಗ್ಗೆ ನಾನು ಮಾತಾಡ್ತೇನೆ? ಯಾಕೆ ನಮ್ಮ ಮನಸ್ಸು ನವೀಕರಿಸಲ್ಪಡಬೇಕು? ಯಾವುದನ್ನ ಕುತ್ಕೊಂಡು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರೋ ನಿಮ್ಮ ಮನಸ್ಸು ಅಲ್ಲೇ ಹೋಗ್ತಾ ಇರ್ತದೆ. ಹಾಗೆ ಎಷ್ಟು ನನಗೆ ಅನುಭವ ಆಗಿದೆ, ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅದ್ರ ಬಗ್ಗೆ ನಮ್ಮ ಮನಸ್ಸು ಬಗ್ಗೆ ಮಾತಾಡ್ತದೆ. ನೀವು ಯಾವುದ್ರ ಬಗ್ಗೆ ನೀವು ಚರ್ಚೆಲಿ ಕೂತಿರ್ತೀರಾ, ಬಟ್ ನಿಮ್ಮ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರ್ತದೆ. ಹಾಗಾದ್ರೆ ನಮ್ಮ ಮನಸ್ಸು ಏನಾಗಬೇಕು? 100% ದೇವರ ಚಿತ್ತದ ಪ್ರಕಾರ ನಮ್ಮ ಲೈಫ್ ಆಗ್ಬೇಕಂದ್ರೆ ನಮ್ಮ ಮನಸ್ಸು ನವೀಕರಿಸಲ್ಪಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಸೈತಾನ ಇಲ್ಲೇ ಕೆಲಸ ಮಾಡ್ತಾನೆ. ಎಲ್ಲಿ ಗೊತ್ತಾ? ಈ ಮೈಂಡಲ್ಲೇ. ಹೆಂಗೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ಬಿಟ್ಟು ಹೋಗ್ತೇನೆ. ಇವತ್ತು ನಾನು ನಂಬ್ತೇನೆ, ಇವತ್ತು ನೀವು ಹುಷಾರಾಗ್ತೀರಾ ಅಂತ. ಆಮೆನ್. ನೋಡ್ರಿ, ನಾವು ಮೊದಲನೇದಾಗಿ ನಾವು ಹೆಚ್ಚಾಗಿ ಯಾವ್ದು ಇರ್ತೀವೋ ನಮ್ಮ ಮನಸ್ಸಲ್ಲಿ ಹೋಗ್ತಿದೆ, ಅಲ್ಲೇ ಹೋಗ್ತಿದೆ. ನಮ್ಮ ಪರಿಸ್ಥಿತಿಗಳು ಏನು ಅಂತ ಸೈತಾನ ಗಮನಿಸ್ತಾ ಇರ್ತಾನೆ. ಆ ಪರಿಸ್ಥಿತಿಗಳ ಅನುಗುಣವಾಗಿ ನಮ್ಮ ಮೈಂಡ್ ಇಮಿಡಿಯೇಟ್ ಚೇಂಜ್ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಪರಿಸ್ಥಿತಿಗಳು ಏನೇ ಇರಲಿ, ತಿನ್ನಕ್ ಅನ್ನ ಇಲ್ಲ ರೀ, ಹಾಕೊಳಕ್ ಬಟ್ಟೆನೇ ಇಲ್ಲ, ಚರ್ಚೆಗೆ ಬರ್ತಾ ಇದ್ದೀರಾ, ಪರಿಸ್ಥಿತಿಗಳು ನಿಮ್ಮನ್ನು ಹದಗೆಡಿಸ್ತಾ ಇದೆ. ಬಟ್ ನಾನು ಹೇಳ್ತೇನೆ, ನಿಮ್ಮ ಮೈಂಡ್ ರಿನ್ಯೂ ಆಗಿದ್ರೆ ನೀವು ಬಂದು ನಾನು ಹಿಂಗಿರೋನಲ್ಲ, ನಾನು ಆಶೀರ್ವದಿಸಲ್ಪಟ್ಟವನು. ನೋಡ್ರಿ, ಇದೇ ನಿಮ್ಮ ಮನಸ್ಸು ಹೇಳ್ತಾ ಇರ್ಬೇಕು, ಅದನ್ನೇ ನಾನು ತುಂಬಿಸೋದಿಲ್ಲ. ಸೈತಾನಿಗೆ ನಿಮ್ಮ ಮೇಲೆ ಒಂದು ಚೂರು ಅಧಿಕಾರ ಇರಬಾರ್ದು, ಅವನು ನಿಮ್ಮ ಮೇಲೆ ಯಾವ ಆಳ್ವಿಕೆ ಇರಬಾರ್ದು. ಯಾವಾಗ ನಿಮ್ಮ ಮೈಂಡ್ ತುಂಬಾ ಮುಖ್ಯ, ನಿಮ್ಮ ಮೈಂಡ್ ಅನ್ನು ಕ್ಯಾಚ್ ಮಾಡ್ತಾನೆ. ಹುಷಾರಾಗಿರಿ. ಹಲ್ಲೆಲೂಯಾ. ನಮ್ಮ ಮನಸ್ಸನ್ನು ಹಿಡಿಯೋದಕ್ಕೆ ಡೈಲಿ ಪ್ರಯತ್ನ ಪಡ್ತಾ ಇರ್ತಾನೆ ಸೈತಾನ. ಈಗಲೂ ಕೆಲವರು ಏನ್ ಮಾಡ್ತಾರೆ, ತೊಡೆ ಮೇಲೆ ಮನಸ್ಸನ್ನು ನಿದ್ರೆ ಮಾಡಿಬಿಟ್ಟು ಸೈಲೆಂಟ್ ಆಗಿ ಈ ಪಾಸ್ಟ್ ಹೇಳಿದ್ರೆ ನಿಮಗೆ ಅರ್ಥನೇ ಆಗ್ಬೋದು. ಮಲ್ಕೊಡ್ರಿ. ಲಾಲಿ ಲಾಲಿ ನಾ ಹಾಡುವೆ, ಬನ್ರಿ ನಿಮ್ಮನ್ನ ಹೊರಗಡೆ ಬನ್ರಿ ಬರ್ಬಾತ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಬಟ್ ದೇವರ ಆತ್ಮ ಹೇಳ್ತಾನೆ, ಎಚ್ಚರ, ಕೇಳಿಸ್ಕೊ, ನಿನ್ನ ಮನಸ್ಸಲ್ಲಿ ತುಂಬಿಸ್ಕೊ. ನಿನ್ನ ಸೋಲ್ ರಿನೀವ್ ಆಗಲಿ, ನಿನ್ನ ಸೋಲ್ ಪ್ರಾಸ್ಪರ್ ಆಗಲಿ, ನಿನ್ನ ಮನಸ್ಸು ಪ್ರಾಸ್ಪರ್ ಆಗಲಿ. ನಿನ್ನ ಮನಸ್ಸು ದೇವರ ವಾಕ್ಯದಲ್ಲಿ ಪ್ರಾಸ್ಪರ್ ಆದಾಗ ಎಲ್ಲ ಸಂಗತಿಗಳಲ್ಲೂ ನೀನು ಪ್ರಾಸ್ಪರ್ ಆಗ್ತೀಯ. ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಈಸಿಯಾಗಿ ಕಂಡುಹಿಡಿದ್ಯಾ. ಇಲ್ಲಾಂದ್ರೆ ಕಂಡುಹಿಡಿಯಕ್ಕಾಗಲ್ಲ. ಅಲ್ಲೇ ಅಲ್ಲೊಂದು 10 ಲಕ್ಷ ಆಗ್ಬಿಡ್ತೀವಿ, ಇಲ್ಲೊಂದು 5 ಲಕ್ಷ ಆಗ್ಬಿಡ್ತೀವಿ, ಎಲ್ಲ ಹಾಕ್ಬಿಟ್ಟು ಬ್ರದರ್ ಹೋಗ್ಬಿಡ್ತೀವಿ. ಬ್ರದರ್ ಇದ್ದೀರಾ? ಸೈತಾನ ಏನ್ ಮಾಡ್ತಾನೆ, ಮೈಂಡ್ ಅನ್ನ ಹಿಡಿಯೋದಕ್ಕೆ ಅವನು ಡೈಲಿ ಪ್ರಯತ್ನ ಪಡ್ತಾ ಇರ್ತಾನೆ. ಸರಿ, 2 ಕಾರಣಗಳು ಇವೆ ಸೈತಾನನು ನಮ್ಮ ಮನಸ್ಸನ್ನು ಹಿಡಿಯೋದಕ್ಕೆ. 2 reasons. ಸೈತಾನ ಮೈಂಡ್ ಹಿಡಿಯೋಕೆ
2 ಕಾರ್ಯಗಳು ಇರ್ತದೆ. 2 ಬಹಳ ಇದೆ, ಅದರಲ್ಲಿ 2 ತುಂಬಾ ಮುಖ್ಯ. ಎಷ್ಟು ಜನ ಇದ್ದೀರಾ? ನಾನು ಮನಸ್ಸಿನ ನವೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. 2 ಕಾರಣಗಳು ಅಂದ್ರೆ 2 ವಿಷಯ ಇದ್ರೆ, ಅಂದ್ರೆ 2 ಸೈತಾನ ನಮ್ಮ ಮನಸ್ಸನ್ನು ಹಿಡಿಯೋದಕ್ಕೆ 2 ಸಂಗತಿಗಳಿದೆ. ಮೊದಲನೇದಾಗಿ ಏನಂತೆ, ಅನೇಕರು ಹೇಳ್ತಾರೆ ನಾವು ಸೈತಾನ್ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಕೆಲವರು ಎಷ್ಟು ಜನ ಗಮನಿಸಿದ್ದೀರಾ? ಇವಾಗ ಹೆಲಿಕಾಪ್ಟರ್ ಎಲ್ಲ ಹೋಗಿ ಪ್ರೇಯರ್ ಮಾಡಿ ಬರ್ತಾರೆ. ಇವಾಗ ಎಷ್ಟು ಜನ ನೋಡಿದ್ದೀರಾ? ಸೈತಾನ್ ಜೊತೆ ಹೋರಾಟ. ಆಕಾಶದ ಮಂಡಳದಲ್ಲಿ ನಾವು ಹೋಗಿ ಹೋರಾಡ್ತೇವೆ ಅಂತಾರೆ. ಈ ರೋಡಲ್ಲಿ ಹೋಗ್ತೀವಿ, ನಾವು ಈ ರೋಡಲ್ಲಿ ಹೋಗ್ತೀವಿ, ಸೈತಾನ್ ಜೊತೆ ಹೋರಾಡ್ತೀವಿ ಅಂತ. ಕೆಲವರೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಪ್ರೇಯರ್ ಮಾಡಿ ಬರ್ತಾರೆ, ಸ್ತೋತ್ರಂ ಅಂತ. ಇದು ಹೋರಾಟ ಅಂತೆ. ನಾನು ಹೇಳ್ತೀನಿ, ಸೈತಾನ ಹೋರಾಡೋದು ಯಾವುದೋ ದೇವಸ್ಥಾನದಲ್ಲಿ ಮೇಲೆ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಮೈಂಡಲ್ಲಿ. ನಾನಲ್ಲ ಇದ್ದೀನಿ, ನಾನು ನಿಮ್ಮ ಪಕ್ಕದಲ್ಲೇ ಇದ್ದೀನಿ, ಯಾವನ್ ಮೈಂಡ್ ಹಿಡಿಬೇಕಂತ. ನೋಡಿ, ಇವತ್ತಿನ ಸೇವಕರು ಅವ್ರ ಮೈಂಡ್ ಎಷ್ಟು ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಏನೇನೋ ಪ್ಲಾನ್ಗಳು ಇವ್ರದೇ. ಎಷ್ಟು ಜನ ಗೊತ್ತು ಹೆಲಿಕಾಪ್ಟರ್ ಪ್ರೇಯರ್ ಮಾಡಕ್ ಹೋಗ್ತಾರೆ ಇವಾಗ? ಸೈತಾನ 2 ವಿಷಯಗಳೆಲ್ಲ ನಮ್ಮನ್ನ ಗುರಿ ಇಡ್ತಾನೆ. ಹೋರಾಟ, ಗಲ್ಲಿ ಸುತ್ತಿ ಮಾಡಿ ಮೇಲೆ ಹತ್ತಿ ಹೆಲಿಕಾಪ್ಟರ್ ಹೋಗಲ್ಲ, ಫೈಟ್ ಮಾಡೋಕ್ಕಾಗಲ್ಲ, ಅವನೆಲ್ಲೂ ಸಿಗಲ್ಲ ನಿಮ್ಗೆ. ಅಲ್ಲೆಲ್ಲ ಎಲ್ಲಿ ನಿಮ್ಮ ಪಕ್ಕದಲ್ಲೇ ಓಡಾಡ್ತಾ ಇರ್ತಾನೆ ನೋಡಿ. ಡೊಮಿನಿಕ್ ನಡೆಯೋಣ, ಶ್ರೀನಿವಾಸ್ ನಡೆಯೋಣ, ಮ್ಯಾಟ್ರ್ ತಗೊಂಡು ತಿರುಗಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ ಮ್ಯಾಟ್ರನ್ನ ಏನು ಮಾಡ್ತಾನೆ ನೋಡೋಣ ಇವಾಗ ಅಂತ. ಕರೆಕ್ಟಾಗಿ ಆ ಪರಿಸ್ಥಿತಿ ಬಂದು ಓದ್ತಾನೆ, ಶ್ರೀನಿವಾಸ ಏನ್ ಚರ್ಚ್ಗೋದೆ, ಏನಾಯ್ತು, ಏನ್ ಬೈಬಲ್ ಅದೇ, ಹೌದಲ್ವಾ? ಇವ್ರ ಮೈಂಡ್ ಅವ್ರು ಇನ್ವಾಗ ಹೋಗ್ತಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2 ವಿಷಯದಲ್ಲಿ ಸೈತಾನ ನಿಮ್ಮ ಮೈಂಡ್ನ ಕ್ಯಾಚ್ ಮಾಡ್ತಾನೆ. ಮೊದಲನೇದಾಗಿ ಅಂದ್ರೆ, ನಮ್ಮ ಮನಸ್ಸನ್ನೇ ಸೈತಾನ ಗುರಿ ಇಟ್ಟಿರ್ತಾನಂತೆ. ಸೈತಾನ ಎಲ್ಲ ಬೆಟ್ಟದ ಮೇಲೆ ಕೂತಿಲ್ಲ, ಎಲ್ಲೋ ಹೆಲಿಕಾಪ್ಟರ್ ಮೇಲೆ ಆಕಾಶದಲ್ಲಿ ಇಲ್ಲ, ನಿಮ್ಮ ಸುತ್ತಲೂ ತಿರುಗಾಡ್ತಾ ಇರ್ತಾನೆ, ಗರ್ಜಿಸುವ ಸಿಂಹದೋಪಾದಲ್ಲಿ ಯಾರನ್ನು ನುಂಗಲಿ ಅಂತ. ಅದಕ್ಕೆ ಪೇತ್ರ ಬರ್ತಾನೆ, ಎಚ್ಚರವಾಗಿರಿ. ಅಲ್ಲೆಲ್ಲ ಏನದ ಪೇತ್ರ, ಸ್ವಸ್ಥ ಚಿತ್ತರಾಗಿರಿ. ಅಲೋ, ಸ್ವಸ್ಥ ಚಿತ್ತ. ಇವಾಗ ನಾವು ಇಲ್ಲೇ ಕೂತಿರ್ತೀವಿ, ಪಕ್ಕದಲ್ಲಿ ಏನೋ ಯೋಚನೆ ಮಾಡುವಾಗ ಏನಾಗ್ತಿದೆ, ಪಕ್ಕದಲ್ಲಿ ಏನ್ ನಡೀತಾ ಇದ್ರು ಸಡನ್ ಏನ್ ಮಾಡ್ತೀವಿ, ಅಂದಿದ್ರೆ ಇಲ್ವಾ? ಅನುಭವ ಐಶನಾಗಿದೆ. ನೀವೇನೋ ಯೋಚನೆ ಮಾಡುವಾಗ ಸಡನ್ ಆಗಿ ಏನೋ ತಗಲುವಾಗ ಏನಾಗ್ತದೆ ನಿಮಗೆ, ಟಕ್ಕಂದು ಕಾನ್ಶಿಯಸ್ ಬರ್ತೀರಾ. ಹಂಗೆ ನೀವು ಯಾವುದೋ ಕಾನ್ಶಿಯಸ್ ಅಲ್ಲಿ ಇರ್ಬೇಡ್ರಿ. ನಿಮ್ಮ ಮನಸ್ಸು ಯಾವಾಗ ಅಲರ್ಟ್ ಆಗಿರ್ಲಿ, ಸ್ವಸ್ಥ ಚಿತ್ತರಾಗಿರಿ, ಜಾಗರೂಕರಾಗಿರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನ ಯಾರನ್ನ ನುಂಗಲಿ, ಎಲ್ಲಿ ನುಂಗಲಿ, ಮೈಂಡ್ ಅಲ್ಲಿ. ನಿಮ್ಮ ಮೈಂಡ್ ನ ಕೆಡಿಸ್ಬಿಟ್ರೆ ಅಷ್ಟೇ, ಅವನ ಕೈ ನೀವು ಓದಂಗೆ. ನಿಮ್ಮ ಮೈಂಡ್ ಅಲ್ಲಿ ಯಾವತ್ತೂ ಕೂಡ ದೇವರೇ ತುಂಬಿರ್ಲಿ, ನಿಮ್ಮ ಮನಸ್ಸಲ್ಲಿ ದೇವರೇ ತುಂಬಿರ್ಲಿ. ಸಿನಿಮಾದಲ್ಲಿ ಹೀರೋ ಡೈಲಾಗ್ ಕೊಟ್ಟಿದ್ದಾನೆ ಗೊತ್ತಾ? ನನ್ನ ಕನಸಲ್ಲೂ ನೀನೆ, ನನ್ನ ಮನಸ್ಸಲ್ಲೂ ನೀನೆ, ಕುಳಿತರೂ ನೀನೆ, ನಿಂತರೂ ನೀನೆ, ಎಲ್ಲಿರುವೆ ನನ್ನ ಚೆಲುವೆ ಅಂತ ಅವನು ಹೇಳ್ತಾನಲ್ವಾ. ಹಂಗೆ ನೀವು ಹೇಳ್ರಿ, ನಾನು ಕುಂತರೂ ನಿನ್ನ ಧ್ಯಾನ ಅಪ್ಪ. ಅದಕ್ಕೆ ದೇವರು ಹೇಳಿದರು, ನೀನು ಹೋಗುವಾಗಲೂ ಬರುವಾಗಲೂ ಮಲಗುವಾಗಲೂ ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡು, ಇಲ್ಲಾಂದ್ರೆ ಇನ್ನೊಬ್ಬರು ಬಂದು ನಿಮ್ಮ ಮನಸ್ಸನ್ನ ಕೇಳಿಸಾಗ್ಬಿಡ್ತಾನೆ. ಇವತ್ತು ರಕ್ಷಣೆ ಹೊಂದಿರೋ ಪಾಡು ಏನಾಗಿದೆ, ಯಾಕೆ ಪ್ರಾಬ್ಲಮ್ಸ್? ವೈ? ಮೈಂಡೇ. ಏನಕ್ಕೆ ಸೈತಾನ ಏನಕ್ಕೆ ಅಟ್ಯಾಕ್ ಮಾಡೋದು? ಚೆನ್ನಾಗಿ ಪಕ್ಕದಲ್ಲಿ ಕೈ ಇಟ್ಕೊಂಡ್ರಿ ಅಮ್ಮ, ಮನಸ್ಸು. ಅದಕ್ಕೆ ನಮ್ಮ ಮನಸ್ಸನ್ನು ಏನ್ ಮಾಡ್ತಾನೆ, ಅದು ಸ್ಪೆಷಲಿ ಯೌವನಸ್ಥರ ಮನಸ್ಸನ್ನ ಸ್ಪೆಷಲ್ ಆಗಿ ಹೇಳ್ಕೊಂಡು ಹೋಗ್ತಾನೆ ಹೊರಗಡೆಗೆ. ಬಂಡ್ರೋ ನಿಮ್ಗೆ ತೋರಿಸ್ತೀನಿ, ಕಲರ್ ಆಗಿ ತೋರಿಸ್ತೀನಿ ಬನ್ರಿ, ನೋಡ್ರಿ, ಕಲರ್ ಅಂತ ನೋಡ್ರಿ. ಯಾಕೋ ಚರ್ಚೆಗೆ ಬಂದಿಲ್ಲ? ನಾನೆಲ್ಲೋ ಬಿದ್ದೋಗಿದ್ದೀನಿ ಬ್ರದರ್, ಅಲ್ಲೇ ತೇಲಾಡ್ತಾ ಇದ್ದೀನಿ, ಬರಕ್ಕೆ ಆಗ್ತಾ ಇಲ್ಲ. ಅಲ್ಲಿ ತೇಲಾಡ್ಬೇಡ, ಒಂದಿನ ಗ್ರಾಚಾರ. ಇಲ್ಲಿ ತೇಲಾಡ್ರಿ. ಇಲ್ಲಿ ತೇಲಾಡುವಾಗ ದೇವದೂತರು ನಿಮ್ಮನ್ನು ಕಾಪಾಡ್ತಾರೆ. ನಿಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಪರಲೋಕದ ಏಂಜಲ್ಸ್ ನಿಮ್ಮನ್ನು ಕಾಯುವವರಾಗಿದ್ದಾರೆ. ಅಲ್ಲಿ ತೇಲಾಡಕ್ ಹೋದ್ರೆ ಇದ್ದಕ್ಕಿದ್ದ ದಬಾರನ್ನು ಕೆಳಗೆ ಬೀಳ್ತೀರಾ, ಅಮ್ಮ ಅಂತೀರ, ಯಾರು ಹಿಡ್ಕೊಂಡ್ರಲ್ಲ. ಬಟ್ ಇಲ್ಲಿ ತೇಲಾಡುವಾಗ, ಇಲ್ಲಿ ಮತ್ತರಾಗುವಾಗ ಕರ್ತನು ನಿಮ್ಮನ್ನು ಕಾಯುವವನಾಗಿದೆ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿಯೇ ನಮ್ಮ ಜೀವಿತದ ಎಲ್ಲಾ ತೀರ್ಮಾನಗಳನ್ನು ನಿರ್ಧರಿಸೋರಾಗಿದ್ದೇವೆ. ಯಾಕೆ ಸೈತ ನಮ್ಮ ಮೈಂಡ್ ಹಿಡಿತಾನ, ಮನಸ್ಸನ್ನು ಹಿಡಿತಾನಂದ್ರೆ, ಇದ್ದೀರಾ? ಯಾಕೆ ನಮ್ಮ ಮನಸ್ಸಿನ ಎಲ್ಲಿ ತೀರ್ಮಾನ ಮಾಡ್ತೀರಾ? ರೋಡಲ್ಲಿ ನಿಂತ್ಕೊಂಡು ತೀರ್ಮಾನ ಮಾಡ್ತೀರಾ? ಏಯ್ ರಾಮ ಆಶಾ ಹೋಗಿ ನಿಂತಿಸ್ಕೊಡಮ್ಮ ಅಂತ ರೋಡಲ್ಲಿ ನಿಂತ್ಕೊಂತೀರಾ? ರೋಡಲ್ಲೆಲ್ಲ ಮೊದಲು ಏನ್ ಮಾಡ್ತೀರಾ? ಮೊದಲು ಒಳಗೆ ತೀರ್ಮಾನ ಮಾಡ್ತೀರಾ. ಒಳಗಡೆ ಏನೇ ಮಾಡಿದ್ರು ಫಸ್ಟ್ ಒಳಗಡೆ ತೀರ್ಮಾನ, ಆಮೇಲೆ ನಿಮ್ಮ ತೀರ್ಮಾನಗಳೆಲ್ಲವೂ ಕೂಡ ಎಲ್ಲಿ ಆಗೋದು? ಮೊದಲು ಎಲ್ಲಿ? ಅದಕ್ಕೆ ಅವನು ಗೊತ್ತು, ನಿಮ್ಮ ಮನಸ್ಸನ್ನ ಕ್ಯಾಚ್ ಮಾಡಬೇಕು. ನಿಮ್ಮೆಲ್ಲ ತೀರ್ಮಾನಗಳು ಆಗೋದು ಎಲ್ಲಿ? ಎಷ್ಟನ ಮನಸ್ಸಲ್ಲಿ ತೀರ್ಮಾನ ಮಾಡ್ತೀರಾ? ರೋಡಲ್ಲ ಸಿಕ್ಕಿದಂಗೆಲ್ಲ ತೀರ್ಮಾನ ಮಾಡ್ತಾ ಇರ್ತೀರಾ? ಸಿಕ್ಕಿದಂಗೆಲ್ಲ ಹೋಗ್ಬಿಡ್ತೀರಾ? ಇಲ್ಲ, ಮೊದಲು ಒಳಗಡೆ ತೀರ್ಮಾನ. ನಿಮ್ಮ ತೀರ್ಮಾನಗಳು
ನಿಮ್ಮ ಮನಸ್ಸು ತುಂಬಾ ಮುಖ್ಯ. ನಿಮ್ಮ ಡಿಸಿಷನ್ಸ್, ಏನ್ ಡಿಸಿಷನ್ ತಗೊಳ್ತೀರಾ? ತಮಿಳಲ್ಲಿ ಏನವ உள்ள தீர்மானம் எங்க எடுக்கிறீங்க? உள்ளே வெளியவா? உள்ளேன தீர்மானம் எடுக்கிறீங்களோ அது வாயில வருது, அப்புறமா ಕ್ರಿಯೆಯಲ್ಲಿ ಬರ್ದಿದೆ. ಅದಕ್ಕೆ ಸೈತಾನ ನಮ್ಮ ಮನಸ್ಸನ್ನ ಕೆಡಿಸ್ತಾನೆ. ಆಗ ನಮ್ಮ ಬಾಯಿಂದ ಬಂದು ಅದು ನಮ್ಮ ಆಕ್ಷನ್ ಹೋಗ್ತಿದೆ. ಫಸ್ಟ್ ಒಳಗಡೆ ಮಾತು, ಆಮೇಲೆ ಆಕ್ಷನ್. ಇದೇ ಆದಾಮ ಲೈಫ್ ಅಲ್ಲಿ ನಡೆದಿದ್ದು. ಈಗ ಸೈತಾನ ಕೆಲಸ ಮಾಡೋದು ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಗುರಿ ಇಟ್ಟಿರ್ತಾನೆ. ಪರಿಸ್ಥಿತಿಗಳನ್ನ ನೋಡ್ತಾ ಇರ್ತಾನೆ. ಆ ಪರಿಸ್ಥಿತಿಗಳ ಮೇಲೆ ನಿಮ್ಮನ್ನ ಅವನು ಕ್ಯಾಚ್ ಮಾಡ್ತಾನೆ. ತೀರ್ಮಾನ ಎಲ್ಲಿ ಮಾಡ್ತೀರಾ? ಇವಾಗ ನಮ್ಮ ಅನ್ಬು ಹಿಂದೆ ಕೂತಿದ್ದಾನೆ. ಕೆಲವು ಬಾರಿ ಅವನಿಗೆ ಬಿಸ್ನೆಸ್ ಆಗಲ್ಲ, ಯೋಚನೆ ಮಾಡ್ತಾನೆ, ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀನಪ್ಪ. ಅದ್ರ ಸುಮಾರು ಯೋಚನೆ ಮಾಡಿ ಕೊನೆಗೆ ಹೇಳ್ತಾನೆ, ವಾಡಿ ಪೊಲ ಜಯ. ಅಲ್ಲಿ ಊರಿಗೆ ಹೋಗ್ತಾನೆ, ಏನಾಗೋದಿಲ್ಲ. ಇಲ್ಲಿ ಆಟೋ ಓಡಿಸ್ತಾರೆ, ಇಳಿದ್ರೆ 100, ಹತ್ತಿದ್ರೆ 100, ಅಲ್ಲೋದ್ರೆ 100 ಇಲ್ಲ, 50 ಇಲ್ಲ. ಜಯ ವಾ ಪೋಲ. ತೀರ್ಮಾನಗಳು ತೆಗೆಯುವಾಗ ಎಚ್ಚರಿಕೆ ಆಗಿರಬೇಕು. ನಮ್ಮ ತೀರ್ಮಾನಗಳ ಮೇಲೇನೆ ನಾವೆಲ್ಲ ತೀರ್ಮಾನ ಎಲ್ಲಿ ಮಾಡ್ತೀವಲ್ಲವರೇ? ಒಳಗಡೆ. ಆ ತೀರ್ಮಾನಗಳು ರಾಂಗ್ ಆಗಿರ್ಬಾರ್ದು. ಯಾವಾಗ ನಾವು ಸೈತಾನನಿಗೆ ಒಳಪಡ್ತೀವೋ ನಾವು ರಾಂಗ್ ಆಗಿ ಬರ್ತೀವಿ, ರಾಂಗ್ ಆಗಿ ಮಾತಾಡ್ತೀವಿ, ರಾಂಗ್ ಆಗಿ ಎಲ್ಲವನ್ನೂ ರಾಂಗ್ ಆಗ್ತಿದೆ. ಅದಕ್ಕೆ ನಮ್ಮ ತೀರ್ಮಾನಗಳು ಎಲ್ಲಿ ನಡೆಯೋದು? ಅದಕ್ಕೆ ಸೈತಾನ ನಮ್ಮ ಮನಸ್ಸನ್ನ ಹಿಡಿಯೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಮೊದಲನೇದಾಗಿ ಹಲ್ಲೆಲೂಯ, ಶಬ್ದ ಬರ್ತಾ ಇಲ್ಲ. ಆದ್ದರಿಂದ ನಮ್ಮ ಮನಸ್ಸನ್ನು ಸೈತಾನ ಹಿಡಿಯಬಹುದು. ಯಾವಾಗಂದ್ರೆ ನಮ್ಮ ಪರಿಸ್ಥಿತಿಗಳನ್ನು ಗಮನಿಸಿ ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡ್ತಾನಂತೆ. ಇಂಗ್ಲಿಷಿನಲ್ಲಿ ಆಕ್ರಮಣಗೆ ಅಟ್ಯಾಕ್. ಪರಿಸ್ಥಿತಿ ಏನ್ ಪರಿಸ್ಥಿತಿ? ಇವಾಗ ಚರ್ಚೆಗೆ ಬರ್ತಾ ಇರ್ತೀರಪ್ಪ, ಸಡನ್ ಆಗಿ ಏನೋ ಒಂದು ಇನ್ಸಿಡೆಂಟ್ ಆಗೋಯ್ತು. ಆಗ ನಿಮ್ಮ ಮೈಂಡಲ್ಲಿ ಏನ್ ಬರ್ತಿದೆ? ಫಾಸ್ಟ್ ಹೇಳಿದ್ರಲ್ಲ ಕೀರ್ತನೆ 91 ಓದು ಅಂತ, ಫಾಸ್ಟ್ ಹೇಳಿದ್ರಲ್ಲ 91 ಓದು ಅಂತ, ಫಾಸ್ಟ್ ಹೇಳಿದ್ರೆ ವಾಗ್ದಾನ ಕಾರ್ಡ್ ಓದು ಅಂತ. ಆಗ ಅಲ್ಲಿ ಕರೆಕ್ಟಾಗಿ ಯಾರು ಎಂಟ್ರಿ ಕೊಡ್ತಾನೆ? ಕರೆಕ್ಟ್ ಯೋಚನೆ ಮಾಡು, ಕರೆಕ್ಟ್ ಕಮಾನ್ ಅಂತ ಅವನು ನಮ್ಮ ಮನಸ್ಸನ್ನ ಕ್ಯಾಚ್ ಮಾಡ್ತಾನೆ. ಅದು ತಕ್ಷಣ ಹೇಳಬೇಕು, ಏನೇ ಆಗಲಿ ದೇವರ ನಮ್ಮ ಮಹಿಮೆ ಆಗಲಿ, ಇನ್ ದ ನೇಮ್ ಆಫ್ ಜೀಸಸ್, ನನಗೇನು ಆಗೋದಿಲ್ಲ. ನಿಮ್ಮ ಪರಿಸ್ಥಿತಿಗಳ ಮೇಲೆ ನಿಮ್ಮ ಮನಸ್ಸನ್ನು ಕೆಡ್ಸಕ್ಕಾಗಿ ಸೈತಾನ ಅಟ್ಯಾಕ್ ಮಾಡ್ತಾನೆ. ಕೆಲವರು ಹೇಳ್ತಾರೆ, ಪಾಸ್ಟೇ ನಾನು 5 ವರ್ಷದ ಚರ್ಚಿಗೆ ಬರ್ತೇನೆ ಪಾಸ್ಟೇ. ಯಾಕೆ ಪಾಸ್ಟೇ? ಇನ್ನು ನಮ್ಮ ಮನೇಲಿ ಕಷ್ಟ ಹೋಗಿಲ್ಲ ಪಾಸ್ಟ್ ಅಂತ. ಆಗ ಇಲ್ಲಿ ಬಂದು ಹೇಳಿದ್ರೆ ಓಕೆ, ನೀವೇ ಯೋಚನೆ ಮಾಡೋಕೆ ಶುರು ಮಾಡುವಾಗ ನಿಮ್ಮ ಫ್ರೆಂಡಲ್ಲಿ ಬಂದು ನಿಂತಿರ್ತಾನೆ, ಹೌದೌದು ಕರೆಕ್ಟು, 5 ವರ್ಷದಿಂದ ಹೋಗ್ತೀವಿ, ಏನಾಗ್ತಾ ಇದೆ? ಏನಾಗಿಲ್ಲ, ಸುಮ್ಮನೆ ಸುಳ್ಳು ಹೇಳೋದು, ಸುಮ್ಮನೆ ನೀವು ಹೋಗ್ಬೇಡ್ರಿ, ಇದು ಸರಿ ಇಲ್ಲ ಹೋಗೋದು, ನೀವೇನು ಮಾಡಿ ಏನಾಯ್ತು? ಇದೆಲ್ಲ ಶುರುವಾದಾಗ ಏನಾಗ್ತಿದೆ? ನಾವು ನಮ್ಮ ಮನಸ್ಸಲ್ಲಿ ಸೈತಾನ ಕಾರ್ಯ ತುಂಬಿಸ್ಕೊಳ್ತೇವೆ. ದೇವರ ಆಡಿದ ಮಾತುಗಳೆಲ್ಲ ಮರ್ತೋಗ್ತಿದೆ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಹೇಳಬೇಕು, ಯೇಸು ಕ್ರಿಸ್ತನಿಗೆ ಜೈ, ದೇವರ ವಾಕ್ಯಕ್ಕೆ ಜೈ, ದೇವರಿಗೆ ಜೈ. ನಿಮ್ಮನ್ನ ನೆಕ್ಸ್ಟ್ ಒಂದು ಮನಸ್ಸು. ನೆಕ್ಸ್ಟ್ ಏನಂದೆ? ಎರಡನೇದಾಗಿ ಕೆಲವು ಜನಗಳ ಮುಖಾಂತರ ಏನಂದೆ ನೋಡ್ರಿ, ಯಾವಾಗ ನಮಗೆ ಮನಸ್ಸಲ್ಲಿ ಸೈತಾನ ಕ್ರಿಯೆ ಮಾಡ್ಬಿಡ್ತಾರೆ, ನಮ್ಮಲ್ಲಿ ಏನ್ ಬರಕ್ ಶುರುವಾಗ್ತಿದೆ? ಭಯ ಬರಕ್ ಶುರುವಾಗ್ತಿದೆ. ಭಯ ಮತ್ತು ಅವಿಶ್ವಾಸ. ಯಾವಾಗ ನಿಮ್ಮಲ್ಲಿ ಭಯ ಬಂದ್ಬಿಡ್ತೋ, ನೀವು ಬಾಯಲ್ಲಿ ಏನ್ ಹೇಳ್ತೀರಾ? ಯಾಕೋ ನನಗೇನಾಗ್ತಾ ಇದೆ? ಭಯ ಆಗ್ತಾ ಇದೆ ಅಂದ್ರೆ ವರ್ಡ್ ಬಂದ್ಬಿಡ್ತು, ಸೈತಾನ ಕಾರ್ಯ ಶುರು ಮಾಡ್ಕೊಂಡ. ಎಷ್ಟನಿಗೆ ಇದು ಆಗಿದೆ? ಇದೆಲ್ಲ ಕೆಲವರಿಗೆಲ್ಲ ಅನುಭವ ಆಗಿರ್ಬೇಕು. ಈ ಎಕ್ಸ್ಪೀರಿಯನ್ಸ್ ಇವಾಗ ನೀವು ಕೇಳಿಸ್ಕೊತೀರಾ, ನೀವು ತುಂಬಾ ಇಲ್ಲೇ ನಾವು ಪ್ರಾಸ್ಪರ್ಗೆ ನಮ್ಮ ತಡೆ ಆಗಿರೋದು. ಇಲ್ಲಿ ನೀವು ಕರೆಕ್ಟ್ ಆಗ್ಬಿಟ್ರೆ ನಿಮ್ಮ ಲೈಫ್ ತುಂಬಾ ಸೂಪರ್ ಆಗ್ತದೆ. ಯಾಕೆ ನಮ್ಮ ಮೈಂಡ್ ದೇವರ ವಾಕ್ಯ ಕೇಳಕ್ ಬಿಡಲ್ಲ ಸೈತಾನ? ಇವತ್ತು ಯೌವನಸ್ಥರು ಯಾಕೆ ಹಾಳಾಗ್ತಾ ಇರೋದು? ಯಾಕೆ? ಯಾಕಂದ್ರೆ ಅವ್ನ ಮೈಂಡ್ನ ಸೈತಾನ ಹಿಡಿದಿರ್ತಾನೆ. ಆ ಮೈಂಡನ್ನ ದೇವ್ರು ಹಿಡಿಬೇಕು, ಸೈತಾನ ಹಿಡಿದಿರ್ತಾನೆ. ಎರಡನೇದಾಗಿ ಅವನಲ್ಲಿ ಭಯ, ಅವರಲ್ಲಿ ಅವಿಶ್ವಾಸ ಹುಟ್ಟಿರ್ತದೆ. ಎರಡನೇದಾಗಿ ಜನಗಳ ಮುಖಾಂತರ. ಒಂದು ಮೈಂಡ್ ಮುಖಾಂತರ ಸೈತಾನ ನಮ್ಮನ್ನು ಕ್ಯಾಚ್ ಮಾಡ್ತಾನೆ. ಎರಡನೇದು ಕೆಲವು ಜನಗಳನ್ನ ಇಟ್ಟು ನಮ್ಮನ್ನ ಸೈತಾನ ಹ್ಯಾಂಡಲ್ ಮಾಡ್ತಾನೆ. ಎಷ್ಟು ನಂಬ್ತೀರಾ? ಕೆಲವರು ಸವಾಸನ ಮಾಡ್ತೀವಿ ಗೊತ್ತಾ? ಚರ್ಚ್ಗೆ ಹೋಗ್ತಾ ಇದೆಯಾ ಮಹೇಶ? ಓಹೋ, ಅಲ್ಲಿ ನೆಗೆಟಿವ್ ಮಾತಾಡೋಕೆ ಶುರು ಮಾಡ್ತಾನೆ. ಅವನಿಂದ ಯಾರಿದ್ದಾರೆ? ನೀವು ಅವನ ಜೊತೆ ಸೇರ್ತಾ ಏನಾಗ್ತದೆ ನಿಮ್ಮ ಮನಸ್ಸು? ಅಲ್ಲಿ ನೀವು ತುಂಬಾ ಒಡಂಬಡ್ತೀರಾ, ತುಂಬಾ ಅನ್ಯೋನ್ಯವಾಗ್ತೀರಾ. ಅವನಲ್ಲಿರೋದೆಲ್ಲ ನಿಮ್ಮಲ್ಲಿ ಬಂದು ತುಂಬ್ತಿದೆ. ಅವನು ಹೇಳದೆ ಸತ್ಯ ಅಂತ ನಂಬಕ್ ಶುರು ಮಾಡ್ತಾನೆ. ಹಿಂಗೆ ಸೈತಾನ ನಮ್ಮನ್ನ ಅಟ್ಯಾಕ್ ಮಾಡುವವನಾಗಿದ್ದಾನೆ. ಒಂದು, ನಮ್ಮ ಮೈಂಡ್ ಅನ್ನು ಅಟ್ಯಾಕ್ ಮಾಡ್ತಾನೆ. ಎರಡನೇದು ಪರಿಸ್ಥಿತಿಗಳು ಇಟ್ಕೊಂಡು ಮೈಂಡ್ ಅಟ್ಯಾಕ್ ಮಾಡ್ತಾನೆ. ಎರಡನೇದಾಗಿ ಜನಗಳು, ನಮ್ಮ ಸುತ್ತಮುತ್ತಲಿರುವ ಜನಗಳಿಂದ ನಾವು ಹಾಳಾಗ್ತೇವೆ. ನಾನು ಇಲ್ಲಿ ಹೇಳ್ತೇನೆ, ಒಳ್ಳೆ ಬಟ್ಟೆ ಹಾಕೊಂಬನ್ರಿ, ಅಟ್ಲೀಸ್ಟ್ ಮಕ್ಕಳು ಪೌಡರ್ ಹಾಕೊಂಬನ್ರಿ. ಯಾರು ಹೇಳ್ತಾರ? ಇನ್ಸೈಡ್ ಮಾಡ್ರಿ,
ಒಳ್ಳೆ ಡ್ರೆಸ್ ಮಾಡ್ರಿ ಅಂತ ಹೇಳ್ತೀನಿ. ಕೆಲವು ಚರ್ಚಲ್ಲಿ ಹೇಳ್ತಾರೆ ಒಳ್ಳೆ ಡ್ರೆಸ್ ಮಾಡಬಾರ್ದು, ಪೌಡರ್ ಹಾಕ್ಬಾರ್ದು, ಕಾಲು ಚಪ್ಪಲಿ ಹಾಕ್ಬಾರ್ದು. ಇವಾಗ ಏನಾಗ್ತದೆ ನಿಮ್ಗೆ? ಏನಪ್ಪ ಹಾಗಾದ್ರೆ ಕೆಲವು ಜನಗಳಿಂದ ನೀವು ಹಾಳಾಗ್ತೀರ. ಬಟ್ ದೇವರು ನಿಮ್ಮನ್ನ ಬೆಸ್ಟ್ ಆಗಿ ನೋಡ್ಬೇಕಂತ ದೇವರು ಇಷ್ಟಪಡೋ ದೇವರು. ಹಲ್ಲೆಲೂಯಾ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ ನೋಡಿ. ಅದಕ್ಕೆ ಉದಾಹರಣೆ ನಾವು ನೋಡ್ತೇವೆ. ಸೈತಾನ ಹೆಂಗೆ ಜನಗಳ ಮುಖಾಂತರ ಅವ್ರ ಹಿಂದೆ ಇದ್ದು ಒಳ್ಳೇದು ಅವ್ರು ಮಾಡ್ತಿರೋದು ಕೆಟ್ಟದು ಅದನ್ನು ಒಳ್ಳೇದು ಎಂಬುದಾಗ ಅವನು ಹೇಳಕ್ ಪ್ರಯತ್ನ ಮಾಡ್ತಾನೆ. ನಿಮ್ಗೆಲ್ಲ ಪೌಲ ಎಷ್ಟು ಚೆನ್ನಾಗಿ ಗೊತ್ತು. ಪೌಲ ಎಷ್ಟು ದೊಡ್ಡ ಪ್ರಸಂಗಿ ಅಲ್ವಾ? ಪೌಲ ಎಷ್ಟು ದೊಡ್ಡ ಪ್ರಸಂಗಿ ಅಲ್ವಾ? ಅವನ ಲೈಫಲ್ಲಿ ಏನು ಇನ್ಸಿಡೆಂಟ್ ನಡೀತು ಗೊತ್ತಾ? ತಗೊಂಡ್ರೆ ಒಂದು ವಾಕ್ಯ ನಾವು ಓದೋಣ. ಅಪೊಸ್ತಲರ ಪುಸ್ತಕ 7ನೇ ಅಧ್ಯಾಯ 58 ಓದ್ರಿ. 7:58. ಅವನ ಮೇಲೆ ಬಿದ್ದು ಅವನನ್ನು ಊರ ಹೊರಕ್ಕೆ ನೂಕಿ. ಯಾರ ಮೇಲೆ? ಯಾರನ್ನು ಸಾಯಿಸ್ತಾ ಇದ್ದಾರೆ ಆ ಸಿಚುವೇಶನ್ ಅಲ್ಲಿ? ಸ್ಟೀಫನ್ ಕರೀತಾರಲ್ಲ, ಸ್ಟೀಫನ್ ಏನ್ ಮಾಡ್ತಾ ಇದ್ದಾರೆ? ಅವನೊಬ್ಬ ದೇವ ಸೇವಕನ, ಅವನ್ನ ಸಾಯಿಸ್ತಾ ಇದ್ದಾರೆ. ಊರ ಹೊರಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನೋಡಲ್ಲಿ ಏನಾಯ್ತು ಅಂತ ಗಮನಿಸಿ. ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಆಮೇಲೆ ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಸೌಲ ಅಂದ್ರೆ ಯಾರು? ಅವನು ಈಸ್ ಕಾಲ್ಡ್ ಪೌಲ್. ಅವನೇ ಪೌಲ್ ಆಗಿ ಚೇಂಜ್ ಆಗಿದ್ದು. ಅನೇಕರ ಕ್ರೈಸ್ತರ ಮರಣಕ್ಕೆ ಯಾರು ಸಾಕ್ಷಿ ಆಗಿದ್ದ? ಇದೇ ಪೌಲ. ಅವನನ್ನ ಯಾರು? ಅವನೊಬ್ಬ ದೈವ ಭಕ್ತನಾಗಿದ್ದ, ಅವನು ಯೆಹೋವ ಭಕ್ತನಾಗಿದ್ದ, ಧರ್ಮಶಾಸ್ತ್ರದ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಅವನು ಧರ್ಮಶಾಸ್ತ್ರದಲ್ಲಿ ಪಂಡಿತನಾಗಿದ್ದ. ಆದ್ರೆ ಯೇಸುವನ್ನು ನೋಡಿದ್ರೆ ಅವನಿಗೆ ಆಗ್ತಾ ಇದ್ದಿಲ್ಲ, ಯೇಸುವನ್ನು ಆರಾಧನೆ ಮಾಡೋದು ಅವ್ನು ನೋಡಿದ್ರೆ ಆಗ್ತಾ ಇದ್ದಿಲ್ಲ. ಅದಕ್ಕೆ ಸೈತಾನ ಆ ವ್ಯಕ್ತಿಯನ್ನು ಇಟ್ಕೊಂಡು ನೀನ್ ಮಾಡ್ತಿದ್ದು ಒಳ್ಳೆ ಕೆಲಸನೇ, ನೀನ್ ಮಾಡ್ತಿರೋ ಒಳ್ಳೆ ಕೆಲಸನೇ ಅಂತ ಅನೇಕರನ್ನ ಕೊಲೆ ಮಾಡೋದಕ್ಕೆ ಅವನು ಸಾಥ್ ಕೊಡ್ತಾ ಇದ್ದಾನೆ. ಕೆಲವು ಬಾರಿ ನಮಗೆ ಗೊತ್ತಿಲ್ಲದ ಹಾಗೆ ವಿಶ್ವಾಸಿಗಳು ಸೈತನ ಪ್ರೇರಣೆಗೆ ಒಳಗಾಗಿ ಕೆಲವು ಸಂಗತಿಗಳನ್ನು ಮಾಡಕ್ ಹೋಗ್ಬಿಡ್ತೇವೆ. ಎಷ್ಟು ಜನ ಇದ್ದೀರಾ? ಜನಗಳನ್ನು ಇಟ್ಕೊಂಡೆ ಸೈತಾನ ಕೆಲಸ ಮಾಡೋನಾಗಿದ. ಪೌಲನನ್ನು ಇಟ್ಕೊಂಡೆ ಅನೇಕ ಕ್ರೈಸ್ತರನ್ನ ಏನ್ ಮಾಡ್ದ? ನಮ್ಮ ಮೈಂಡ್ ಅನ್ನ ಪರಿಸ್ಥಿತಿಗಳು ನೋಡಿ ನಮ್ಮನ್ನ ಸೈತಾನ ಕ್ಯಾಚ್ ಮಾಡ್ತಾನೆ. ಎರಡನೇದು, ಜನಗಳ ಮುಖಾಂತರ ನಾವು ವಂಚನೆಗೆ ಒಳಗಾಗ್ತೇವೆ, ಅವ್ರ ಮಾತುಗಳಿಂದ ನಾವು ಹಾಳಾಗ್ತೇವೆ. ಅದರಿಂದ ಅವರ ಮಾತುಗಳು ಮುಖ್ಯವಲ್ಲ, ನಮ್ಮ ಮೈಂಡ್ಗೆ ಯಾವತ್ತು ದೇವರ ವಾಕ್ಯ ಮುಖ್ಯ. ದೇವರು ಏನಂತಾರೆ ಫೈನಲ್, ಯಾರು ಏನಂದ್ರೆ ಫೈನಲ್ ಅಲ್ಲ. ದೇವ್ರು ಏನಂತಾರೆ ಫೈನಲ್. ಯಾರು ಏನೇ ನಿಮ್ಮನ್ನು ಬೈಲಿ, ಯಾರೇಮೋ ನಿಮ್ಮನ್ನ ಕ್ಯಾಕ್ಸ್ ರೋಡಲ್ಲೇ ಉಗಿಲಿ, ನಿಮ್ಮನ್ನ ದೊಡ್ಡ ಜಗಳನೇ ಆಗಿರ್ಲಿ, ಅದೆಲ್ಲ ಮರೀರಿ, ಚರ್ಚಿಗೆ ಬನ್ರಿ. ಅವ್ರೇನು ಅನ್ಕೊಂತಾರೋ ಇದೆಲ್ಲ ಬಿಡ್ರಿ. ಇವ್ರೇನ್ ಅನ್ಕೊಂತಾರ ಅವ್ರೇನ್ ಅನ್ಕೊಂತಾರ ಅಂದ್ರೆ ನೀವು ಚರ್ಚೆಗೆ ಬರೋದಿಲ್ಲ. ನಿಮ್ಮ ಮೈಂಡ್ ಎರಡು ಕಡೆ ಸೈತಾನ ಅಟ್ಯಾಕ್ ಮಾಡ್ತಾನೆ. ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ನಿಮ್ಮ ಮೈಂಡ್ ಅಟ್ಯಾಕ್ ಮಾಡ್ತಾನೆ. ಎರಡನೇದಾಗಿ ಕೆಲವು ಜನಗಳ ಮುಖಾಂತರ ನಿಮ್ಮನ್ನ, ಓ ನೀವು ಚರ್ಚ್ಗೆ ಹೋಗ್ತೀರಾ, ಆ ಚರ್ಚ್ಗೆ ಹೋಗಿ ಏನಾಗ್ತಿದೆ, ಅವರೆಲ್ಲ ನಿಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡಕ್ಕೆ ಮಾಡ್ತಾ ಇರೋದು, ನಿಮ್ಮ ಹತ್ರ ದುಡ್ಡು ಕಿತ್ಕೊಳಕ್ ಮಾಡ್ತಾ ಇರೋದು, ಹುಷಾರಾಗಿರ್ರಿ, ಅವರೆಲ್ಲ ಹಂಗೆ ನೋಡಿ, ಅವ್ರು ಅಂತ ಕಾರ ನೋಡ್ತಾರೆ, ಇದು ಮಾಡ್ತಾರೆ. ಹಿಂಗೆಲ್ಲ ಕೆಲವು ಅನ್ವಾಂಟೆಡ್ ಅನ್ನ ನಮ್ಗೆ ಪ್ರೇರೇಪಿಸಿ ನಮ್ಮ ಮನಸ್ಸನ್ನು ಕೆಡ್ಸೋಗಿ ಏನಾಗ್ತಿದೆ, ನಾವು ದೇವರಿಗಾಗಿ ನಿಲ್ಲೋರಾಗಿರ್ತೇವೆ. ಕೆಲವು ಬಾರಿ ಈ ಮನುಷ್ಯನ ಮುಖಾಂತರ ಸೈತಾನ ಕೆಲಸ ಮಾಡೋದ್ರಿಂದ ನಾವು ದೇವರಿಗಾಗಿ ನಿಲ್ಲೋದಕ್ಕೆ ಬರೆದ್ರೆ ಹಿಂದಕ್ಕೆ ಹೋಗಕ್ಕೆ ಶುರು ಮಾಡ್ತೇವೆ. ನಮ್ಮ ಬ್ಲೆಸ್ಸಿಂಗ್ ಅನ್ನು ನಾವೇ ಕೆಲವು ಬಾರಿ ಕಳ್ಕೊಂತೇವೆ. ಇದು ಸೈತಾನ ಕುತಂತ್ರ. ಓದಿ 8:1 ಕೂಡ ಓದಿ. 8:1 ಎಲ್ಲರೂ ಓದಿ, ಜೋರಾಗಿ ಓದಿ. ಇದನ್ನು ಹೇಳಿ ನಿದ್ರೆ ಹೋದನು. ಆಮೇಲೆ ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವ. ಅಷ್ಟು ಮಾತ್ರವಲ್ಲ, ಸೈತಾನ ಅವನ ಹಿಂದೆ ಇದ್ದುಕೊಂಡು ಏನೇನು ಕೆಲಸ ಮಾಡ್ತಾ ನೋಡಿ, ಗಮನಿಸಿ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ದೊಡ್ಡ ಹಿಂಸೆ. ಇವಾಗ ಹೇಳ್ತಾರೆ ಎಲ್ಲ ಹಿಂಸೆ ಬಂದು ಯೇಸ್ವಾಮಿ ಬರ್ತಾರಂತ, ಮತ್ತೆ 2000 ವರ್ಷಗಳಿಂದ ಹಿಂಸೆ ಆಯ್ತಲ್ಲ, ಅದಕ್ಕೇನಂತೀರಾ? ಇದೇ ಸೌಲನೇ ಗಲಾಟೆ ಮಾಡಿಸಿದ್ದು. ಇವತ್ತು ಆ ಲೀಡರ್ ಬರ್ತಾರೆ, ಈ ಲೀಡರ್ ಬರ್ತಾರೆ, ದೊಡ್ಡ ವಿಲ್ಲನ್ಗಳು ಇವರೇ. ಯಾರೋ ಸೌಲನೇ ದೊಡ್ಡ ವಿಲ್ಲನ್, ಸಭೆಗಳನ್ನ ಹಾಳು ಮಾಡ್ತಾನೆ. ಅವನಿಂದ ಯಾರು ನಿಂತಿದ್ದ? ಅವನು ಗೊತ್ತಿಲ್ಲ ನನ್ನಿಂದ ಸೈತಾನ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರಿಂದ ಅವನೇ ನೆನ್ಕೊಂಡು ನಾನು ದೇವ್ರ ಕೆಲಸ ಮಾಡ್ತೇನೆ, ದೇವ್ರ ಕೆಲಸ. ಕೆಲವು ಬಾರಿ ಜನಗಳ ಮುಖಾಂತರ ನಾವು ತಪ್ಪಾದ ದಾರಿಗೆ ಹೋಗೋದುಂಟು, ನಮ್ಮ ಮನಸ್ಸು ಹಾಳಾಗೋದುಂಟು. ಕೆಲವು ವ್ಯಕ್ತಿಗಳ ಮುಖಾಂತರ ನಾವು ಸೇರುವ ವ್ಯಕ್ತಿಗಳು ಎಂಥವ್ರು ಎಂಬುದಾಗಿ ಸೂಕ್ಷ್ಮ ಗಮನಿಸಬೇಕು. ಇವರು ನನಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ, ದೈವಿಕವಾಗಿ ನಡೆಸ್ತಾ ಇದ್ದೀರಾ, ಗಮನಿಸಬೇಕು. ನಿಮಗೆ ದೈವಿಕವಾಗಿ ನಡೆಯುವ ಸ್ಥಳಕ್ಕೆ, ದೈವಿಕ ನಡೆಸುವ ಸ್ಥಳಕ್ಕೆ ತಪ್ಪದೆ ನೀವು ಬರುವಂತವರಾಗಿರಬೇಕು. ಆಗಲೇ ಸೈತಾನ ತಪ್ಪಿಸಿಕೊಳ್ಳಲಾಗ್ತೀರಾ? ಇಲ್ಲ ಪ್ರೇರೆ, ನಾವು ಯಾವುದೇ ಕಾರಣಕ್ಕೂ ಈ ಮೆಸೇಜ್ ನಿಮ್ಮ ಲೈಫಲ್ಲಿ ಎಲ್ಲೂ ಚೇಂಜ್ ಆಗಬಾರ್ದು. ಚರ್ಚ್ ಅಟೆಂಡೆನ್ಸ್ಗಾಗಿ ಇನ್ನೊಂದು ಚರ್ಚ್ಗೆ ಹೋದ್ರು ಕೂಡ ರಾಂಗ್ ಟೀಚಿಂಗ್ ಬರುವಾಗ ನಿಮ್ಮ ಮೈಂಡ್ ಹರ್ಟ್ ಆಗ್ತದೆ, ನಿಮ್ಮ ಮನಸ್ಸು ಹರ್ಟ್ ಆಗ್ತದೆ. ಗಮನಿಸಿ,
ನೀವು ನೆನೆಸ್ಕೊಂಡು ಚರ್ಚ್ ಅಟೆಂಡ್ ಮಾಡೋಕೆ ಹೋದೆ ಬ್ರದರ್, ಟೀಚಿಂಗ್ ಈಸ್ ರಾಂಗ್, ಟೀಚಿಂಗ್ ರಾಂಗ್, ನಿಮ್ಮ ಮನಸ್ಸು ಕೆಡ್ತು, ಮುಗೀತು. ಎಷ್ಟು ಇದು ಅರ್ಥ ಆಗ್ತಿದೆ? ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಸಹಿತ ನಿಮ್ಮ ಮನಸ್ಸಿನ ಮೇಲೆ ಏನು ಮಾಡ್ತಾನೆ? ಆಗ ನೀವೇನು ಮಾಡ್ತಾರೆ? ಕೆಲವು ಬಾರಿ ಗೊತ್ತಾ, ನಾನು ಸತ್ತೋದ್ರೆ ಸಾಕು, ಕೆಲವು ಬಾಯಿನ ಹೇಳ್ತೀರಾ. ರಾಂಗ್. ದಯವಿಟ್ಟು ಆ ಮಾತನ್ನು ಮಾತಾಡ್ಬಿಡ್ರಿ. ದೇವರ ಮಕ್ಕಳು ಯಾವತ್ತು ದೇವರು ಜೀವ ಕೊಟ್ಟಿದ್ದಾರೆ ನಿಮ್ಗೆ, ಆ ಜೀವನ ಹಾಳು ಮಾಡ್ಕೊಂಬಾರ್ದು. ಆಮೇಲೆ ಮೊದಲನೇದಾಗಿ ಸೈತಾನ ಹೆಂಗೆ ಅಟ್ಯಾಕ್ ಮಾಡ್ತಾನೆ ಎಲ್ಲ ಹೇಳಿ ನೋಡೋಣ. ಮನಸ್ಸಿನ ಮೂಲಕ ಪರಿಸ್ಥಿತಿಗಳ ಮೇಲೆ ಬೇಸ್ ಆಗ್ತಿದೆ, ನಿಮ್ಮ ಮೈಂಡಿನ ಅಟ್ಯಾಕ್ ಮಾಡ್ತಾನೆ. ಎರಡನೇದಾಗಿ ವ್ಯಕ್ತಿಗಳ ಮುಖಾಂತರವಾಗಿ. ಸೌಲ ಒಳ್ಳೆಯವನ ಕೆಟ್ಟವನ, ಅವನ ಲೆಕ್ಕಕ್ಕೆ ಈಸ್ ವೆರಿ ಗುಡ್. ನಮ್ಮ ಸಿಕ್ಕ ವ್ಯಕ್ತಿಗಳು ತುಂಬಾ ಒಳ್ಳೆಯವರಾಗಿರ್ಬೋದು, ಬಟ್ ಅವ್ರ ಹಿಂದೆ ಯಾರು ಕೆಲಸ ಮಾಡ್ತಾರೆ? ದೇವರ ಸೈತಾನ. ಇದು ತುಂಬಾ ಮುಖ್ಯ. ಅವ್ರು ಹೇಳೋದೆಲ್ಲ ತುಂಬ ಚೆನ್ನಾಗಿದೆ ಬ್ರದರ್, ತುಂಬ ಸೂಪರ್ ಆಗಿದೆ ಬ್ರದರ್, ಬಟ್ ಅವರಿಂದ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸಿ ನೀವೆಲ್ಲಿ ಸಿಕ್ಕಾಕೊಳಕ್ಕೆ ಹೋಗ್ಬಾರ್ದು, ಎಚ್ಚರಿಕೆ ಆಗಿರ್ಬೇಕು. ಅದನ್ನೇ ದೇವರು ನಮ್ಮ ಮನಸ್ಸಿನ ಬಗ್ಗೆ ತುಂಬ ಎಚ್ಚರಿಕೆಯಾಗಿ ಬೋಧನೆ ಮಾಡುವ ದೇವನಾಗಿದ್ದಾನೆ. ಓದಿ ಏನಾಯ್ತಂತೆ, ಪೌಲ ಏನ್ ಮಾಡ್ತಾ ಇದ್ದಾನೆ ಓದಿ. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದುರಿ ಹೋದರು. ಭಕ್ತರಾದ ಜನರು ಸ್ತೇಫನನ್ನು ಹೂಣಿಟ್ಟು ಅವರಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಮನೆ ಮನೆಗೆ ಹೋಗಿ ಗಂಡಸರನ್ನು ಹೆಂಗಸರನ್ನು ಎಳೆಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಏನ್ ಮಾಡ್ದ ಸೈತಾನ? ಯಾರಿಂದ ಕೆಲಸ ಮಾಡ್ತಾ ಇದ್ದ? ಇವಾಗ ಪೌಲ ಅಂತಾರಲ್ಲ, ಅವನಿಂದ ಕೆಲಸ ಮಾಡ. ಹಂಗೆ ನಮ್ಮ ಲೈಫಲ್ಲಿ ಕೂಡ ಪರಿಸ್ಥಿತಿಗಳ ಬೇಸ್ ಮೇಲೆ ನಮ್ಮ ಮೈಂಡನ್ನ ಅಟ್ಯಾಕ್ ಮಾಡ್ತಾನೆ. ಎರಡನೇದಾಗಿ ವ್ಯಕ್ತಿಗಳ ಮುಖಾಂತರ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಸಭೆಗೆ ಬರುವಂಥ ಮಕ್ಕಳೇ ತುಂಬ ಎಚ್ಚರಿಕೆ ಆಗಿರಿ. ನೀವು ಯಾವತ್ತು ದೇವರೊಂದಿಗೆ ನಡೆಯಿರಿ. ಅದಕ್ಕೆ ನಿಮ್ಗೆ ನಾನು ಯಾವಾಗಲೂ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೇನೆ. ಯಾವಾಗ ಪ್ರೇಯರ್ಸ್ ಇದ್ದೋ ಅವಾಗ ಅಟೆಂಡ್ ಮಾಡಿರಿ. ಯಾರೋ ಹೇಳಿದ್ರು ಅಂತ ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡಿಬಿಡ್ರಿ. ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡೋದು ಒಬ್ಬನೇ, ಸೈತಾನ ಮಾತ್ರನೇ. ಅವನ ಮಾತಿಗೆ ಕಿವಿ ಕೊಟ್ಟಾಗಲೇ ನೀವು ರಾಂಗ್ ಆಗಿ ನಡ್ಕೊಳಕ್ಕೆ ಶುರು ಮಾಡ್ತೀರಾ. ನಾನು ಯಾಕೆ ಮಾಡ್ಬೇಕಂತೀರಾ? ಅವಾಗ ತಿಳ್ಕೊಳ್ಳಿ ನೀವು ದೇವರಾತ್ಮನಿಗೆ ಒಳಪಟ್ಟಿಲ್ಲ ಅಂತ. ಯಾವಾಗ ನೀವು ವಿಧೇಯರಾಗ್ತೀವೋ ನೀವಾಗ ದೇವರಾತ್ಮನಿಗೆ ಒಳಪಟ್ಟಿದ್ದೀರಾ ಅಂತ. ಆರ್ ಯು ದೇ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಪಕ್ಕದಲ್ಲಿ ಕೇಳಿ, ಅರ್ಥ ಆಯ್ತಾ? ಅದಕ್ಕೆ ದೇವರು ಹೇಳ್ತಾರೆ ನೋಡ್ರಿ, ಬೈಬಲ್ ಹೇಳ್ತಿದೆ ಏನಂತ ಹೇಳಿದೆ ಗೊತ್ತಾ? ನಿಮ್ಮ ಜೀವಿತದ ತೀರ್ಮಾನಗಳು ಸರಿಯಾಗಿರಬೇಕು. ಪಕ್ಕದ ಹೇಳ್ರಿ, ನಿಮ್ಮ ಜೀವಿತ ತೀರ್ಮಾನಗಳು ಯಾರೋ ಹೇಳಿದ್ರ ಮೇಲೆ ಆಗಿರಬಾರ್ದು. ಯಾರೋ ಸೊನ್ನಾಂಗ ಬ್ರದರ್ ಅತ್ತ ಪಣ್ಣಿಟ ಬ್ರದರ್ ದಯಚೆಂದು ವೇಂಡ, ಆಂಡವರು ಸೊನ್ನಾರ ವಸನನ್ ಸೊಲಿಚ ಅದ ಮೇಲೆ ತಾ ಇರಬೇಕು. ನಿಮ್ಮ ತೀರ್ಮಾನಗಳು ಕರೆಕ್ಟ್ ಆಗಿರ್ಬೇಕು. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಗೊತ್ತಾ? ಧರ್ಮೋಪದೇಶ ಪುಸ್ತಕ 30ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರು ಹೇಳ್ತಾರೆ, ಒಳ್ಳೆಯದನ್ನು ಕೆಟ್ಟದನ್ನ ನಾನು ನಿನ್ ಮುಂದೆ ಇಟ್ಟಿದ್ದೇನೆ, ಆಯ್ಕೆ ನಿನ್ನದು. ಅದಕ್ಕೆ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಸೈತಾನ್ ಚೆನ್ನಾಗಿ ಗೊತ್ತು, ಯಾವಾಗ ನಮ್ಮನ್ನು ಏನ್ ಮಾಡ್ತಾನೆ, ನಮ್ಮ ಆಯ್ಕೆನ ಕೆಡ್ಸೋದಕ್ಕೆ ಅವನು ಓಡಾಡ್ತಾ ಇರ್ತಾನೆ. ಅವನ ಪ್ರಯತ್ನ ಅದೇ. ಅವನ ಪ್ರಯತ್ನ ನಮ್ಮ ಆಯ್ಕೆ ಕರೆಕ್ಟ್ ಆಗಿರಬಾರ್ದು ಅನ್ನೋದೇ ಸೈತಾನ ಉದ್ದೇಶ. ದೇವ್ರು ಹೇಳ್ತಾರೆ, ಅಪ್ಪ ಇದಕ್ ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ, ಆಯ್ಕೆ ನಿನ್ನದು. ನಿನ್ಗೆ ಓನ್ ಡಿಸಿಷನ್ ನೀನ್ ತಗೊಳ್ಬೋದು, ನೀನ್ ತೀರ್ಮಾನ ಮಾಡ್ಬೇಕು. ಅದಕ್ಕೆ ನಿನಗೆ ನಾನು ಒಳ್ಳೇದು ಕೆಟ್ಟು ನಿನ್ ಮುಂದೆ ಇಟ್ಟಿದ್ದೀನಿ, ಆಯ್ಕೆ ನಿನ್ನದು. ದೇವ್ರು ಬಲವಂತ ನಿಮ್ಮ ತಲೆ ಮೇಲೆ ಜುಟ್ಟು ಎಳೆದ್ಬಿಟ್ಟು ತಲೆ ಮೇಲೆ ದಬ್ಬ 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 ಬ್ಲೆಸ್ಸಿಂಗ್ ಸುರಿಸೋದಿಲ್ಲ. ಆಯ್ಕೆ ನಿಮ್ಮದು. ಚೂಸ್, ನಿಮ್ಮ ಕೈಲಿ ಆಯ್ಕೆ ಇದೆ. ಓದಿ ಏನಂತ ನೋಡಿ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೈತಾನ ಏನ್ ಮಾಡ್ತಾನೆ? ಜೀವ ಮರಣದ ನಿಮ್ಮ ದೂರ ಹೋಗ್ಬೇಕು, ಶಾಪ ಬರಲಿ, ನಿಮಗೆ ಆಶೀರ್ವಾದ ಬರಬಾರ್ದು ಎಂಬುದಾಗಿ ಅವನು ಅಲ್ಲಿ ವರ್ಕ್ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಅವನಿದ್ದಾನೆ. ಬಟ್ ದೇವರು ಏನ್ ಮಾಡ್ತಾನೆ ಗೊತ್ತಾ? ನಾನೇನು ಮಾಡೋಕ್ಕಾಗಲ್ಲಪ್ಪ, ಎಲ್ಲ ನಿನ್ನ ಮುಂದೆ ಇಟ್ಟಿದ್ದೇನೆ, ಬಟ್ ನಿನ್ನ ಸ್ವತಂತ್ರ, ಆಯ್ಕೆ ನಿನ್ನದು, ಆಯ್ಕೆ ನಿನ್ನದು, ಆಯ್ಕೆ ನಿನ್ನದು. ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟ್ ಅಲ್ಲಿ ಕೊಟ್ಟವನು ತಕೊಂತೀರಾ ಅಥವಾ ಆಯ್ಕೆ ಇದೆಯಾ? ಶಬ್ದ ಬರ್ತಾ ಇಲ್ಲ. ಹಾಗಾದರೆ ಈ ಬೇಸ್ ಮೇಲೆ ಸೈತಾನ ಕೆಲಸ ಮಾಡೋದು. ಯಾವಾಗ ನಿಮ್ಮನ್ನು ಎಲ್ಲಿ ಪ್ರೇರೇಪಿಸ್ತಾನೆ? ಕೆಟ್ಟದಕ್ಕೆ ಪ್ರೇರೇಪಿಸ್ತಾನೆ. ಇದು ತಕೋ, ಇದೇ ತಕೋ ಅಂತ. ಅಲ್ಲಿ ನಾವು ಎಚ್ಚರಿಕೆ ಆಗಿರ್ಬೇಕು. ಯಾವಾಗ ನಾವು ದೇವರ ವಾಕ್ಯದಲ್ಲಿ ತಪ್ಪಿ ಹೋಗ್ತೇವೋ, ಯಾವಾಗ ಇದ್ರಲ್ಲಿ ನಾವು ಓದೋದನ್ನ ಮಿಸ್ ಮಾಡಿ ವಾಕ್ಯ ಬೋಧಿಸುವಾಗ ನೀವು ಗಮನಿಸ್ತಾ ಇರ್ತೀರೋ, ಆಗ ನಿಮ್ಮನ್ನ ಈಸಿಯಾಗಿ ಅಟ್ಯಾಕ್ ಮಾಡ್ತಾನೆ ಸೈತಾನ. ನಿಮ್ಮೊಳಗೆ ಏನಿದೆ ಅಂತ ಸತ್ಯವಾಗಿ ಅವ್ನಿಗೆ ಗೊತ್ತಾಗಲ್ಲ. ನೀವು ಯಾವಾಗ ಪರಿಸ್ಥಿತಿಗೆ ತಕ್ಕಾಗಿ ಮಾತಾಡೋಕೆ ಶುರು ಮಾಡುವಾಗ ಕ್ರಿಯೆಗಳು ಸ್ಟಾರ್ಟ್ ಆಗೋಗ್ತದೆ. ಅದಕ್ಕೆ ದೇವರು ಹೇಳ್ತಾನೆ, ಆದುಕೊಳ್ರಿ. ಪಕ್ಕದ ಕೈ ಹೇಳ್ರಿ, ಆದುಕೊಳ್ರಿ. ಚೂಸ್. ಇಂಗ್ಲಿಷ್ ಏನಿದೆ? ಓದ್ಬಿಡ್ರಿ. This day I call heaven and earth as witnesses against you that I have set before you life and death, blessings and curses. Now choose life. ನಾವು ದೇವ್ರು ಹೇಳ್ತಾರೆ ಚೂಸ್ ಲೈಫ್. ದೇವ್ರು ಹೇಳ್ತಾರೆ, ಇದಕ್ಕೆ ಮೇಲೆ ದೇವ್ರು ಏನ್ ಮಾಡಕ್ಕಾಗಲ್ಲ. ದೇವ್ರು ಹೇಳ್ತಾರೆ ಚೂಸ್ ಲೈಫ್.
ಆದ್ರೆ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಸೈತಾನ ತುಂಬಾ ಪ್ರಯಾಸ ಪಡ್ತಾ ಇದ್ದಾನೆ. ಪಕ್ಕದಲ್ಲಿ ಹೇಳ್ರಿ, ಹಲೋ, ಹಾರ್ಡ್ ವರ್ಕು, ಓಟಿ ಮಾಡ್ತಾ ಇದ್ದಾನೆ. ಬೋಟಿ ಬರೋ ತರ ಸೈತಾನ ಏನ್ ಮಾಡ್ತಾ ಇದ್ದಾನೆ? ನೀವು ಓಟಿ ಮಾಡ್ತಿರಲ್ಲ, ಅವನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ನೀವು ಹೆಂಗಾದ್ರೂ ಮರಣವನ್ನ ಆಯ್ಕೊಳ್ಬೇಕು, ನಿಮ್ಮ ಶಾಪವನ್ನು ಆಯ್ಕೊಳ್ಬೇಕಂತ ಹಾರ್ಡ್ ವರ್ಕ್ ಮಾಡ್ತಾನೆ. ನಿಮ್ಮ ಮೈಂಡ್ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾನೆ. ಅನೇಕ ಜನಗಳನ್ನ ಇಟ್ಕೊಂಡು ನಿಮ್ಮ ಮೇಲೆ ಹಾರ್ಡ್ ವರ್ಕ್ ಡೈಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಬಟ್ ನಾನು ತುಂಬಾ ಜೋರಾಗಿ ಕೆಲಸ ಮಾಡ್ತಾ ಇದ್ದೇನೆ, ನೀವು ಜೀವವನ್ನೇ ಆರಿಸ್ಕೊಳ್ಬೇಕಂತ, ನಿಮ್ಮ ಮೈಂಡ್ ರಿನ್ಯೂ ಆಗ್ಬೇಕಂತ. ಎಷ್ಟು ಮೈಂಡ್ ಇದೆ? ಎರಡು ನಿಮ್ಮ ಮುಂದೆ ಇದೆಯಾ? ಯಾರು ಹಾರ್ಡ್ ವರ್ಕ್? ದೇವರ ಹಾರ್ಡ್ ವರ್ಕ, ಸೈತಾನ ಹಾರ್ಡ್ ವರ್ಕ? ಸೈತಾನ ಹಾರ್ಡ್ ವರ್ಕ್ ಮಾಡಿ ನಿಮ್ಗೆ ಗೊತ್ತಿಲ್ಲ. ಸೈತಾನ ಸುಮ್ಮನೆ ಕೂತ್ಕೊಂಡಿದ್ದಾನಂತ ನಾವು ಹೋಗ್ತೀವಿ, ಬ್ರದರ್ ಸೈತಾನ ಕಟ್ಟಕ್ಕೆ ಹೋಗ್ತೀನಿ. ನೀನೇನು ಕಟ್ಟೋದೇ ಬೇಡ, ಅವನು ಆಲ್ರೆಡಿ ಎಲ್ಲಂದ್ರೆ ತಿರುಗಾಡ್ತಾನೆ ಎಲ್ಲ ಕಡೆನು. ಬಟ್ ನೀನು ನಂಬಬೇಕು, ನಾನು ರಕ್ತದ ಕೋಟೆ ಒಳಗಿದ್ದೇನೆ. ಎಂಥ ಪರಿಸ್ಥಿತಿಗಳಲ್ಲಿ ಕೂಡ ನನ್ನ ದೇವರೇ ಆಗಿದ್ದಾನೆ. ನಾನು ಒಂದು ಉದಾಹರಣೆ ಕೂಡ ಹೇಳಿದೆ ನಿಮಗೆ. ದಾವೀದನು ಚಿಕ್ಲಗೆಂಬ ಊರಲ್ಲಿರುವಾಗ ಏನಾಗ್ತಿದೆ? ಯುದ್ಧ ಗೆದ್ಕೊಂಡ್ ಬಂದಿರ್ತಾನೆ, ಅವನೆಲ್ಲ ಹೊರಗಡೆ ಹೋಗಿರ್ತಾನೆ, ಎಲ್ಲ ಶತ್ರು ಬಂದು ಎಲ್ಲ ಊರೆಲ್ಲ ನಾಶ ಮಾಡಿ ಇನ್ನೇನು ಅವರೆಲ್ಲ ಅವನ ಕಲ್ಲೊಡಿಬೇಕು ಅನ್ನುವಾಗ ಅವನೇನಾದ? ಅವನು ದೇವರಲ್ಲಿ ಹೋಗಿ ಏನಂದಂತೆ? ಬಲಗೊಂಡಂತೆ. ದೇವರೇ, ನನಗೆ ನೀನು ಬಲ ಕೊಡುವ ದೇವನಾಗಿದ್ದ. ಮತ್ತೆ ಹೋಗಿ ಎಲ್ಲವನ್ನು ಯುದ್ಧ ಮಾಡಿ ಮತ್ತೆ ಕಿತ್ಕೊಂಡು ವಾಪಸ್ ಬಂದಂತೆ. ಇವತ್ತು ನಾವು ಕಳ್ಕೊಂಡಿರ್ಬೋದು, ಬಟ್ ನಾನು ಹೇಳ್ತೀನಿ, ಅದನ್ನು ವಾಪಸ್ ಪಡ್ಕೊಡೋ ತಾಕತ್ತು, ಕೆಪಾಸಿಟಿ ನಿಮಗಿದೆ. ನಿಮ್ಮ ಮಕ್ಕಳು ನಿಮ್ಮ ಕೈ ಬಿಟ್ಟು ಹೋಗಿರ್ಬೋದು, ಬಟ್ ವಾಪಸ್ ಬರುವಂತೆ ನನ್ನ ದೇವ್ರು ಮಾಡ್ತಾನೆ. ದೇವರಿಂದ ಅಸಾಧ್ಯವಾದ ಯಾವುದು? ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್. ರಿನ್ಯೂ ಯುವರ್ ಮೈಂಡ್. ರೂಪಾಂತರವಾಗಲಿ ನಿಮ್ಮ ಮೈಂಡು. ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳಿ, ನಮ್ಮ ದೇವರು. ಈ ಜನ ಆ ಜನ ಮಾತೆಲ್ಲ ಕೇಳಕ್ ಹೋಗ್ಬಿಟ್ರೆ ಜನ ಎಲ್ಲ ನಮ್ಮನ್ನ ದಾರಿ ತಪ್ಪಿಸೋದು. ಎಷ್ಟು ಜನ ಇದ್ದೀರಾ? ಅದಕ್ಕೆ ಸೈತಾನ ಏನ್ ಮಾಡ್ತಾನೆ? ಹಾರ್ಡ್ ವರ್ಕ್. ಪಕ್ಕದಲ್ಲಿ ಹೇಳ್ರಿ, ಹಾರ್ಡ್ ವರ್ಕ್. ನೀವು ಮಾಡ್ತಿರಲ್ಲ ಗೊತ್ತಿಲ್ಲ, நம்ம ஹார்ட் ஒர்க் பண்றோமோ இல்லை தெரியல, ஆனா சைத்தான் ரொம்ப ஹார்ட் ஒர்க் பண்றா. எப்படியான இந்த விசுவாசங்களை ಚರ್ಚ್ಗೆ ವರಾದ ಮಾದರಿ ಪಣ್ಣನು. ಒಂದ್ಸಲಿ ನಾವು ಜಂಪ್ ಆಯ್ತು ಅಂದ್ರೆ ಅಲ್ಲಿ ಕತೆ ಮುಗೀತು. ಮೆಸೇಜ್ ಏನಾಗ್ತಿದೆ? ಚೇಂಜ್ ಆಗೋಗ್ತಿದೆ. ನಮ್ಮ ಮೈಂಡ್ ಟೋಟಲ್ ಆಗಿ ಬೇರೆ ಕಡೆ ದಿಕ್ಕಿಗೆ ಹೊರಟೋಗ್ತದೆ. ನಮ್ಮ ಬ್ಲೆಸ್ಸಿಂಗ್ಸ್ ಅನ್ಯಾಯ ಕಳ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ಅದಕ್ಕೆ ಎರಡು ವಿಷಯ ಯೌವನಸ್ಥರೆಲ್ಲ ಗಮನಿಸ್ಬೇಕಿಲ್ಲಿ. ಮೊದಲನೇದಾಗಿ ನಿಮ್ಮ ಮೈಂಡು, ನೀವು ಒಳಗೆ ಏನು ತೀರ್ಮಾನ ತಗೊಂತೀರಾ? ನಿಮ್ಮ ಅಮ್ಮ ಅಪ್ಪನ ಮರ್ಯಾದೆ ಕೊಡಬೇಕಾ ಬೇಡವಾ? ನಾನು ಚೆನ್ನಾಗಿರ್ತೇನೆ ಇಲ್ವಾ? ನಾನು ಸಿಗರೇಟ್ ಕುಡಿಬೇಕಾ ಬೇಡವಾ? ನಾನು ಸಾರಾಯಿ ಕುಡಿಬೇಕಾ ಬೇಡವಾ? ತೀರ್ಮಾನ ನಿಮ್ದು. ಆ ತೀರ್ಮಾನದ ಮೇಲೆ ಸೈತಾನ ಕೆಲಸ ಮಾಡ್ತಾನೆ. ಅದು ಬಿಟ್ಟು ಎರಡನೇದಾಗಿ ಜನಗಳು ನಿಮ್ಮ ಫ್ರೆಂಡ್ಶಿಪ್ ಮುಖಾಂತರವಾಗಿ ಆ ಜನಗಳ ಮುಖಾಂತರ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ನೀವು ಯಾವುದ್ರಲ್ಲಿ ಬಿಟ್ಟು ಕೊಡ್ತೀರಾ ಗೊತ್ತಿಲ್ಲ. ನೀವು ಎಚ್ಚರಿಕೆ ಆಗಿರ್ಬೇಕು. ಯೌವನಸ್ಥರು ತುಂಬಾ ಕೇರ್ಫುಲ್. ಎರಡು ವಿಷಯ, ನೀವು ಮಾಡೋ ಫ್ರೆಂಡ್ಶಿಪ್ ಕರೆಕ್ಟ್ ಆಗಿರಬೇಕು. ಮೊದಲನೇದಾಗಿ ನಿಮ್ಮ ಮೈಂಡ್ ತುಂಬಾ ಕರೆಕ್ಟ್. ನಿಮ್ಮ ತೀರ್ಮಾನಗಳು ಏನು ತೀರ್ಮಾನಿಸ್ಬೇಕು? ನಾನು ಹಿಂಗಿರೋನಲ್ಲ, ನಾನು ಬೆಸ್ಟ್ ಆಗಿರ್ಬೇಕಂದ್ರೆ ಒಳ್ಳೆದನ್ನ ತೀರ್ಮಾನಿಸು. ನಾನು ಇವತ್ತು ಚರ್ಚ್ಗೆ ಹೋಗ್ಲೇಬೇಕು, ನಾನು ಇವತ್ತು ಪ್ರೇಯರ್ ಮಾಡಲೇಬೇಕು, ನಾನು ಇವತ್ತು ಬೈಬಲ್ ಓದಬೇಕು, ಇವತ್ತು ನನ್ನ ದೇವ್ರ ಜೊತೆ ಮಾತಾಡಬೇಕು, ನಾನು ದೇವ್ರ ಫ್ರೆಂಡ್ ಆಗಬೇಕು, ನಾನು ದೇವ್ರ ಜೊತೆ ಅನ್ಯೋನ್ಯವಾಗಿರ್ಬೇಕು. ಅದಕ್ಕೆ ದೇವರು ಹೇಳ್ತಾರೆ ಯೌವನಸ್ಥರಿಗೆ, ಯೌವನ ಪ್ರಾಯದಲ್ಲಿ ನೀನು ಸೃಷ್ಟಿಕತೆ ನಿಂಗೆ ಫ್ರೆಂಡ್ ಆಗಿರಲಿ, ಈ ಸೃಷ್ಟಿಗೆಲ್ಲ ನೀನು ಯಜಮಾನನಾಗಿ ಮಾರ್ಪಡು. ಶಾರ್ಟ್ ಕಟ್ ನೋಡ್ಬೇಡ, ನೀನು ಆಯ್ಕೊಂಬೇಡ. ನಿನ್ ಮುಂದೆ ತಂದು ನಿಲ್ಲಿಸ್ತಾನೆ. ಅನೇಕ ಫ್ರೆಂಡ್ಸ್ ತಂದು ನಿಲ್ಲಿಸ್ತಾನೆ. ಯೌವನಸ್ಥರ ಮುಂದೆ ಏನ್ ತಂದು ನಿಲ್ಲಿಸ್ತಾನೆ? ಇದು ಕುಡಿದ್ರೆ ತುಂಬಾ ಚೆನ್ನಾಗಿರ್ತದೆ, ತುಂಬಾ ಸೂಪರ್, ಒಂದ್ ದಮ್ ಹೊಡೆದ್ ನೋಡು, ಆಹಾ ಲೋಕನೇ ಮರಿತಿದೆ. ಒಂದ್ 90 ಹೊಡೆದ್ ನೋಡು, ಆಹಾ ಅದರಿಂದ ಸ್ವರ್ಗ. ಅಲ್ಲೇ ಶುರು. ಅದು ಗಂಡು ಮಕ್ಕಳು ತುಂಬಾ ಹುಷಾರಾಗಿರ್ಬೇಕು. ಅವ್ರು ಯಾರೋ ಹೆಣ್ಮಕ್ಳು ಸ್ಟ್ರಾಂಗು ಗುರು ನಾಡಿದ್ದಾರೆ. ನಾನು ಹೇಳಿದ್ರೆ ಗಂಡು ಮಕ್ಕಳೇ ಸ್ಟ್ರಾಂಗು ಗುರು. ಗಂಡು ಮಕ್ಕಳು ನೋಡಿದ್ರೆ ಸೈತಾನಕ್ಕೆ ಭಯ. ಯಾಕಂದ್ರೆ ದೇವ್ರು ಹೇಳಿದ್ದಾರೆ, ಈಕೆಯ ಸಂತಾನ ನಿನ್ನ ತಲೆಯನ್ನ. ಅದಕ್ಕೆ ಕುಟುಂಬದ ಹೆಡ್ ಅನ್ನ ತುಳಿಯೋದಕ್ಕೆ ಸೈತಾನ ಟ್ರೈ ಮಾಡ್ತಾ ಇರ್ತಾನೆ. ನಾಳೆ ಯೌವನಸ್ಥರ ಕುಟುಂಬಕ್ಕೆ ಏನಾಗ್ತಾರೆ ಅವರು? ನಾಳೆ ಅವ್ರು ಹೆಡ್ ಆಗ್ತಾರೆ. ಇವಾಗಿಂದನೇ ಅವ್ರನ್ನ ಟ್ರ್ಯಾಕ್ ಮಾಡ್ಬಿಟ್ರೆ, ಅವ್ರನ್ನ ಅಟ್ಯಾಕ್ ಮಾಡ್ಬಿಟ್ರೆ, ನಾಳೆ ಅವ್ರ ಮದುವೆ ಆದಾಗ, ಅವ್ರು ನಾಳೆ ನಾವು ಇಬ್ರು ಮಕ್ಕಳಾದಾಗ, ನಾಳೆ ಅವರು ಆದಾಗ ಅವರ ಹೆಡ್, ಅವ್ರ ಕುಟುಂಬಕ್ಕೆ ಅವ್ರ ಹೆಡ್ ಆಗಿರ್ತಾರಲ್ವಾ, ಇಲ್ಲಿಂದನೇ ಅವ್ರ ಲೈಫ್ ಹಾಳಾಗಿ ಕೊನೆಗೆ ಇಡೀ ಫ್ಯಾಮಿಲಿ ಹಾಳಾಗ್ತಿದೆ. ಆರ್ ಯು ದೇರ್? ಯೌವನಸ್ಥ ಮಕ್ಕಳು, ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳು, ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎರಡು ನಿಮ್ಮ ಮುಂದೆ ಇದೆ. ಆಯ್ಕೆ ನಿಮ್ಮದು. ಆಯ್ಕೆ ನಮ್ಮ ಪಾಸ್ಟ್ ಹೇಳೋದು ಕರೆಕ್ಟ್ ಅಂತ ನಂಬೋದಾದ್ರೆ ನಾನು ಹೇಳೋದನ್ನ ಆಯ್ಕೊಳ್ರಿ. ಅರ್ಥ ಇದೆ ಯೌವನಸ್ಥರಿಗೆ? ಸೈತಾನನು ತಪ್ಪಾದ ಜನಗಳ ಸಂಪರ್ಕ ಮಾಡಿಸಿ ತಪ್ಪಾದ ಆಯ್ಕೆ ನಮ್ಮಲ್ಲಿ ಮಾಡಿಸ್ತಾನೆ. ಇವಾಗ ಸಿಗರೇಟ್ ಕುಡಿಯೋದು ಯಾವ ಆಯ್ಕೆ? ಒಳ್ಳೆ ಆಯ್ಕೆನಾ? ಕಮಾನ್. 90 ಹೊಡೆದು ಒಳ್ಳೆ ಆಯ್ಕೆನಾ? ಕಮಾನ್ ಚರ್ಚ್, ನಾವು ಅಲ್ಲಿ ಇರ್ಬೋದಾ? ನೋ. ಇಲ್ಲ ಬ್ರದರ್, ಅವ್ರನ್ನ ಚೇಂಜ್ ಮಾಡಕ್ಕಂತ ಹೋಗ್ತಾ ಇದ್ದೀನಿ ಬ್ರದರ್. ಓಹೋ, ನೀ ಚೇಂಜ್ ಮಾಡಿ ಏನು ನೋಡೋದು ಬಾಪ?
ಇಲ್ಲ ನಾನು ಅವ್ರ ಜೊತೆ ಸೇರಿ ಚೇಂಜ್ ಮಾಡ್ಬಿಡ್ತೀನಿ. ಅವನು ಚೇಂಜ್ ಆಗೋದು, ನೀನು ಚೇಂಜ್ ಆಗಿದ್ರೆ ಸರಿ. ನೀನೇ ಸ್ಟ್ರಾಂಗ್ ಇಲ್ಲ, ಇನ್ನೇನು ಸ್ಟ್ರಾಂಗ್ ಮಾಡೋದು ಅವನ್ನ? ಹಂಗೆ ಯಾರನ್ನ ಕರ್ಕೊಂಬಂದಿದ್ದೀರಾ ಯವನಸ್ಥರು? ಕರ್ಕೊಂಬನ್ನಿ, ಸ್ಟ್ರಾಂಗ್ ಆಗ್ತೀರಾ, ಕರ್ಕೊಂಬರ್ತೀರ. ಎರಡನೇದಾಗಿ ಕುಟುಂಬದ ಮುಖ್ಯಸ್ಥರನ್ನು ಹಾಳು ಮಾಡಿದರೆ ಇಡೀ ಕುಟುಂಬ ಹಾಳಾಗುತ್ತದೆ ಎಂದು ಸೈತಾನನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆದಾಮನ ಏನ್ ಮಾಡ್ದ? ಅವನ್ನ ಹಾಳು ಮಾಡಿದಕ್ಕೆ, ಅವನ್ನ ಕರೆಕ್ಟ್ ಮಾಡಿದಕ್ಕೆ ಇವತ್ತು ನಾವೆಲ್ಲರೂ ಯಾವ್ದ್ರಲ್ಲಿ ಸಿಗಾಕೊಂಡ್ವಿ? ಪಾಪದಲ್ಲಿ ಸಿಗಾಕೊಂಡ್ವಿ. ಈ ಪಾಪದಿಂದ ಬಿಡಿಸಕ್ಕಾಗಿ ಒಬ್ಬ ರಕ್ಷಕನು ಪರಲೋಕದಿಂದ ಬರ್ಬೇಕಾಯ್ತು. ನಾನೇನೋ ಪರಲೋಕಕ್ಕೆ ಹೋದ್ರೆ ಫಸ್ಟ್ ಆದಾಮನ ಹೋಗಿ ಮೀಟ್ ಮಾಡ್ತೀನಿ. ಯಾಕಯ್ಯ ಈ ಬಾಧೆ ಕೊಟ್ಟೆ ನಮಗೆ? ನೀನು ತಿಂದ್ಬಿಟ್ಟು ನಮ್ಮನ್ನೆಲ್ಲ ತಂದು ಸಿಕ್ಸ್ಬಿಟ್ಟ, ಜೋಡಿಸ್ಬಿಟ್ಟು ಹೋಗ್ಬಿಟ್ಟ ಅಂತ. ಅಂದ್ರೆ ಕುಟುಂಬದ ಹೆಡ್. ಇವತ್ತು ಅನೇಕರು ಕುಟುಂಬದ ಹೆಡ್ ಇಲ್ಲಿ ಇದ್ದೀರಾ. ಯೋಚನೆ ಮಾಡ್ರಿ ಮುನ್ರಾಜ್, ನಿನ್ನಿಂದೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಇವರೆಲ್ಲ ಇದ್ದಾರೆ. ನೀನೇನ್ ನಿರ್ಧರಿಸ್ತೀಯೋ, ಯುಗಾದಿ ಬಂದಾಗ, ಮತ್ತೊಂದು ಹಬ್ಬ ಬಂದಾಗ, ಪಕ್ಕದಲ್ಲಿ ಅನೇಕ ಸಂಗತಿಗಳು ನಿನ್ನ ಅಟ್ರಾಕ್ಟ್ ಮಾಡ್ತಾ ಇರಬಹುದು. ಕಮಾನ್, ಆದ್ರೆ ನಿನ್ನ ನಿರ್ಧಾರ ಇಲ್ಲ, ನಾನು ಈ ವಾರ ಇರೋದಿಲ್ಲ ಈ ಊರಲ್ಲಿ, ನಾನೆಲ್ಲ ಬೇರೆ ಕಡೆ ಹೊಟ್ಟೋಗ್ತೀನಿ, ಯಾಕೆಂದ್ರೆ ನಾನು ಅಟ್ರಾಕ್ಟ್ ಇಲ್ಲ. ನಾನು ಹೇಳ್ತೀನಿ, ನೀವು ನಿರ್ಧರಿಸೋದೆ. ಇವತ್ತು ಜೂಜು, ಕುಡುಕತನ, ವ್ಯಭಿಚಾರ ಇವೆಲ್ಲವೂ ಅಟ್ಯಾಕ್ ಮಾಡ್ತಿದ್ದೆ ಫ್ಯಾಮಿಲಿಯನ್ನ. ಇವತ್ತು ಕುಟುಂಬ ವ್ಯಭಿಚಾರದಲ್ಲಿ ಬಂದ್ರೆ ತನ್ನ ಹೆಂಡತಿನ ಅವನು ಮರಿತಾನೆ. ತನ್ನ ಹೆಂಡತಿ ಕಾಯಿಲೆ ಬಿದ್ದಿದ್ರು ಅವನು ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ. ಮನೇಲಿ ಮಕ್ಕಳಿಗೆ ಊಟ ತಂದು ಹಾಕಲ್ಲ. ವಾಯ್? ಅವನು ಕರೆಕ್ಟ್ ಆಗಿರ್ತಾನೆ. ಯಾಕಂದ್ರೆ ಅವನ ಮೈಂಡ್ ನ ಸೈತಾನ ಕರೆಕ್ಟ್ ಮಾಡ್ತಾನೆ. ನಿನ್ನ ಹೆಂಡತಿ ಚೆನ್ನಾಗಿಲ್ಲ, ಅವಳು ಚೆನ್ನಾಗಿದ್ದಾಳೆ. ಕುಟುಂಬದ ಹೆಡ್ ನ ಹೊಡೆದ್ರೆ ಇಡೀ ಕುಟುಂಬ ರೋಡ್ಗೆ ಬರ್ತಿದೆ. ಇಡೀ ಫ್ಯಾಮಿಲಿ ಅವನು ಡಿಪೆಂಡ್ ಆಗಿದೆ. ಏನೋ ಹೆಂಡತಿ ಓದಿದ್ರು ಕೂಡ ಪರವಾಗಿಲ್ಲ, ಓದಿದ್ರೆ ಏನಾಗ್ತಾಳೆ ಹೆಂಡತಿ? ಅವಳು ಗಂಡನ ಬಿಟ್ಟು ಹೊರಗಡೆ ಬಂದಾಗ ಸಮಾಜ ಅವಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀಳ್ತೈತೆ. ಆಗ ವ್ಯಭಿಚಾರಕ್ಕೆ ಅವಳನ್ನ ಕರೀತಾರೆ. ಇವರು ಕೆಡದ್ರೆ ಅವ್ನು ಇಡೀ ಫ್ಯಾಮಿಲಿ ಕೆಡದಿದೆ. ಅವ್ನ ಮಕ್ಕಳು ವಯಸ್ಸಿಗೆ ಬಂದಿದೆ, ಅವ್ರ ಮಕ್ಕಳ ಮೇಲೆ ಕಣ್ಣಾಕ್ತಾರೆ ಸೈತಾನ. ಯಾಕೆ ಗೊತ್ತಾ? ಹೆಂಗ ಅವರಪ್ಪ ಕುಡ್ಕ, ಅವರಮ್ಮ ಸರಿಲ್ಲ, ಇವ್ರನ್ನ ಹಾಳು ಮಾಡೋಣ. ಎಸ್, ನಮ್ಮ ಮೈಂಡ್ ತುಂಬಾ ಮುಖ್ಯ, ನಮ್ಮ ನಿರ್ಧಾರಗಳು ತುಂಬಾ ಮುಖ್ಯ. ಕುಟುಂಬದ ತಂದೆಗಳಿಗೆ ಯಾವುದೋ ಅಲ್ಪ ನಿಮಿಷಕ್ಕಾಗಿ ನಿಮ್ಮ ನಿರ್ಧಾರಗಳನ್ನ ಹಾಳು ಮಾಡಿ, ನಿಮ್ಮ ತಪ್ಪಾದ ನಿರ್ಧಾರ ತಗೊಂಬೇಡ್ರಿ. ಪರಿಸ್ಥಿತಿಗಳನ್ನು ನೋಡ್ಬಿಟ್ಟು ನಾನು ಸತ್ತೋಗ್ತೀನಿ ಅಂತ ಹೇಳ್ಬೇಡ್ರಿ. ನಿಮ್ಮ ಹಿಂದೆ ನೋಡಿ, ನಿಮ್ಮನ್ನು ನಂಬಿಕೊಂಡು ಒಂದು ಫ್ಯಾಮಿಲಿ ಇದೆ. ಪರಿಸ್ಥಿತಿಗಳು ಅಂದ್ರೆ ಒಂದು ಸಂದರ್ಭಗಳು ಬರ್ಬೋದು ನಮ್ಮನ್ನ ಸೈತಾನ ಅಟ್ಯಾಕ್ ಮಾಡಕ್ಕೆ. ಇದೆಷ್ಟು ಕುಟುಂಬಗಳು ಹಾಳಾಗಿದೆ ಗೊತ್ತಾ? ತೆಗೆದುಕೊಂಡು ತಪ್ಪಾದ ನಿರ್ಧಾರ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ತೆಗೆದುಕೊಂಡು ತಪ್ಪಾದ ನಿರ್ಧಾರ, ಇಡೀ ಕುಟುಂಬ ವಿಷ ಕೊಟ್ಟು ಸತ್ತೋಗಿದೆ. ತೆಗೆದುಕೊಳ್ಳೋ ನಿರ್ಧಾರ ಸರಿಯಾಗಿರ್ಬೇಕು. ಮೊನ್ನೆ ಕೂಡ ನೋಡಿದೆ, ಗಂಡ ಹೆಂಡತಿನ 2 ಮಕ್ಕಳ ಶೂಟ್ ಮಾಡಿ ಸಾಯಿಸಿದೆ. ನೆಶನ್ ಗೊತ್ತು? ತೆಗೆದುಕೊಳ್ಳುವ ನಿರ್ಧಾರ. ಯಾಕಂದ್ರೆ ಸೈತಾನ, ನಾವೆಲ್ಲ ಅವ್ರು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್, ಅವರೆಲ್ಲ ದೇವರ ಮಕ್ಕಳೇ, ದೇವರ ಸೃಷ್ಟಿಗಳೇ. ಬಟ್ ಒನ್ ಥಿಂಗ್, ನಮ್ಮ ಮೈಂಡ್, ನಮ್ಮ ನಿರ್ಧಾರಗಳ ನಾವು ಕರೆಕ್ಟ್ ಆಗಿ ಮಾಡಬೇಕು. ಸೈತಾನ ಯೋಚನೆ ಪ್ರಕಾರ ಮಾಡಬಾರ್ದು. ಯಾರೋ ಹೇಳಿದ್ರು ಅಂತ, ಇದು ತುಂಬಾ ಟೇಸ್ಟ್ ಆಗಿದೆ, ಮಜಾ ಆಗಿದೆ, ಬಾಮ್ಮ ಒಂದ್ಸಲಿ ಬಂದು ಅಟೆಂಡ್ ಮಾಡು, ಒಂದ್ಸಲಿ ಗ್ಯಾಮ್ಲಿಂಗ್ ಬಾ, ಒಂದ್ಸಲಿನೇ ನಮ್ಮ ಲೈಫು, ಒಂದ್ಸಲಿ ನಿಮ್ ಲೈಫ್ ಹೋಯ್ತು ಅಂದ್ರೆ ಟೋಟಲ್ ನೀನು ಕೊಟ್ಟಂತ ಫ್ಯಾಮಿಲಿ ಹಾಳಾಗ್ತಿದೆ, ಎಂಟೈರ್ ಫ್ಯಾಮಿಲಿ ಹಾಳಾಗ್ತಿದೆ. ಆದರೂ ದೇವರ ಮೇಲೆ ಕರುಣೆ ಇಟ್ಟು ನಮ್ಮನ್ನೆಲ್ಲ ತಂದು ಈ ಸಭೆಗೆ ತಂದು ಸೇರಿಸಿದ್ದಾನೆ. ಓ ಹಲ್ಲೆಲೂಯಾ. ಯಾಕೆ ಚರ್ಚಿಗೆ ಬಂದಿದ್ದೇವೆ ಎಷ್ಟೋ ಫ್ಯಾಮಿಲಿ? ವಾಯ್? ಕುಟುಂಬದಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್, ಕುಟುಂಬದಲ್ಲಿ ಫೈನಾನ್ಸ್ ಪ್ರಾಬ್ಲಮ್. ವಾಯ್? ತಲೆಯಾದವನು ತೆಗೆದುಕೊಳ್ಳೋ ತಪ್ಪಾದ ನಿರ್ಧಾರ ಇಡೀ ಫ್ಯಾಮಿಲಿಯನ್ನು ಹಾಳು ಮಾಡ್ತಿದೆ. ಅವನು ತಗೊಳ್ಳುವ ಡಿಸಿಷನ್ ಕರೆಕ್ಟ್ ಆಗಿರಬೇಕು. ಸ್ಪೆಷಲಿ ಗಂಡಸರು ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು. ಜ್ಞಾನೋಕ್ತಿಗಳ ಪುಸ್ತಕ 21:22 ಓದಿ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಏನಂತೆ? ತೊಂದರೆಗಳಿಂದ ಹೇಳ್ರಿ, ಯಾವುದರಿಂದ? ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಪಕ್ಕದವರು ಹೇಳ್ರಿ, ತೊಂದರೆಗಳಿಂದ ಕಾಪಾಡಿಕೊಳ್ಳುವ. ಬಾಯಿ ಮೊದಲು ಎಲ್ಲಿ ಬರ್ತಿದೆ ನಿರ್ಧಾರ? ಶಬ್ದ ಬರ್ತಿದೆ ಎಲ್ಲಿ? ನಿಮ್ಮ ಮನಸ್ಸನ್ನು ನಿರ್ಧಾರ ಮಾಡ್ತೀರಾ. ನಿರ್ಧಾರ ಮಾಡಿದೀನಿ ಎಲ್ಲಿ ತಗೊಂಡ್ಬರ್ತೀರಾ? ಬಾಯಿಗೆ ಬಂದ್ಮೇಲೆ ಅದೇನಾಗ್ತಿದೆ? ಆಕ್ಷನ್ಗೆ ಬರ್ತಿದೆ. ಅದಕ್ಕೆ ಬೈಬಲ್ ಹೇಳ್ತಿದೆ, ಬಾಯನ್ನ ನಾಲಿಗೆಯನ್ನ ಕಾಯುವವನು ತೊಂದರೆಗಳಿಂದ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತಾನೆ. ಇವಾಗ ಇಲ್ಲಿ ಬಂದ್ಬಿಡ್ತು, ಎಲ್ಲಿ ಬರ್ತಿದೆ ನೆಕ್ಸ್ಟ್? ಇಲ್ಲಿ ನಿರ್ಧಾರ ಆಯ್ತಾ? ಇವಾಗ ಹಿಂಗ್ ನಡ್ಕೊಂಡು ಹೋಗ್ತಾ ಇರ್ತೀರಾ, ಟಕ್ಕಂತದ್ದು ಒಳ್ಳೆ ಒಂದು ಬಟ್ಟೆ ಕಾಣಿಸಿದೆ, ನಿರ್ಧಾರ ಎಲ್ಲಿ ಬರ್ತಿದೆ?
ಕಮನ್ ಎಲ್ಲಿ ಪಕ್ಕದಲ್ಲಿ ಯಾರಿರ್ತಾರೆ? ಹೆಂಡ್ತಿನ ಯಾರು ಇರ್ತಾರೆ? ಹೇ, ಆ ಪ್ಯಾಂಟ್ ಚೆನ್ನಾಗಿದೆಯಲ್ಲ, ತಗೊಂಡೋಣ. ಎಲ್ಲಿ ಬಂದದು? ಮೊದಲು ಇಲ್ಲಿ ನಿರ್ಧಾರ ಆಯಿತು, ಆಮೇಲೆ ಬಾಯಿನಲ್ಲಿ ಬಂತು. ಆಮೇಲೆ ನಾವು ಹೋಗಿ ಹಂಗೆ ನಮ್ಮ ಲೈಫಲ್ಲಿ ಕುಟುಂಬದ ತಂದೆಗಳಿರ್ಬೋದು, ಯೌವನಸ್ಥರಿರ್ಬೋದು, ಇಲ್ಲಿ ನಿರ್ಧಾರ ಆಗ್ತಿದೆ, ಅದು ಬಾಯಿನಲ್ಲಿ ಬರ್ತಿದೆ, ಆಮೇಲೆ ಅದು ಆಕ್ಷನ್ ಶುರುವಾಗ್ತಿದೆ. ಅದರಿಂದ ಇಲ್ಲಿ ಬರದ ಹಾಗೆ ನಾವು ಎಚ್ಚರಿಕೆ ಆಗಿರ್ಬೇಕು. ಇಲ್ಲಿ ಏನಿದ್ರು ಕೂಡ ದೈವಿಕ ಕಾರ್ಯಗಳು ಬರುವ ಹಾಗೆ ನಾವು ನೋಡ್ಕೊಳ್ಬೇಕು. ಬಾಯಿ ತುಂಬಾ ಮುಖ್ಯ. ಬಾಯಲ್ಲಿ ಎಲ್ಲಿಂದ ಬಂದ ವಿಷಯ? ಇಲ್ಲಿರೋದೇ ಕುಟುಂಬ ತಂದೆಗಳೇ, ಇಲ್ಲಿರೋದೇ. ಕೆಲವು ಬಾರಿ ಏನ್ ಹೇಳ್ತೀವಿ? ಹೆಂಡತಿ ನೋಡಿ ಏನ್ ಹೇಳ್ತೀವೋ ಗೊತ್ತಿಲ್ಲ, ಮಕ್ಕಳು ನೋಡಿ ಏನ್ ಹೇಳ್ತೀವೋ ಗೊತ್ತಿಲ್ಲ. ನೀವೇನ್ ನಿರ್ಧರಿಸ್ಕೊಳ್ತೀರೋ ಅದನ್ನೇನು ಬಾಯಿನ ಹೇಳಕ್ ಶುರು ಮಾಡ್ತೀವಿ. ಕುಟುಂಬದ ತಂದೆಗಳು ತಮ್ಮ ಬಾಯಿನ ತುಂಬಾ ಕೇರ್ಫುಲ್ ಆಗಿಟ್ಟಿರ್ಬೇಕು. ಯಾಕಂದ್ರೆ ನಿಮ್ಮ ಬ್ಲೆಸ್ಸಿಂಗ್ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಹೆಂಡತಿಯ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ, ನಿಮ್ಮ ಕೆಲಸದ ಮೇಲೆ ಇರಬೇಕು. ನೀವೇನು ನಿರ್ಧರಿಸ್ತಾರೆ ಅದನ್ನ ಪ್ರಾಪರ್ಸಿ ಮಾತಾಡಿ. ಸರಿ ಇಲ್ಲ, ಮನೇಲಿ ಪರಿಸ್ಥಿತಿ ಸರಿ ಇಲ್ಲ, ಹೆಂಡ್ತಿನೇ ಕೆಲವು ಬಾರಿ ಡಿಸ್ಟರ್ಬ್ ಮಾಡ್ಬೋದು, ಬಟ್ ನೀವು ಹೆಡ್ ತುಂಬಾ ಮುಖ್ಯ. ಹೆಡ್ ಆದ ತುಂಬಾ ಮುಖ್ಯ, ನಿಮ್ಮ ಬಾಯಿ ತುಂಬಾ ಮುಖ್ಯ. ಹಲ್ಲೆಲೂಯಾ. ತಗೊಳ್ಳಿ, ಮತ್ತೊಂದು ವಾಕ್ಯ ತಗೊಳ್ಳಿ. ಕೀರ್ತನೆ 39:1. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು. ಎಲ್ಲರೂ ಓದ್ಬೇಕು, ಎಲ್ಲರೂ ಜೋರಾಗಿ ಓದಿದ್ರೆ ವಾಕ್ಯ ನೋಡೋಣ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕರಾಗಿರುವೆನು. ಅವನಿಗೆ ಹೇಳ್ಕೊಂತ ಇದ್ದಾನೆ. ಆಮೇಲೆ ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಹಲ್ಲೆಲೂಯಾ. ಶಬ್ದ ಬರ್ತಾ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ಒಂದು ಅರ್ಥ ಮಾಡ್ಕೊಳ್ರಿ ಮುಂಜಾನೆ. ದುಷ್ಟ ಅಂದ್ರೆ ಏನ್ ನೆನ್ಸ್ಕೊಂತೀರಾ? ಕೆಟ್ಟ ಮನುಷ್ಯರು ಅಂತ. ಇಲ್ಲ. ದುಷ್ಟ ಅಂದ್ರೆ ಸೈತಾನ ನಿನ್ನ ಮುಂದೆ ನಿಂತಿರ್ತಾನೆ ಯಾವಾಗಲೂ. ನೀವ್ ಹೇಳ್ತೀರಾ, ನನ್ನ ಮುಂದೆ ದೇವ್ರು ನಿಲ್ಸ್ಕೊಂಡಿದ್ದೀನಿ, ನಿನ್ ಮುಂದೆ ದೇವ್ರ, ನಿನ್ನೊಳಗೆ ದೇವ್ರಿದ್ದಾನೆ. ನಿನ್ನ ಅಕ್ಕಪಕ್ಕದಲ್ಲಿ ನಿನ್ನ ವಿಷಯ ಗೊತ್ತಾಗಿದೆ, ಅವ್ನ ವಾಸನೆ ಬಂದ್ಬಿಡ್ತಿದೆ. ಓ, ಯಾವ್ದಾದ್ರು ನಮ್ ಗಿರಾಕಿ ಬರ್ತಾ ಇದೆ, ಹಲೋ, ನಮ್ ಗಿರಾಕಿ ಬರ್ತಾ ಇದೆ, ನೆಗೆಟಿವ್ ಪಾರ್ಟಿ ಬರ್ತಾ ಇದೆ, ಬರ್ಲಿ, ಮಾತಾಡು. ಅದಕ್ಕೆ ದುಷ್ಟ ನನ್ನ ಮುಂದೆ ಅಂದ್ರೆ ಸೈತಾನ ನಿಮ್ಮ ಬಾಯಿಂದ, ನಿಮ್ಮ ಮನಸ್ಸಲ್ಲಿ ಏನಿದೆ ಅವ್ನ ಪಕ್ಕದಲ್ಲಿ ಹೇಳಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಅವ್ನಿಗೆ ಗೊತ್ತಿಲ್ಲ. ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಕಂಡಿಡಕ್ಕೆ ದೇವ್ರು ಮಾತ್ರ ಅಂತರಂಗವನ್ನು ಶೋಧಿಸ್ತಾನೆ ಹೊರತು ಸೈತಾನ ನಿಮ್ಮ ಅಂತರಂಗ ಶೋಧಿಸಕ್ ಆಗೋದಿಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ ಮುಂಜಾನೆ. ನಿಮ್ಮ ಬಾಯಿಂದ ಬರೋ ತನಕ ಸೈತಾನ ಆಕ್ಷನ್ಗೆ ಬರೋದಿಲ್ಲ, ಬಂದ ಮೇಲೆ ಬಿಡೋದಿಲ್ಲ. ಅದನ್ನ ಬರ್ದಿಟ್ಟಿರ್ತಾನೆ, ಹೆಂಗಾದ್ರೂ ಇದನ್ನ ನೆರವೇರಿಸಬೇಕು ಅಂತ ನಾನು ಹೇಳ್ತೀನಿ. ಮುಂಜಾನೆ ಗಮನವಿಟ್ಟಿರಿ. ಇವಾಗ ಪಾರ್ಲಿಮೆಂಟ್ ಅಲ್ಲಿ ಅನೇಕ ನಿರ್ಧಾರಗಳು ಮಾಡ್ತಾರೆ ಗೊತ್ತಾ? ಎಲೆಕ್ಷನ್ ಮುಂಚೆ ಎಲ್ಲ ಮಾಡ್ತಾರೆ ಗೊತ್ತಾ? ಅದನ್ನ ನೆರವೇರ್ತಿದ್ರಲ್ಲ. ಇವತ್ತು ಕುಮಾರಸ್ವಾಮಿ ಗಬಕ್ಕನ್ನು ಹೇಳ್ಬಿಡ, ಏನಂತ? ನಾನು 53,000 ಕೋಟಿನ ತೀರ್ಸ್ಬಿಡ್ತೀನಿ ಅಂದ. ಬಿಡ್ತಾ ಇದಾರೆ ಆಪೋಸಿಷನ್ ಪಾರ್ಟಿ. ಏನಂತ ಇದಾರೆ? ಹೇಳ್ದಲ್ಲ, ಇಲ್ಲಪ್ಪ ನನ್ನ ಮೆಜಾರಿಟಿ ಬಂದಿಲ್ಲ. ನೀನ್ ಮೆಜಾರಿಟಿ ಬರ್ತಿದ್ದ, ಅದೆಲ್ಲ ಬೇಡ, ನಮಗ್ ತೀರ್ಸು. 53,000 ಕೋಟಿ ತೀರಿಸ್ತದೆ, ಗೌರ್ಮೆಂಟ್ ಡಬಕ್ಕಲ್ಲಿ ಬಿದ್ದೋಗ್ತದೆ ಅಷ್ಟೇ. ಅಷ್ಟು ದುಡ್ಡಿಲ್ಲ. ಅದಕ್ಕೆ ಬಾಯಿಂದ ಬರುವಾಗ ಯಾರು ಇಲ್ಲಿ ಬೈಬಲ್ ಏನ್ ಹೇಳ್ತಿದೆ, ನಾವು ಅದು ಸರ್ಕಾರದ ಮೇಲೆ ಹೋಗೋದು ಬೇಡ. ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ನಮ್ಮ ಬಾಯಿಂದ ಬರೋ ಮಾತು ತುಂಬಾ ಮುಖ್ಯ. ದುಷ್ಟ ನಮ್ಮ ಮುಂದೆ ನಿಂತಿರ್ತಾನೆ. ನೀವೇನ್ ಮಾತಾಡ್ತೀರಾ, ನೀವೇನ್ ಕನ್ಫರ್ಸ್ ಮಾಡ್ತೀರಾ, ರಾಂಗ್ ಏನಾಗಿ ನೀವೇನ್ ಮಾಡ್ತಿರೋ, ಶತ್ರು ನಿಮ್ಮ ವಿಷಯದಲ್ಲಿ ಕೆಲಸ ಮಾಡಕ್ ಅವ್ನಿಗೆ ನೀವು ಕೆಲಸ ಕೊಟ್ಟಂಗೆ, ಅವ್ನು ನೀವು ಕೆಲಸ ಶುರು ಮಾಡ್ದಂಗೆ. ಯಾವತ್ತೋ ಹೇಳಿರ್ತೀರ, ಅದು ಯಾವತ್ತೋ ಆಗಿರ್ತದೆ. ಅವನು ಆಗೋ ತನಕ ಬಿಡೋದಿಲ್ಲ. ಅದರಿಂದಲೇ ನಾವು ಹಾಡಾಡಿದ್ದೇವೆ, ಯೇಸುವಿನ ರಕ್ತ ನನ್ನ ಮೇಲೆ. ಯಾಕಂತ ಏನೋ ಮಾತಾಡಿರ್ಬೋದು, ಏನೋ ಆಗಬಹುದು. ನಿನ್ನೆ ನನ್ನ ಕಾಪಾಡಿದ ಕೂಡ ಯೇಸು ರಕ್ತನೇ. ನಾನು ಬಿದ್ದೆ, ನನ್ನ ಗಾಡಿ ಬಿತ್ತು, ಬಟ್ ನನಗೇನು ಡ್ಯಾಮೇಜ್ ಆಗಿಲ್ಲ. ನಾನು ತುಂಬಾ ಕರೆಕ್ಟ್ ಆಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ, ಬಿಕಾಸ್ ಆಫ್ ಬ್ಲಡ್. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ನೀವು ಬಾಯಿಂದ ಮಾತಾಡುವಾಗ ಶತ್ರು ನಿನ್ನ ಮುಂದೆ, ಯಾರು? ಸೈತಾನ. ನಿಮ್ ಬಾಯಿಂದ ಬರ್ಲಿ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನಿಮ್ಮ ಮನಸ್ಸನ್ನ ಕರೆಕ್ಟ್ ಮಾಡ್ಬಿಡ್ತಾನೆ, ಡಿಸ್ಟರ್ಬ್ ಆದ್ರೂ ಕೂಡ ನೀವು ಬಂದು, ನನ್ನ ದೇವರು ಕ್ರಿಸ್ತೇಶ್ವರ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನೆಲ್ಲ ಕೊರತೆ ನೀಗಿಸ್ತಾನೆ. ಇದೇ ಬರಬೇಕು, ಅದು ಬಿಟ್ಟು ಬೇರೆ ಬರಬಾರದು. ಎಚ್ಚರಿಕೆ ವಹಿಸ್ರಿ. ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿರೋದು ಸೈತಾನ ಗೊತ್ತಿಲ್ಲ. ಎಷ್ಟು ಬಾಯಿಗಳು ತೆಗ್ದಿರ್ತೀರ, ಎಷ್ಟು ಮಾತಾಡಿರ್ತೀರ, ಯಾರ್ಯಾರನ್ನ ಬೈದಿರ್ತೀರ, ಯಾರ್ಯಾರನ್ನ ಬೇಡ ಬೇರೆಯವ್ರನ್ನ ಬೈಯೋದು ಬಿಡ್ರಿ. ನಿಮಗೆ ನೀವೇ ಎಷ್ಟಲ್ಲಿ ಶಾಪ ಹಾಕೊಂಡಿರ್ತೀರ. ಯಾಕ್ತಾನೇ ಇದ್ದೀನೋ, ಹಾಳಾದ ದೇಹ ಬಂತು, ಗ್ರಾಚಾರ ಬಂದೇ ಬರ್ತಿದೆ. ಗ್ರಾಚಾರ ಹಾಳಾದ ಹೊಟ್ಟೆ ಬ್ರದರ್. ಕೆಲವರು ಹೇಳೋದು, ಯಾಕೆ ತಿಂತೀಯ ಮತ್ತೆ?
ಎಲ್ಲ ಆಳದೆ ಹಾಕು, ಕುಪ್ಪತೊಟ್ಟೆಯಲ್ಲಿ ಬೇಕಾದಷ್ಟಿದೆ ಅಲ್ಲಿ ಹಾಕು. ಕೆಲವು ಹೇಳ್ತಾರೆ ಹಾಳಾದ ಕೂದಲು ಬರೀತಾರೆ, ಈ ಕೂದಲಿಗೆ ಹಿಂಗೆಲ್ಲ ಮಾಡ್ಬೇಕು, ಹಾಳಾದದು ಎಲ್ಲ ಹಾಳಾದೆ. ನೋಡ್ರಿ, ನಾನು ಕೆಲವೊಬ್ಬರು ಪ್ರಸಂಗ ಮಾಡಿದ್ದೀನಿ, ಒಳ್ಳೇದು ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನು ಕರೀತಾರೆ? ಡ್ಯಾಮ್ ಗುಡ್. ಅಂದ್ರೆ ಏನರ್ಥ? ಅದೇನದು? ಕೆಲವ್ರು ಹೇಳ್ತಾರೆ ನೋಡಿ, ಅಂದ್ರೆ ಕೆಟ್ಟದು. ಒಳ್ಳೇದು ಇವ್ರು ಏನಂತಾರೆ? ಡ್ಯಾಮ್ ಗುಡ್ ಅಂದ್ರೆ ಏನರ್ಥ? ಕೆಟ್ಟದು. ಕೆಟ್ಟದಂತ ಸೇರಿಸ್ತಾರ ಅಲ್ಲಿ, ಒಳ್ಳೇದೇ ಕೆಟ್ಟದಂತೆ ಅಲ್ಲಿ. ಹೇಳಿದ್ದೀರಾ? ನಮ್ಮ ಬಾಯಿನಲ್ಲಿ ಈ ದಿನಗಳಲ್ಲಿ ಕೆಟ್ಟದನ್ನ ಮಾತಾಡೋದಕ್ಕೆ, ಮಾತಾಡ್ಸಕ್ಕಾಗೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಅದಕ್ಕೆ ಯಾರಿಂದ ನಮ್ಮ ಮುಂದೆ ಯಾರು ನಿಂತಿದ್ದಾರೆ? ಯಾರು ನಿಂತಿದ್ದಾರೆ ನಮ್ಮ ಮುಂದೆ? ಎಲ್ಲ ಓದಿಯ ವಾಕ್ಯವನ್ನ, ಇಂಗ್ಲಿಷಲ್ಲಿ ಕೂಡ ಓದಿರೋ ವಾಕ್ಯವನ್ನ. I said, I will watch my ways and keep my tongue from sin. I will put a muzzle on my mouth as long as the wicked are in my presence. Hallelujah. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟನು ನನ್ನ ಮುಂದೆ ಇರುವಾಗ ಬಾಯಿಗೆ. ಇಂಗ್ಲಿಷಲ್ಲಿ ವಿಕೆಟ್ ಈಸ್ ಬಿಫೋರ್ ಮೀ. ವಿಕೆಟ್ ಅಂದ್ರೆ ಯಾರು? ಮಾತಾಡ್ರಿ. ಯಾರು? ಮುನಿಯಮ್ಮ ಅಲ್ಲ, ಸೈತಾನ ನಿಮ್ ಮುಂದೆ ಇರ್ತಾನಂತೆ. ನಿಮ್ಮನ್ನೆಲ್ಲ ಮಾಡಿದಾಯ್ತು, ಈಗ ನಿಮ್ ಬಾಯಿಂದ ಶುರು ಆಗ್ತಿದೆ. ಎಷ್ಟರ ಚರ್ಚಿಂದ ಹೊರಗಡೆ ಹೋದಾಗ ಹಿಂಗೆಲ್ಲ ಮಾತಾಡಿದ್ದೀರಾ? ಯಾರು ಇರೋದಲ್ಲಿ? ಚರ್ಚಿಂದ ಹೊರಗಡೆ ಹೋಗುವಾಗ ಕರೆಕ್ಟ್ ಆಗಿರ್ಬೇಕು ನಿಮ್ಮ ಮಾತು. ಮನೆಗೆ ಹೋದ ತಕ್ಷಣವೇ ನಾನು ಈಗ ಚರ್ಚ್ಗಳು ಬಂದಿದ್ದೀನಿ, ನಾನು ಡಿಸ್ಟರ್ಬ್ ಮಾಡಬೇಡ ಕೆಲವರು ಹೇಳೋದು. ಅದು ಕಮ್ಯುನಿಟಿ ತೆಗೆದು ಬಂದಿದ್ದೀನಿ ಇವತ್ತು. ಹಾಗಾದ್ರೆ ಏನಿದೆ ನಿನ್ನ ಮನಸ್ಸಲ್ಲಿ? ಬಗಳು ಅದನ್ನೇ ಕಕ್ಬಿಡು. ಅದನ್ನ ತೆಗೆದು ಬಿಸಾಕು. ಒಳ್ಳೇದನ್ನ ಮಾತಾಡು. ಕಮ್ಯುನಿಯನ್ ತೆಗೀತೀವೋ ಕಮ್ಯುನಿಯನ್ ತೆಗಿಯಲಿಲ್ವೋ, ಎಲ್ಲ ಒಳ್ಳೇದನ್ನ ಮಾತಾಡು. ಆಮೇನ್. ಯಾರು ನಿನ್ ಮುಂದೆ ಇರೋದು? ಯಾರು ಇರ್ತಾರೆ ಯಾವಾಗಲೂ? ಅದು ವಿಶ್ವಾಸಿಗಳು ಮನೆ ಮುಂದೆ ಜಾಸ್ತಿ ಅವನೇ ಸುತ್ತಾಡೋದು. ಯಾಕೆ ಗೊತ್ತಾ? ನಿಮ್ಮನ್ನ ಹಿಡಿಯಕ್ಕೆ. ಯಾಕಂದ್ರೆ ಆಲ್ರೆಡಿ ಅವನವರೆಲ್ಲ ಇರ್ತಾರೆ, ಅದು ಬಿಟ್ಬಿಡು. ಅವ್ರ ಕಡೆ ಹೋಗಲ್ಲ ಅವರೆಲ್ಲ ನಮ್ಮವ್ರೇನು ಗೊತ್ತು. ಅವ್ರ ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಹಾಳಾಗೋಗಲಿ ಅದೋ ಇದೆ ಅದು ಬಿಡೋರು. ಅವ್ರು ಅದು ಗುಣಗಾನ. ಬಟ್ ವಿಶ್ವಾಸಿಗಳ ಮನೆ ಮುಂದೆ, ವಿಶ್ವಾಸಿಗಳ ಲೈಫಲ್ಲೇ ಸೈತಾನ ತಿರುಗಾಡ್ತಾನೆ. ನಿಮ್ಮ ಮನೆ ಮುಂದೆ ವಾಚ್ಮ್ಯಾನ್ ತರ ಇರ್ತಾನೆ ಅವನು. ನೈಟ್ ವಾಚ್ಮ್ಯಾನು, ಡೇ ವಾಚ್ಮ್ಯಾನ್ ಅವನೇ. ಯಾಕೆ ಹೇಳಿ? ಎಡ್ ಏನ್ ಹೇಳ್ತಾ ನೋಡೋಣ ಅಂತ ಇದ್ದೀರಾ? ಓಕೆ, ಜ್ಞಾನಾರ್ಥಿಗಳ ಪುಸ್ತಕ 22-24. ಕೆಲವರು ಹೇಳೋದು, ನಂಗೆ ತುಂಬಾ ಭಯ ಆಗ್ತಿದೆ ಬ್ರದರ್. ಯಾಕೆ ಬಂತು ಅದು? ಹೇಳ್ಬಿಡ್ರಿ ಭಯ ಅಂತ ಹೇಳಿದ್ರ ನಿಜವಾಗಿ ಭಯ ಶುರುವಾಗ್ತಿತ್ತು. ಶುರು ಮಾಡ್ತಾನೆ ಭಯನ. ಆಮೇಲೆ ಓದಿ 22-24. ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ. ಏನಂತೆ? ಸಿಟ್ಟುಗಾರನ ಸಹವಾಸ. ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ. ಸಿಟ್ಟುಗಾರನ ಸಹವಾಸ ಮಾಡಬೇಡ. ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿ. ಏನಂತೆ? ಕೆಲವರು ಹೇಳೋದು, ಯಾಕಯ್ಯ ನೀನು ಅಲ್ಲ ಅವ್ನು ಬರ್ತಾ ಇದೆಯಾ ಅಂದ್ರೆ, ಇಲ್ಲ ಅವನ ಜೊತೆಲೇ ಹೋಗ್ತೀನಿ ಬ್ರದರ್. ಅವನ ಜೊತೆಲೇ ಹೋಗಿ 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 ಅವ್ನು ಒಳ್ಳೆಯವನ್ ಮಾಡ್ಬಿಡ್ತೀನಿ. ಅವ್ನು ಒಳ್ಳೆಯವನಾಗದಿರ್ಲಿ, ನೀನು ಕೆಟ್ಟವನಾಗದಿರೋ ಸರಿ. 24 hours ಅವ್ನು ಹೋಗ್ಬೇಡ. ಅವ್ನು ತಂದು ಇಲ್ಲಿ ಕುಂಡ್ರು ಚರ್ಚಲ್ಲಿ, ಅವನ ಜೊತೆ ಹೋಗೋದು. ಬರ್ತೀನಿ ಡೈಲಿ ಹೋಗೋದು ಬೇಡಿ. ಚರ್ಚ್ ಮುಗ್ದಿದೆ ಅವನ ಜೊತೆನಲ್ಲಿ. ಅವ್ನು ಹೇಳ್ತಾನೆ, ಸುಮ್ಮನೆ ಬಾಗುರು, ನಾನು ಕುಡಿತಾ ಇರ್ತೀನಿ, ನೀನು ನೋಡಷ್ಟೇ, ನೀನು ನೋಡು. ಆಮೇಲೆ ಮೆತ್ತಿಗೆ ಏನಿಲ್ಲ, ಸ್ವಲ್ಪ ಪೆಪ್ಸಿ, ಸ್ವಲ್ಪ ಕೋಕು, ಸ್ವಲ್ಪ ವೈನು, ಹಂಗೆ ಶುರು ಹಚ್ಕೋ. ಹಲೋ, ಅವನು ಒಳ್ಳೆಯವನಾಗೋದು, ನೀನು ಒಳ್ಳೆಯವನಾಗ, ನೀನು ಕೆಟ್ಟವನಾಗೋಗ್ತೀಯ. ಅದಕ್ಕೆ ಬೈಬಲ್ ಹೇಳ್ತಿದೆ, ಹಳೆ ಕಾಲದಲ್ಲಿ ಹೇಳೋರು ಅವ್ರ ಜೊತೆ ಸೇರ್ಬೇಡ್ರೋ, ಇವ್ರ ಜೊತೆ ಸೇರ್ಬೇಡ್ರೋ ಅಂತ. ತಂದೆದಾಗ್ಲಿ ಹೇಳ್ತಾರೆ ಇಲ್ವಾ? ಆಗ್ತಿದ್ದ ಆಗ ಕೆಲಸನ ಅದು ಆಗೋದೇ ಇಲ್ಲ. ಅವ್ರ ಜೊತೆನೇ ಹೋಗಿ ಸೇರೋದು. ಹೇಳಿದಷ್ಟು ಜಾಸ್ತಿ. ಅದೇ ದೇವ್ರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ. ನಿಮ್ಗೆ ಗೊತ್ತಾ ಅವ್ನ ಪ್ರಾಬ್ಲಮ್ಮು, ಅವ್ನ ಬಾಯಿ ಸರಿ ಇಲ್ಲ. ಕೆಲವ್ರು ಬಾಯಿ ನೋಡಿ ಬರೀ ಅಲ್ಕ ಮತ್ತೆ ಬರ್ತದೆ. ಮಾತಿದ್ರೆ ಅವ್ರ ಅಮ್ಮನ ಕರೀತಾ ಇರ್ತಾರೆ, ಅವ್ರ ಅಪ್ಪನ ಕರೀತಾರೆ, ಅವ್ರ ಜೊತೆ ನಮ್ಮ ಸವಾಸನ. ನಾವೇ ನೋಡೋ ಕಿವಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಸೈಲೆಂಟಾಗಿ ಬಂದ್ಬಿಡ್ಬೇಕು ಈ ಕಡೆ, ಹೆಂಗಾನ ಹೇಳ್ಕೊಪ್ಪ ಅಂತ. ನೋಡಪ್ಪ ಹಿಂಗೆಲ್ಲ ಮಾತಾಡಿದ್ರೆ ನಾವು ಬರೋಂಗಿಲ್ಲ, ನೀನು ಚೆನ್ನಾಗಿ ಮಾತಾಡಿದ್ರೆ ಖಂಡಿತ ನಾನು ಬರ್ತೀನಿ, ಡೈರೆಕ್ಟಾಗಿ ಹೇಳ್ಬಿಡಿ. ಅದ್ಬಿಟ್ಟು ಅಂದ್ರೆ ನಾವು ನಕ್ಕೊಂಡಿದ್ದೀವಿ. ಅವನೇನೋ ಜೋಕ್ ಮಾಡ್ತಾ ಇರ್ತಾನೆ, ಅದು ಅನ್ವಾಂಟೆಡ್ ಜೋಕ್.
ಕೇವಲವಾದ ಜೋಕು. ಇವನ್ ಜೊತೆ ನಿಂತ್ಕೊಂಡು ವಿಶ್ವಾಸಿ ಅಂತ ಲಾಸ್ಟಲ್ಲಿ ಇವನು ಶುರು ಹಚ್ಕೊಂತಾರ ಅದನ್ನ. ನೀನ್ ಮಾತಾಡೋದು ನಗಿತಾನ ಅವನು, ಆದ್ರೆ ಅವ್ನು ಮಾತಾಡೋದಕ್ಕೆ ನಿಮ್ಗೆ ಹೆಂಗಿರ್ತಿದೆ? ಎಂಟರ್ಟೈನ್ಮೆಂಟು, ಮನರಂಜನೆ. ಆ ಮನರಂಜನೆ ಒಂದಿನ ಆಮೇಲೆ ಏನಾಗ್ತಿದೆ? ಬೇರೆ ರಂಜನೆ ಆಗೋಗ್ತಿದೆ. ಇದ್ದೀರಾ? ಹಾಲೆಲೂಯಾ. ಮನರಂಜನೆ ಆಮೇಲೆ ಶಿವರಂಜನೆ ಆಗೋಗ್ತಿದೆ. ಎಷ್ಟು ಜನ ಇದ್ದೀರಾ? ಪದ ಕೇಳಿದ್ದೀರಾ ಅಂತ? ಇಲ್ಲ ಅವನ ಜೊತೆ ಹೋದ್ರೆ ತುಂಬಾ ಜಾಲಿಯಾಗಿ ಮಾತಾಡ್ತಾನೆ, ತುಂಬಾ ಸೂಪರ್ ಜೋಕ್ಸ್ ಆಗ್ತಾನೆ. ಬೇಡಪ್ಪ, ನೀವು ದೈವಿಕ ಮಕ್ಕಳು, ದೇವರ ಮಕ್ಕಳು ನೀವೆಲ್ಲ. ಹಾಲೆಲೂಯಾ. ನೀವು ಓಕೆ, ಅವ್ರ ಫ್ರೆಂಡ್ಶಿಪ್ ಮಾಡಿ, ಏನ್ ಮಾಡಿ, ಅವ್ರ ಜೊತೆ ನೀವು ಒಳ್ಳೇದು ಮಾತಾಡಿ. ಹೆಂಗಾದ್ರೂ ಯಾವಾಗ್ಲೂ ಅವ್ರ ಜೊತೆ ಅಂಟ್ಕೊಂಡಿರೋದಲ್ಲ. ನಿಮ್ಮ ಸಹವಾಸ ಒಳ್ಳೆಯ ಭಕ್ತರ ಜೊತೆನಲ್ಲಿ, ಒಳ್ಳೆಯ ವಿಶ್ವಾಸಿಗಳ ಜೊತೆನಲ್ಲಿ, ದೇವ ಸೇವಕರ ಜೊತೆ ಒಳಗಡೆ ನೀವು ದೇವರ ವಾಕ್ಯದಲ್ಲಿ ನಿಮ್ಮ ಸಂಬಂಧ ಇರಲಿ. ಅವ್ರನ್ನ ಇನ್ವೈಟ್ ಮಾಡಿ. ಒಂದ್ಸಲಿ ನಮ್ಮ ಚರ್ಚೆಗೆ ಬನ್ನಿ. ಒಂದ್ಸಲಿ ಬಂದಾಗ ಅವ್ರ ಮೈಂಡ್ ರಿನ್ಯೂ ಆಗ್ಬೋದು, ಅವ್ರ ಮನಸ್ಸು ಬದಲಾವಣೆ ಆಗ್ಬೋದು, ಖಂಡಿತ ಅವ್ರು ಮಾರ್ಪಡಬಹುದು. ಹಾಲೆಲೂಯಾ. ಜೋರಾಗಿ ಹೇಳ್ರಿ. ಆದ್ದರಿಂದ ಇಂಥವ್ರ ಜೊತೆ ನಾವು ಸೇರುವಾಗ ನಮ್ಮ ತೀರ್ಮಾನಗಳು ನಮ್ಮ ಜೀವಿತದಲ್ಲಿ ಒಳ್ಳೇದು ತರೋದಿಲ್ಲ. ನಮ್ಮ ತೀರ್ಮಾನಗಳು ಚೇಂಜ್ ಆಗೋಗ್ತಿದೆ. ಅವ್ರ ಜೊತೆ ಸೇರಿ ನಮ್ಮ ತೀರ್ಮಾನಗಳೆಲ್ಲ ಬದಲಾವಣೆ ಆಗೋಗ್ತಿದೆ. ನಮ್ಮ ತೀರ್ಮಾನಗಳೆಲ್ಲ ರಾಂಗ್ ಆದಾಗ ಆಶೀರ್ವಾದಗಳನ್ನ ನಾವೇ ಕಳ್ಕೊಂತೀವಿ. ಆಮೇನ್. ಈ ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರನ್ನ ನಾನು ಆಶೀರ್ವದಿಸ್ತೇನೆ. ಈ ಲೈವ್ ರಿನ್ಯೂ ಆಫ್ ದಿ ಮೈಂಡ್ ಎಂಬ ಸಂಗತಿನ ನಾನು ಮಾತಾಡ್ತಾ ಇದ್ದೇನೆ. ಭಾಗ 3, ಮನಸ್ಸಿನ ನವೀಕರಣ ಪಾರ್ಟ್ 3. ಇದನ್ನ ನೀವು ನೋಡ್ರಿ, ಹೋಗಿ ದೇವರನಾಮ ಮಹಿಮೆ ಪಡಿಸ್ರಿ. ಅನೇಕ ಸಂಗತಿ ಇವತ್ತು ಕ್ರೈಸ್ತರ ಲೈಫ್ ಯಾಕೆ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಇವತ್ತು ನಾನು ಮಾತಾಡಿದ್ದೇನೆ. ಬರುವ ವಾರ ಕೂಡ ಮಾತಾಡ್ತೇನೆ. ಇನ್ನೊಂದು 3 ತಿಂಗಳು ಇದನ್ನೇ ಮಾತಾಡ್ತಾ ಇದ್ದಾರೆ. ನೋಡ್ರಿ, ದೇವರನಾಮ ಮಹಿಮೆ ಪಡಿಸಿ. ನಿಮ್ಮ ಮೈಂಡ್ ರಿನ್ಯೂ ಆಗೋದ್ರೆ ನಿಮ್ಮ ಲೈಫು ಪ್ರಾಸ್ಪರ್ ಆಗೋಗ್ತೈತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. Phone number 9945043323 7411724531. God bless you.